ಎಸ್ ಸರ್. ಸ್ಟಾರ್ಟ್ ಮಾಡೇನ್ರಿ ಮೇಡಮ್? ಎಸ್ ಮೇಡಮ್, ಎಸ್ ಮೇಡಮ್. ಸ್ಟಾರ್ಟ್ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಉರಿಯ ಶ್ರೇಷ್ಠಕ್ಕೆ ವಾಯುವೇ ಪ್ರಾಣ, ಉರಿಯ ನಂದಿಸುವುದಕ್ಕೆ ವಾಯುವೇ ಯಮ, ಉಭಯವನ್ನರಿದು ಮರೆಯುವುದಕ್ಕೆ ಆತ್ಮನೇ ಬೀಜ, ಆತ್ಮನವರೆಯುವುದಕ್ಕೆ ಕಾಲಾಂತಕ ಭೀಮೇಶ್ವರ ಲಿಂಗವೇ ಪ್ರಾಣ ಎನ್ನುವ ವಚನದಲ್ಲಿ ಆತ್ಮ ಮತ್ತು ಪರಮಾತ್ಮನ ಕುರಿತಾದ ತಮ್ಮ ನಿಲುವನ್ನು ವ್ಯಕ್ತಪಡಿಸಿರುವ ಡಕ್ಕಯ್ಯ ಬೊಮ್ಮಣ್ಣ ಕುರಿತಾದ ಒಂದು ವಿಶೇಷ ಉಪನ್ಯಾಸವನ್ನು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣಿ ಸುಧಾ ಪಾಟೀಲ್ ಅವರ ತಂದೆ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಹೆಸರಿನಲ್ಲಿ ನಡೆಯುವ ವಿಶೇಷ ದತ್ತು ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಎಂದಿನಂತೆ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಇದನ್ನು ಶರಣೆ ಲಲಿತಾ ಅಂಗಡಿ ಅಕ್ಕನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಲಲಿತಾ ಮೇಡಮ್. ಲಲಿತಾ ಮೇಡಮ್. ಇದ್ದೀನಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಕೇಳಿಸ್ತಾ ಇದೆಯಲ್ಲ ಸರ್ ಧ್ವನಿ? ಎಸ್ ಮೇಡಮ್. ಓಕೆ. ನಾನೊಂದೀಗ ಸಿದ್ದರಾಮೇಶ್ವರರ ವಚನವನ್ನ ಆಡ್ತೇನೆ. ಪಾವನನಾದೇನು ಬಸವಣ್ಣ, ಪಾವನನಾದೇನು ಬಸವಣ್ಣ, ಪಾವನನಾದೇನು ಬಸವಣ್ಣ, ನಿಮ್ಮ ಪಾವನ ಮೂರ್ತಿಯ ಕಂಡು, ಪಾವನನಾದೇನು ಬಸವಣ್ಣ, ನಿಮ್ಮ ಪಾವನ ಮೂರ್ತಿಯ ಕಂಡು. ಪರತತ್ವನೈದಿಹೇ ಬಸವಣ್ಣ, ಪರತತ್ವನೈದಿಹೇ ಬಸವಣ್ಣ, ನಿಮ್ಮ ಪರಮ ಸೀಮೆಯ ಕಂಡು. ಪರತತ್ವನೈದಿಹೇ ಬಸವಣ್ಣ, ನಿಮ್ಮ ಪರಮ ಸೀಮೆಯ ಕಂಡು. ಪಾವನನಾದೆನು ಬಸವಣ್ಣ, ನಿಮ್ಮ ಪಾವನ ಮೂರ್ತಿಯ ಕಂಡು. ಪದನಾಲ್ಕು ಮೀರಿದೆ ಬಸವಣ್ಣ, ಪದನಾಲ್ಕು ಮೀರಿದೆ ಬಸವಣ್ಣ, ನಿಮ್ಮ ಪರುಷ ಪಾದವ ಕಂಡು. ಪದನಾಲ್ಕು ಮೀರಿದೆ ಬಸವಣ್ಣ, ಪದನಾಲ್ಕು ಮೀರಿದೆ ಬಸವಣ್ಣ, ನಿಮ್ಮ ಪರುಷ ಪಾದವ ಕಂಡು. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ, 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 ನೀನು ಗುರುವಾದಿಯಾಗಿ, 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 ಪಾವನನಾದೆನು ಬಸವಣ್ಣ, ಪಾವನನಾದೆನು ಬಸವಣ್ಣ, ನಿಮ್ಮ ಪಾವನ ಮೂರ್ತಿಯ ಕಂಡು, ನಿಮ್ಮ ಪಾವನ ಮೂರ್ತಿಯ ಕಂಡು. ಪಾವನನಾದೆನು, ಪಾವನನಾದೆನು ಬಸವಣ್ಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣು ಶರಣಾರ್ಥಿ ಎಲ್ಲರಿಗೂ. ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನು ಮಾಡಿದ ಅಕ್ಕನವರಿಗೆ ಧನ್ಯವಾದಗಳು. ಎರಡನೇದಾಗಿ ಸ್ವಾಗತ, ಉಪನ್ಯಾಸಕರ ಪರಿಚಯ ಹಾಗೂ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕೆಂದು ಡಾಕ್ಟರ್ ಸರೋಜಾ ಜಾಧವ್ ಅಕ್ಕನವರಲ್ಲಿ ಕೇಳಿಕೊಳ್ಳುತ್ತೇನೆ. ಮೇಡಮ್. ಸಕಲ ಹಾ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್? ಹಲೋ. ಎಸ್ ಮೇಡಮ್, ಕೇಳಿಸ್ತಾ ಇದೆ. ಹಾ ಕೇಳಿಸ್ತಾ ಇದೆಯಲ್ಲ? ಓಕೆ. ಸಕಲ ಶರಣ ಬಂಧುಗಳಿಗೂ ಶ್ರಾವಣ ಮಾಸದ ಶುಭ ವಂದನೆಗಳನ್ನ ಅರ್ಪಿಸುತ್ತೇನೆ. ಶರಣು ಶರಣಾರ್ಥಿಗಳು. ಸುರಿಯುತ್ತಿರುವ ಮಳೆ, ಹಸಿರುಕ್ಕುತ್ತಿರುವಂತಹ ಇಳೆ, ಇದರೆಲ್ಲದರ ನಡುವೆ ಆ ಭೋರ್ಗರೆಯುವ ಮಳೆಗೆ ಕೊಚ್ಚಿ ಹೋದ ಒಂದು ಕೊಳೆ
ಶುಭ್ರವಾದ ಸಂಜೆಯ ಈ ವೇಳೆ ಶರಣರ ಸಾಂಗತ್ಯ, ಮೃದು ಹೃದಯದ ಲಾಲಿತ್ಯ, ಬಸವಣ್ಣ, ಅಲ್ಲಮ, ಮಹಾದೇವಿ ಅಕ್ಕರ ವಾತ್ಸಲ್ಯದ ಸಿಂಚನ, ಶರಣ ವಿದ್ವಜ್ಜನರ ಮಾತಿನ ಮಂಥನ, ವಚನ ಮೊಸರ ಮಥಿಸಿ ಮನ ಪಡೆದಿದೆ ಜ್ಞಾನದ ಬೆಣ್ಣೆಯನ್ನ ಅಂತ ಹೇಳ್ತಾ ಬಸವಾದಿ ಪ್ರಮುಖರಿಗೆ ಮನಸ್ಸಿನಲ್ಲಿಯೇ ವಂದಿಸುತ್ತಾ ಇಲ್ಲಿ ಸೇರಿರುವ ಶರಣ ಬಂಧುಗಳಿಗೆ ತುಂಬು ಹೃದಯದ ಒಂದು ಸ್ವಾಗತವನ್ನ ಕೋರುತ್ತೇನೆ. ಮೊದಲಿಗೆ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ದಂಪತಿಗಳಿಗೆ ಈ ಒಂದು ಪವಿತ್ರವಾದ ವೇದಿಕೆಯ ಪರವಾಗಿ, ಎಲ್ಲ ಶರಣ ಬಂಧುಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಇವತ್ತು ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಶ್ರೀ ಎಂ.ಬಿ. ಪಾಟೀಲ್, ತಾಯಿ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಅವರ ಸ್ಮರಣಾರ್ಥ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸದ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂತಹ ಶರಣೆ ಜಯಶ್ರೀ ಆಲೂರ್ ಅವರಿಗೆ ಈ ಒಂದು ಪವಿತ್ರವಾದ ವೇದಿಕೆಯ ಪರವಾಗಿ, ಇಲ್ಲಿ ಸೇರಿರುವಂತಹ ಎಲ್ಲ ಶರಣೆಯರ ಪರವಾಗಿ ಹಾಗೂ ನನ್ನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ವಚನ ಪ್ರಾರ್ಥನೆಯನ್ನ ನೆರವೇರಿಸಿ ಸುಮಧುರವಾಗಿ ಎಲ್ಲರ ಕರ್ಣಗಳಿಗೆ ಅಮೃತವಾಣಿಯನ್ನ ನೀಡಿರ್ತಕ್ಕಂತಹ ಶರಣೆ ಲಲಿತಾ ಅಂಗಡಿ ಅವರನ್ನ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಇವತ್ತು ಶರಣ ಸಮರ್ಪಣೆ ಮಾಡಲಿರುವಂತಹ ಶರಣೆ ಶಾಂತಾ ದೊಳಂಗೆ ಅವರನ್ನು ಕೂಡ ನಾನು ಈ ಒಂದು ಪವಿತ್ರವಾದ ವೇದಿಕೆಗೆ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ವಚನ ಮಂಗಳ ಮಾಡುವಂತಹ ಅನ್ನಪೂರ್ಣ ಅಂಗಡಿ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತು ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿಬೇಕು ಅಂತಂದ್ರ ಆ ಕಾರ್ಯಕ್ರಮದ ನಿರ್ವಹಣೆ ಅತ್ಯಂತ ಅದ್ಭುತವಾಗಿ ಇರಬೇಕಾಗ್ತದೆ. ಅಂತಹ ಒಂದು ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ಇವತ್ತಿನ ಕಾರ್ಯಕ್ರಮ ನಿರ್ವಾಹಕರಾಗಿರ್ತಕ್ಕಂತಹ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಮೇಡಮ್ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಆಗಾಗ ಎಲ್ರೂ ಜಾಯ್ನ್ ಆಗ್ತಾ ಇದ್ದೀರಾ, ಆಮೇಲೆ ಎಲ್ರು ರೆಡಿ ಇದ್ದೀರಾ ಮೇಡಮ್, ನಿಮ್ಗೆ ಈ ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದೇನೆ, ನೀವು ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತಾ ತೆರೆಯ ಮರೆಯಲ್ಲೇ ಇದ್ಕೊಂಡು ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮಿಸುತ್ತಿರುವಂತಹ ಸುಧಾ ಪಾಟೀಲ್ ಅವರನ್ನು ಕೂಡ ನಾನು ಈ ಒಂದು ಪವಿತ್ರವಾದ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅವರಿವರೆನ್ನದೆ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಹಿರಿಯರು, ವಿದ್ವಜ್ಜನರು, ಅಭೂತಪೂರ್ವವಾಗಿರ್ತಕ್ಕಂತಹ ಜ್ಞಾನದ ಭಂಡಾರದ ಕಣಿಗಳು ಆಗಿರ್ತಕ್ಕಂಥವ್ರು ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಜನ ಇಲ್ಲಿ ಸೇರಿದ್ದೀರಿ. ಎಲ್ಲ ಶರಣ ಬಂಧುಗಳನ್ನು ನಾನು ಈ ವೇದಿಕೆಯ ಪರವಾಗಿ, ನನ್ನ ಪರವಾಗಿ ಮತ್ತು ಎಲ್ಲ ಬಂಧುಗಳ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಮತ್ತು ಇವತ್ತಿನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂತಹ ಶರಣೆ ಜಯಶ್ರೀ ಅಲ್ಲೂರ್ ಮೇಡಮ್ ಅವರ ಒಂದು ಪರಿಚಯವನ್ನ ಮಾಡುವಂತಹ ಒಂದು ಸುದೈವ ನನಗೆ ಒದಗಿ ಬಂದಿದೆ. ಈಗ ನಾನು ಅವರ ಬಗ್ಗೆ ಅವರ ಪರಿಚಯವನ್ನ ನಾನು ಹೇಳುತ್ತೇನೆ. ಜಯಶ್ರೀ ಎಸ್ ಆಲೂರ್ ಅವರು ಬದಾಮಿಯಲ್ಲಿ ಷಣ್ಮುಖವ್ವ ಎಂಬ ದಂಪತಿಗಳ ಮಗಳಾಗಿ ಜನಿಸಿದರು. ಇವರು ಮೂಲತಃ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇವರು MA B.Ed MPhil ಪದವಿಯನ್ನ ಪಡೆದುಕೊಂಡಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಅಂತಂದ್ರ ಒಂದು ಕಾರ್ಯಕ್ಷೇತ್ರದ ಜೊತೆಗೆ ಒಂದು ಹವ್ಯಾಸ ಅಂತ ಏನಿರ್ತದಲ್ಲ, ಆ ಹವ್ಯಾಸಗಳಲ್ಲಿ ಇವರು ಓದುವುದು, ಸಂಗೀತ, ಚಿತ್ರಕಲೆ, ಕ್ರೀಡೆ, ಕವಿತೆ ಮತ್ತ ಬರೆಯುವುದು, ಹೀಗೆ ಸಾಹಿತ್ಯದಲ್ಲಿ ವಿಶೇಷವಾದ ಆಸಕ್ತಿಯನ್ನ ಹೊಂದಿರತಕ್ಕಂಥವ್ರು. ಹೀಗಿರುವಂತಹ ಜಯಶ್ರೀ ಎಸ್ ಆಲೂರ್ ಅವರು 2002ರಿಂದ 2003ರವರೆಗೆ ಮತ್ತು ಮೊರಾರ್ಜಿ ದೇಸಾಯಿ ಒಂದು ವಸತಿ ಶಾಲೆಯೊಳಗ ಒಂದು ಸೇವೆಯನ್ನ ಕೊಡ್ತಾ ಇದ್ದಾರೆ.
ಆಮೇಲೆ 2005ರಿಂದ 2011ರವರೆಗೆ ಸರ್ಕಾರಿ ಪ್ರೌಢಶಾಲೆ ಬೇನಾಳ್, ಬಸವನ ಬಾಗೇವಾಡಿ, ವಿಜಯಪುರ ಇಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. 2011ರಿಂದ 2020ರವರೆಗೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲೆ ವಿಭಾಗ ಗುಳೇದಗುಡ್ಡ, ಬಾಗಲಕೋಟೆ ಇಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. 2020ರಿಂದ ಸರ್ಕಾರಿ ಪ್ರೌಢಶಾಲೆ ಮುತ್ತಲಗೇರಿ ಅಂದ್ರೆ ಬದಾಮಿಯಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಹಿಂದಿ ಭಾಷಾ ಶಿಕ್ಷಕಿಯಾಗಿ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಪ್ರೌಢಶಾಲಾ ಶಿಕ್ಷಕರಿಗೆ 50ಕ್ಕೂ ಹೆಚ್ಚು ತರಬೇತಿಯನ್ನ ಇವರು ನೀಡಿದ್ದಾರೆ. ಇವರು ಅಜೀವ ಸದಸ್ಯತ್ವವನ್ನು ಕೂಡ ಪಡೆದುಕೊಂಡಿದ್ದಾರೆ. ಯಾವುದಂತಂದ್ರ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಅಖಿಲ ಭಾರತ ಸಾಹಿತ್ಯ ಪರಿಷತ್ತು, ಕದಳಿ ಮಹಿಳಾ ವೇದಿಕೆಯ ಕಾರ್ಯದರ್ಶಿ, ನಿಸರ್ಗ ಬಳಗ, ಸಿರಿಗಂಧ ಸಂಸ್ಕೃತಿ ಬಳಗ, ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು ಈ ಎಲ್ಲ ಒಂದು ಅಜೀವ ಸದಸ್ಯತ್ವವನ್ನ ಪಡ್ಕೊಂಡಿದ್ದಾರೆ. ಕದಳಿ ಮಹಿಳಾ ವೇದಿಕೆಯ ವತಿಯಿಂದ ಮಹಿಳಾ ಸಾಧಕಿ ಅಂತ ಇವರನ್ನ ಗೌರವಿಸಲಾಗಿದೆ. ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಇವರು ಎಲ್ಲವನ್ನ ಹೆಸರು ಮಾಡಿರ್ತಕ್ಕಂತಹ ಇಂತಹ ಒಂದು ಅದ್ಭುತವಾದ ಒಂದು ಪ್ರತಿಭೆಯುಳ್ಳ ಒಬ್ಬ ಅತಿಥಿಗಳು ಇವತ್ತ ನಮ್ಮ ನಿಮ್ಮೆಲ್ಲರ ನಡುವೆ ಇರೋದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಅವರು ಈಗ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದು ಡಕ್ಕೆಯ ಬೊಮ್ಮಣ್ಣನವರನ್ನ ಕುರಿತು ನಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಅದಕ್ಕೂ ಪೂರ್ವದಲ್ಲಿ ಪ್ರಾಸ್ತಾವಿಕವಾಗಿ ನಾನು ಒಂದೆರಡು ನುಡಿಗಳನ್ನ ನಾನು ಇಲ್ಲಿ ಮಾತನಾಡುತ್ತೇನೆ. ಯಾವತ್ತು ವಚನ ಸಾಹಿತ್ಯದಲ್ಲಿ ನನಗೆ ಸಾಕಷ್ಟು ಆಸಕ್ತಿ ಇತ್ತು. ಒಂದು ನಾನು ಸಂಶೋಧನೆಯ ಸಂದರ್ಭದೊಳಗ ಮಹಿಳಾ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ನಾನು ವಚನ ಸಾಹಿತ್ಯದ ಬಗ್ಗೆನೂ ಕೂಡ ಅಲ್ಲಿ ಉಲ್ಲೇಖವನ್ನ ಕೊಟ್ಟಿದ್ದೇನೆ. ಏನಂತಂದ್ರ ಬಸವಣ್ಣನವರ ಕಾಲದಲ್ಲಿ, ಬಸವಣ್ಣನವರ ಸಮಕಾಲೀನ ಸಂದರ್ಭದಲ್ಲಿ ಇರ್ತಕ್ಕಂತಹ ವಚನಕಾರ್ತಿಯರು, ಆಮೇಲೆ ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಇರುವಂತಹ ವಚನಕಾರ್ತಿಯರು, ಹೀಗೆ ನಾನು ಅನೇಕ ರೀತಿಯಾಗಿ ನಾನು ಅನಂತರದ ವಚನಕಾರ್ತಿಯರು, ಆಮೇಲೆ ಮೇಲು ಸ್ತರದ ವಚನಕಾರ್ತಿಯರು, ಕೆಳ ಸ್ತರದ ವಚನಕಾರ್ತಿಯರು, ಹೀಗೆ ಸಾಕಷ್ಟು ವಚನಗಳನ್ನ ನಾನು ಆ ಸಂದರ್ಭದಲ್ಲಿ ಓದುವಂತಹ ಸಂದರ್ಭ ನನಗ ಬಂತು. ಅಂತಹ ಸಂದರ್ಭದಲ್ಲಿ ಗುರುಲಿಂಗ ಜಂಗಮದ ಪರಿಕಲ್ಪನೆಯಾಗಿರ್ತಕ್ಕಂತಹ ಈ ಒಂದು ವೀರಶೈವ ಸಂಪ್ರದಾಯಗಳು, ಆಚಾರಗಳು, ವಿಚಾರಗಳು, ಅಹಿಂಸೆ, ಮೊಟ್ಟ ಮೊದಲನೇದಾಗಿ ನನಗೆ ಇಲ್ಲಿ ಇಷ್ಟ ಆಗಿದ್ದೇನಂತಂದ್ರ ಈ ವಚನಕಾರರ ಒಂದು ನಿಲುವುಗಳಲ್ಲಿ ನನಗ ಇಷ್ಟ ಆಗಿದ್ದೇನಂತಂದ್ರ ಇಂದು ಬಪ್ಪುದು ನಾಳೆ ಬಪ್ಪುದು ನಮಗೆ ಇಂದೇ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ ಅಂತನ್ನುವಂತಹ ಮಾತುಗಳು ಇರಬಹುದು, ಶರಣರಿಗೆ ಮರಣವೇ ಮಹಾನವಮಿ ಅನ್ನುವಂತಹ ಮಾತುಗಳು ಇರಬಹುದು, ಅಥವಾ ಅಸಂಗ್ರಹ ಪ್ರವೃತ್ತಿ ಇರಬಹುದು. ಅದು ನನಗೆ ತುಂಬಾ ಇಷ್ಟ ಆಯ್ತು. ಅಂತಹ ಸಂದರ್ಭದೊಳಗ ನಾವು ಮೌಲ್ಯಮಾಪನ ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ ನಮಗ ಡಾಕ್ಟರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರು, ಆಮೇಲೆ ಜೊತೆಗೆ ವೀಣಾ ಹುಗಾರ್ ಮೇಡಮ್ ಅವರು ನನಗೇನಂತಂದ್ರ ನನ್ನನ್ನ ಈ ಒಂದು ಅಕ್ಕನ ಅರಿವು ಅಂತನ್ನುವಂತಹ ಒಂದು ಶಶಿಕಾಂತ್ ಪಟ್ಟಣ್ ಸರ್ ಅವರ ಒಂದು ಪರಿಚಯವನ್ನ ಮಾಡಿಸಿ, ಮತ್ತು ಅವರ ಜೊತೆಗೆ ಒಂದು ಸಾಂಗತ್ಯವನ್ನ ಪ್ರತಿಯೊಬ್ಬರ ಜೊತೆಗೂ ಕೂಡ ಒಂದು ಶರಣರ ಒಂದು ಸಜ್ಜನ ಸಾಂಗತ್ಯವನ್ನ ಪಡೆಯುವಂತಹ ಒಂದು ಅವಕಾಶನ ಕೊಟ್ಟಿದ್ದಕ್ಕಾಗಿ ಅವರನ್ನು ಕೂಡ ನಾನು ಇಲ್ಲಿ ನೆನಪಿಸ್ಕೊಳ್ತೇನೆ. ಯಾಕಂದ್ರೆ ನಮ್ಮನ್ನ ಮೆಟ್ಲ ಹತ್ಸಾಕ ಯಾರು ಸಹಾಯ ಮಾಡಿರ್ತಾರಲ್ಲ ಅವ್ರನ್ನ ನಮಗೆ ನೆನಪಿಸ್ಕೊಳ್ಳೇಬೇಕಾಗತ್ತೆ. ಅಂತ ಸಂದರ್ಭದೊಳಗ ಇಲ್ಲಿ ಸರ್ ಎಲ್ಲರನ್ನ ಕರೆಸ್ತಾರ. ಆಮೇಲೆ ಮರೆತು ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂತಹ ಎಷ್ಟೋ ಜನ ವಚನಕಾರರು ಎಲ್ರೂ ಕೂಡ ಇಲ್ಲಿ ಪರಿಚಯವನ್ನ ಮಾಡಿಸ್ತಾರ. ಅವರೆಲ್ಲರನ್ನ ನಮ್ಗ ಕ್ಲಾಸ್ ಹೇಳಲಿಕ್ಕೆ ಆಗ್ಲಿ, ಕ್ಲಾಸಲ್ಲಿ ನಮ್ಮ ಮಕ್ಕಳಿಗೆ ಹೇಳೋದಕ್ಕಾಗ್ಲಿ ನಮಗ ಸಾಕಷ್ಟು ಸಹಾಯವನ್ನ ಇಲ್ಲಿ ಈ ಒಂದು ವೇದಿಕೆಯಿಂದ ನಾನು ಪಡೆದುಕೊಂಡಿದ್ದೇನೆ. ಇಂತಹ ಒಂದು ಪವಿತ್ರವಾದ ಒಂದು ವೇದಿಕೆಯಲ್ಲಿ ನನ್ನನ್ನ ಕರೆಸಿದ್ದೀರಿ. ಆಮೇಲೆ ಇಲ್ಲಿ ನನಗ ಏನ್ ಮಾತಾಡಕ್ ಬರ್ತೈತೋ ಇಲ್ಲೋ ಗೊತ್ತಿಲ್ಲ, ಇಲ್ಲೆಲ್ಲ ಬಹಳ ದೊಡ್ಡವ್ರು ಅದಾರ. ಶರಣಮ್ಮ ಗೊರೆಬಾಳ್ ಮೇಡಮ್ ಅದಾರ, ಆಮೇಲೆ ವೀಣಾ ಹುಗಾರ್ ಮೇಡಮ್ ಅವ್ರ ಅದಾರ, ಕಸ್ತೂರಕ್ಕ ಅದಾರ, ಆಮೇಲೆ ಕಾಯಕದ ಲಕ್ಷ್ಮಿ ಮೇಡಮ್, ಸುಧಾ ಪಾಟೀಲ್ ಮೇಡಮ್, ಸಾಕಷ್ಟು ಜನ ಅದಾರ. ಜಯಶ್ರೀ ಮೇಡಮ್ ಅವ್ರು ಇದ್ದಾರೆ, ಇನ್ನೂ ಸಾಕಷ್ಟು ಜನ ಇದಾರ. ಇಲ್ಲಿ ಎಲ್ಲ ಹಿರಿಯರ ಮಧ್ಯ ನಾವು ಏನಂತಂದ್ರೆ ಒಂದು ಹನಿ ಮಾತ್ರ ಅಂತ ಹೇಳ್ತಾ ಇದುವರೆಗೂ ನನಗ ಮಾತಾಡಕ್ಕೆ ಅವಕಾಶ ಕೊಟ್ರಿ, ಪರಿಚಯ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ಸ್ವಾಗತ ಮಾಡ್ಲಿಕ್ಕೆ ಅವಕಾಶ ಕೊಟ್ರಿ, ಈ ವೇದಿಕೆಗೆ ನನ್ನನ್ನ ಪ್ರೀತಿಯಿಂದ ಬರಮಾಡಿಕೊಂಡ್ರಿ. ಇವನಾರವ 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 ಎನ್ನದೆ ಇವನಮ್ಮವ 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 ಎನ್ನುವ ಬಸವಣ್ಣನವರಂತೆ ನಿಮ್ಮ ಮನೆಯ ಮಗಳೆಂದು ನನ್ನನ್ನು ಎಣಿಸಿದ ಈ ಒಂದು ಪವಿತ್ರವಾದ ವೇದಿಕೆ, ಯಾವ ಭೇದ ಭಾವ, ಯಾವ ವರ್ಣ ಜಾತಿ ಭೇದ ಮಾಡದ ಒಂದು ಬಸವಣ್ಣನವರ ತತ್ವವನ್ನು ಅನುಕರಿಸುತ್ತಾ ಬರುವಂತಹ ಸಾಕಷ್ಟು ರೀತಿ, ನಾನು ಅದು ಮುಖಸ್ತುತಿ ಆಗ್ಬೋದೇನೋ, ಸಾಕಷ್ಟು
ರೀತಿಯ ಒಂದು ವಿದ್ವಾಂಸರಿಂದ ವಿದ್ವಜ್ಜನರಿಂದ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಜ್ಞಾನದ ಅಮೃತ ಫಲವನ್ನ ಅದ್ಭುತವಾಗಿ ನೀಡ್ತಾ ಇರುವಂತಹ ಈ ವೇದಿಕೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಶಶಿಕಾಂತ್ ಪಟನ್ ಸರ್ ಮತ್ತು ಸುಧಾ ಪಾಟೀಲ್ ಮೇಡಮ್ ಅವರು ಮತ್ತು ಈ ವೇದಿಕೆ ಎಲ್ಲ ಹಿರಿಯರಿಗೂ ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ನಾವೀಗ ಇವತ್ತಿನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂತಹ ಜಯಶ್ರೀ ಆಲೂರ್ ಅವರ ಒಂದು ಶರಣೆ ಜಯಶ್ರೀ ಆಲೂರ್ ಅವರ ನುಡಿಗಳನ್ನ ಕೇಳಲು ನಾವೆಲ್ಲರೂ ರೆಡಿ ಆಗೋಣ. ಪೆನ್ನು ಹಾಳೆಗಳನ್ನ ರೆಡಿಯಾಗಿ ಇಟ್ಕೊಳ್ಳೋಣ. ಅವ್ರು ಕೊಡ್ತಕ್ಕಂತಹ ಅಭೂತಪೂರ್ವ ಅಮೂಲ್ಯವಾದ ಸಂದೇಶಗಳನ್ನ ಆ ನುಡಿಗಳನ್ನ ಬರ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಶರಣಾರ್ಥಿಗಳು. ಚಿಕ್ಕದಾಗಿದ್ದು ಚೊಕ್ಕವಾಗಿ ಉಪನ್ಯಾಸಕರನ್ನು ಪರಿಚಯಿಸಿ ಆತ್ಮೀಯತೆಯಿಂದ ಬಸವ ಬಂಧುಗಳನ್ನು ಸ್ವಾಗತಿಸಿ ಮತ್ತು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಅಕ್ಕನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಿಶೇಷ ಉಪನ್ಯಾಸ, ಅದನ್ನು ಶರಣೆ ಜಯಶ್ರೀ ಆಲೂರ್ ಅಕ್ಕನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸ್ತಾ, ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾಕ್ಕ ಪಾಟೀಲ್ ಅವರ ತಂದೆಯವರಾದಂತಹ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದಂತಹ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉಪನ್ಯಾಸ ಮಾಲಿಕೆ 322. ಈ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು ನನಗೆ ನೀಡಿರ್ತಕ್ಕಂತಹ ವಿಷಯ ಢಕ್ಕೆ ಬೊಮ್ಮಣ್ಣ, ಢಕ್ಕೆಯ ಮಾರಯ್ಯ ಅಂತಕ್ಕಂಥ ವಿಚಾರ. ಮೊದಲಿಗೆ ನಾನು ಬಸವಾದಿ ಶರಣರನ್ನ ನೆನೆಸೋದರೊಂದಿಗೆ ನನ್ನ ಆಧ್ಯಾತ್ಮ ಗುರು ಆದಂತಹ ಅಮ್ಮ ಶಾರದಮ್ಮ ಪಾಟೀಲ್ ಮೇಟಿ ಅವರನ್ನು ಕೂಡ, ಜೊತೆಗೆ ಅಕ್ಕನ ಅರಿವಿನ ಸರ್ವ ಸದಸ್ಯ ನನ್ನ ಬಳಗವನ್ನ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ನಾನು ಉಪನ್ಯಾಸವನ್ನ ಪ್ರಾರಂಭಿಸ್ತಾ ಇದ್ದೇನೆ. ಢಕ್ಕೆ ಬೊಮ್ಮಣ್ಣ ಅಥವಾ ಢಕ್ಕೆಯ ಮಾರಯ್ಯ ಅಂತಲೂ ಕೂಡ ಇವರನ್ನ ಕರೀತಾರೆ. ಇವರ ವಿಚಾರವನ್ನ ನಾವು ಇವತ್ತು ಚರ್ಚೆಯೊಂದಿಗೆ ತಿಳಿದುಕೊಳ್ಳೋಣ. ವಚನ ಸಾಹಿತ್ಯ 12ನೇ ಶತಮಾನದ ಒಂದು ಶರಣರು ನಡೆಸಿದಂತಹ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಯ ಫಲ ಅಂತಾನೆ ನಾವು ಹೇಳ್ಬೋದು. ಪ್ರೊಫೆಸರ್ ಬಸವನಾಳ್ ಅವರು ಹೇಳುವಂತೆ, ದೇವವಾಣಿ ಜನವಾಣಿಯಾಗುವುದು ಅಸಾಧ್ಯವಾದಾಗ ಜನವಾಣಿಯನ್ನೇ ದೇವವಾಣಿಯನ್ನಾಗಿಸಿದಂತಹ ಶ್ರೇಯಸ್ಸು ಯಾರಿಗಾದ್ರೂ ಇದ್ರೆ ಅದು ಕೇವಲ ವಚನಕಾರರಿಗೆ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ನಾವು 3 ಘಟ್ಟಗಳಾಗಿ ವಿಂಗಡಿಸ್ತೇವೆ: ಹಳೆಗನ್ನಡ, ನಡುಗನ್ನಡ ಮತ್ತು ಆಧುನಿಕ ಕನ್ನಡ. ಈಗ ಆಗಿನ ನಡುಗನ್ನಡದ ಕಾಲವೇ ಒಂದು 12ನೇ ಶತಮಾನದ ವಚನಕಾರರ ಕಾಲ. ವಚನಕಾರರ ಆಂದೋಲನದ ಆ ಕಾಲವು ಕನ್ನಡ ಸಾಹಿತ್ಯಕ್ಕೆ, ಸಮಾಜಕ್ಕೆ ಒಂದು ಹೊಸ ತಿರುವನ್ನ, ಆಯಾಮವನ್ನ ಕೊಡ್ತು. ಆ ಸಮಯ ವರ್ಗರಹಿತ, ವರ್ಣರಹಿತ, ಲಿಂಗರಹಿತ, ಯಾವುದೇ ಭೇದ ಭಾವ ಇಲ್ಲದೆ ಇರೋದಕ್ಕೆ ಅನೇಕ ವಚನಗಳು ಸಾಕ್ಷಿಯಾಗಿದ್ದಾವ. ನಾವು ಅದನ್ನು ನೋಡಬಹುದು ಕೂಡ. 12ನೇ ಶತಮಾನದಲ್ಲಿ ಬರ್ತಕ್ಕಂತಹ ಹೆಚ್ಚು ವಚನಕಾರರು, ಶರಣರು ಸಾಮಾನ್ಯವಾಗಿ ಕೆಳವರ್ಗಕ್ಕೇನೆ ಸೇರಿದವರಾಗಿದ್ದಾರೆ. ಸಾಮಾಜಿಕ ನೆಲೆಯಲ್ಲಿ ಬೇರೆ ಬೇರೆ ಸ್ತರದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂತಹ ವಚನಕಾರರನ್ನ ನಾವಿಲ್ಲಿ ನೋಡಬಹುದಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಅಮ್ಮಿ ದೇವಯ್ಯ ಅಂತಕ್ಕಂಥ ಒಬ್ಬ ವಚನಕಾರ ಇದ್ರು. ಅವರು ಕ್ಷೌರಿಕ ವೃತ್ತಿಯನ್ನ ಅನುಸರಿಸ್ತಾ ಇದ್ರು. ಕಣ್ಣಪ್ಪ ಅಂತಕ್ಕಂತಹ ವಚನಕಾರರು ಗಾಳವನ್ನ ಹಾಕಿ ಮೀನನ್ನ ಹಿಡಿತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಕಲಕೇತಯ್ಯ ಅಂತಕ್ಕಂಥವ್ರು ಓರ್ವ ಜನಪದ ಕಲಾವಿದರು ಅವ್ರು ಆಗಿದ್ರು. ಕಿನ್ನರಿ ಬೊಮ್ಮಯ್ಯ ಅಂತಕ್ಕಂಥವ್ರು ಕಿನ್ನರಿ ನುಡಿಸುವಂತಹ ಓರ್ವ ಕಲಾವಿದರಾಗಿದ್ರು ಅಂತಕ್ಕಂಥದ್ದು. ಹೀಗೇನೆ 10 ಹಲವಾರು ಶರಣರಲ್ಲಿ ಢಕ್ಕೆಯ ಬೊಮ್ಮಣ್ಣನವರು ಕೂಡ ಒಬ್ರು ಆಗಿದ್ರು. ಢಕ್ಕೆಯನ್ನ ಬಾರಿಸುವುದೇ ಇವರ ಒಂದು ಮುಖ್ಯ ಕಾಯಕ ಆಗಿತ್ತು ಅಂತಕ್ಕಂಥದ್ದು ನಮ್ಗೆ ವಚನ ಸಾಹಿತ್ಯ ಸಂಪುಟಗಳನ್ನ ತೆರೆದು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಬಸವಾದಿ ಶರಣರ ನಡೆಸಿದಂತಹ ಈ ಚಳುವಳಿ ಇದೆಯಲ್ಲ, ಅಲ್ಲಿ ಭಕ್ತಿ ಚಳುವಳಿ ಹರಿದು ಹಂಚಿ ಹೋಗಿದ್ದಂತಹ ಒಂದು ಸಮಾಜವನ್ನ ಸಮಾನತೆಯ ಆಧಾರದ ಮೇಲೆ ಒಂದುಗೂಡಿಸ್ತಕ್ಕಂತಹ ಕಾರ್ಯವನ್ನ ಮಾಡ್ತು. ಭಿನ್ನ ಭಿನ್ನ ಕಾಯಕದ, ಭಿನ್ನ ಭಿನ್ನ ಮನೋಧರ್ಮದ ವ್ಯಕ್ತಿಗಳು ಒಂದೆಡೆಗೆ ಸಂಘಟಿತರಾಗಿ ವಿಚಾರವನ್ನ ವಿನಿಮಯ ಮಾಡಬೇಕು. ಜೊತೆಗೆ ಅರ್ಥಹೀನ ಒಂದು ಆಚರಣೆಗಳನ್ನ ಟೀಕೆ ಮಾಡಿದ್ರು, ಸತ್ಯ ಸದಾಚಾರಗಳನ್ನ ಬೋಧಿಸಿದ್ರು. ಅಲ್ಲಿರ್ತಕ್ಕಂತಹ ಬಹಳಷ್ಟು ಜನರು ಇದೇ ಕಾರ್ಯದಲ್ಲಿ ತೊಡಗಿದ್ರು. ಜೊತೆಗೆ ಹೇಳ್ಬೇಕು ಅಂತಂದ್ರೆ, ಈ ಹಿಂದೆ ಆಗಿ ಹೋದಂತಹ ಯಾವ ಸಾಹಿತಿಗಳಾಗ್ಲಿ, ಕವಿಗಳಾಗ್ಲಿ, ರನ್ನ ಪಂಪರ ಕೃತಿಗಳ ಪರಿಚಯವೂ ಕೂಡ ಅವರಿಗೆ ಇರ್ಲಿಲ್ಲ, ಖಂಡಿತವಾಗ್ಲೂ ಇರ್ಲಿಲ್ಲ.
ಆದ್ರೆ ಅವರನ್ನ ನೋಡಿದಾಗ ನಮಗೊಂದು ಮಾತು ನೆನಪಾಗೋದು ಏನಪ್ಪಾ ಅಂತಂದ್ರೆ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತಕ್ಕಂತಹ ಮಾತು ನಮ್ಗೆ ಇಲ್ಲಿ ನೆನಪಾಗ್ತದೆ. ಅವರಿಗೆ ಹಿಂದೆ ಆಗಿ ಹೋದಂತಹ ಯಾವ ಸಾಹಿತಿಗಳ, ಯಾವ ಮಹಾನ್ ಜ್ಞಾನಿಗಳ, ಸಾಧಕರ, ಪಂಡಿತರ ಪರಿಚಯ ಇಲ್ಲದೆ ಇದ್ರು ಕೂಡ ಹೇಗೆ ಇಷ್ಟೊಂದು ಸಾಧನೆಯನ್ನ ಮಾಡಿದ್ರು ಅಂತ ಕೇಳಿದ್ರೆ ಕೇವಲ ಬಸವಾದಿ ಶರಣರ ಮಾತುಗಳು ಅವರಿಗೆ ಧೈರ್ಯವನ್ನ ನೀಡಿದ್ವು. ನಾವು ಏನನ್ನಾದರೂ ಮಾಡಬಲ್ಲೆವು ಅಂತಕ್ಕಂತಹ ಹುಮ್ಮಸ್ಸನ್ನ, ಅಚಲವಾದಂತಹ ಆತ್ಮವಿಶ್ವಾಸವನ್ನ ಮೂಡಿಸ್ಲಿಕ್ಕೆ ಬಸವಾದಿ ಶರಣರ ಒಂದು ಮಾತುಗಳೇ ಇವರು ಏನಾದ್ರು ಅಂದ್ರೆ ಪ್ರೇರಣೆಯನ್ನ ನೀಡಿದ್ವು. ಅನುಭವ ಮಂಟಪದಲ್ಲಿ ಇವರ ವಚನಕಾರರಲ್ಲಿ ಅನೇಕ ಜನರು ಬಸವಣ್ಣನಿಗಿಂತ ಕೆಲವು ಜನ ಹಿರಿಯರು ಇದ್ರು, ಕೆಲವರು ಬಸವಣ್ಣನವರಿಗಿಂತ ಕಿರಿಯರು ಇದ್ರು. ನಾವು ಸಾಮಾನ್ಯವಾಗಿ ನಾವು ನೋಡಿದಾಗ ಬಸವಣ್ಣನವರ ಜೊತೆಗೆ ಚನ್ನಬಸವಣ್ಣ, ಪ್ರಭುದೇವರು, ಅಕ್ಕ ಮಹಾದೇವಿ, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಡೋಹರ ಕಕ್ಕಯ್ಯ, ಐದಕ್ಕಿಲಕ್ಕಮ್ಮ ಇವರೆಲ್ಲರೂ ಆ ಕಾಲದ ಪ್ರಮುಖ ವಚನಕಾರರಾಗಿದ್ರು. ಇವರೆಲ್ಲ ಆತ್ಮಚೇತನದ ಅರಿವನ್ನ ಮಾಡಿಕೊಂಡು ಕಾಯಕವನ್ನೇ ಧರ್ಮದ ಮೂಲ ಅಂತಹ ಸಾರಿದ್ರು. ಇಂತಹ ಅನೇಕ ಪ್ರಮುಖ ವಚನಕಾರರಲ್ಲಿ ಢಕ್ಕೆಯ ಬೊಮ್ಮಣ್ಣನವರು ಕೂಡ ಒಬ್ಬರಾಗಿದ್ರು. ಇದು ಹೆಮ್ಮೆ ಅಂತಕ್ಕಂಥದ್ದು. ಢಕ್ಕೆಯ ಬೊಮ್ಮಣ್ಣನವರನ್ನ ಢಕ್ಕೆಯ ಮಾರಯ್ಯ ಅಂತಲೂ ಕೂಡ ಕರೆಯೋದನ್ನ ನಾವು ಹಸ್ತಪ್ರತಿಗಳಲ್ಲಿ ನಾವು ಬಹಳಷ್ಟು ಸಾಮಾನ್ಯವಾಗಿ ಬೊಮ್ಮಣ್ಣ ಅಂತಾನೆ ಇದೆ, ಆದ್ರೆ ಕೆಲವರು ಢಕ್ಕೆಯ ಮಾರಯ್ಯ ಅಂತಲೂ ಕೂಡ ಇವರನ್ನ ಗುರುತಿಸಿರೋದನ್ನ ನಾವು ನೋಡ್ಬಹುದಾಗಿದೆ. ನಾನು ಈಗಾಗ್ಲೇ ಹೇಳ್ದಂಗೆ ಇವರು ಒಬ್ಬ ಜಾನಪದ ಕಲಾವಿದರು. ತಮ್ಮ ವ್ಯಕ್ತಿತ್ವವನ್ನ ರೂಪಿಸಿದಂತಹ ಅಪ್ಪ ಬಸವಣ್ಣನವರನ್ನ ಬಹಳಷ್ಟು ಸ್ತುತಿಸ್ತಾರೆ, ನೆನಪಿಸ್ತಾರೆ. ಜೊತೆಗೆ ಇವರು ಊರು ಯಾವುದು ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟವಾಗಿ ನಿರ್ಧಾರ ಆಗಿಲ್ಲ. ಆದಾಗ್ಯೂ ಕೂಡ ಹಳ್ಕಟ್ಟಿಯವರು ಸ್ಕಂದಶಿಲೆ ಅಥವಾ ಕಂದಗಲ್ಲು ಆಗಿರಬಹುದು ಅಂತಕ್ಕಂಥ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರ ಕುರಿತು ನಮಗೆ ವಿಚಾರವನ್ನ ತಿಳಿಸ್ತಕ್ಕಂತಹ ಒಂದು ಗ್ರಂಥಗಳೇನಾದ್ರೂ ಇದ್ರೆ ಗುಬ್ಬಿ ಮಲ್ಲನಾರ್ಯರ ವೀರಶೈವಾಮೃತ ಪುರಾಣ, ಜೊತೆಗೆ ಅದೃಶ್ಯ ಕವಿಯ ಪ್ರೌಢರಾಯನ ಕಾವ್ಯ, ಶಾಂತಲಿಂಗ ದೇಶಿಕರ ಭೈರವೇಶ್ವರ ಕಾವ್ಯಸೂತ್ರ ರತ್ನಾಕರ, ಈ ಎಲ್ಲಾ ಒಂದು ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ಈ ಢಕ್ಕೆ ಬೊಮ್ಮಣ್ಣನವರ ಪರಿಚಯ ಇದ್ದು ಅಲ್ಲಿ ಹೆಚ್ಚಾಗಿ ಅವರನ್ನ ಢಕ್ಕೆಯ ಮಾರಯ್ಯ ಅಂತಲೇ ಅಲ್ಲಿ ವಿವರಣೆಯನ್ನ ನೀಡೋದನ್ನ ನಾವು ನೋಡ್ಬಹುದಾಗಿದೆ. ಢಕ್ಕೆಯ ಬೊಮ್ಮಣ್ಣನವರ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಈಗಾಗಲೇ ಲಭ್ಯವಾಗಿಲ್ಲ ಅಂತ ನಾವು ಈಗಾಗಲೇ ಹೇಳಿದೀವಿ. ಇನ್ನೂ ಕೂಡ ಇದ್ರ ಬಗ್ಗೆ ಹೆಚ್ಚು ಏನಾಗ್ಬೇಕಾಗಿದೆ, ಸಂಶೋಧನೆ ಕೂಡ ಆಗ್ಬೇಕಾಗಿದೆ. ಆದ್ರೂ ಕೂಡ ಅವರ ಜೀವನದ ವಿವರಗಳನ್ನ ನಾವು ಎಲ್ಲಿ ನೋಡ್ಬಹುದು ಅಂದ್ರೆ ಸ್ವತಃ ಅವರ ವಚನಗಳಲ್ಲಿಯೇ ನಾವು ಕಾಣಬಹುದಾಗಿದೆ. ವಚನಗಳ ಮುಖಾಂತರ ವಚನವನ್ನ ಓದಿದಾಗ ಅವರ ಜೀವನ ಹೇಗಿತ್ತು ಅಂತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ತಿಳಿದುಕೊಳ್ಬಹುದಾಗಿದೆ. ಢಕ್ಕೆ ಬೊಮ್ಮಣ್ಣನವರು ಸುಮಾರು 90 ವಚನಗಳು ನಮ್ಗೆ ಇದುವರೆಗೂ ಲಭ್ಯವಾಗಿದ್ದು, ಇವರು ಕಾಲಾಂತಕ ಭೀಮೇಶ್ವರ ಲಿಂಗ ಅಂತಕ್ಕಂತಹ ಅಂಕಿತ ನಾಮದಲ್ಲಿ 90 ವಚನಗಳು ಬರೆದಿದ್ದಾರೆ, ರಚಿಸಿದ್ದಾರೆ ಅಂತಕ್ಕಂಥ ವಿಚಾರಗಳು ನಮ್ಗೆ ತಿಳಿದು ಬರ್ತಾವ. ಹಾಗಾದ್ರೆ ಒಟ್ಟಾರೆಯಾಗಿ ಅನುಭವ ಮಂಟಪದಲ್ಲಿದ್ದಂತಹ 780 ಅಮರ ಗಣಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು ಅಂತಕ್ಕಂಥದ್ದು ವಿಚಾರ ಇಲ್ಲಿ ಸ್ಪಷ್ಟವಾಗ್ತದೆ. ಬಸವಾದಿ ಶರಣರ ಸಂಪರ್ಕಕ್ಕೆ ಬರುವ ಮುನ್ನ ಏನ್ ಮಾಡ್ತಾ ಇದ್ರು ಇವರು ಅಂತಂದ್ರೆ ಡೊಳ್ಳು ಬಾರಿಸ್ತಾ ಗುಡಿಗಳಲ್ಲಿ ತಡೆಗಳಲ್ಲಿ ಬೇವಿನ ಸೊಪ್ಪನ್ನ ಕಟ್ಟಿಕೊಂಡು ಮಾರಿಯನ್ನ ಮೊರದಲ್ಲಿ ಹಾಕಿಕೊಂಡು ಭಕ್ತರ ಮನೆ ಮುಂದೆ ನಿಂತು ಬೇಳುವುದು ಇವರ ಒಂದು ಕಾಯಕ ಆಗಿದ್ದಿರಬಹುದು. ಯಾಕೆಂದ್ರೆ ಅವರದೇ ಒಂದು ವಚನ ನಮ್ಗೆ ಇಲ್ಲಿ ತಿಳಿದು ಬರ್ತದೆ. ಏನಪ್ಪಾ ಅಂದ್ರ ತಡುಮೆಂಬ ಮೊರದಲ್ಲಿ ಮಾಯಾಗುಣವೆಂಬ ಮಾರಿಯ ಹಿಡಿದು ಅಂತಕ್ಕಂತಹ ವಚನದಲ್ಲಿ ಅವರ ವೇಷಭೂಷಣಗಳ ಚಿತ್ರಣವನ್ನ ನಾವು ಈಗಾಗಲೇ ಇಲ್ಲಿ ನೋಡಬಹುದಾಗಿದೆ. ಕಾಯಕದ ಒಂದು ಚಿತ್ರಣ ಕೂಡ ಈ ವಚನದ ಮುಖಾಂತರ ನಾವು ತಿಳ್ಕೊಳ್ಬಹುದಾಗಿದೆ, ಅಲ್ಲಿ ಮೂಡ್ ಬಂದಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬಹುದಾಗಿದೆ. ತನಗೆ ಇದರಿಟ್ಟು ಕಾಬುದೆಲ್ಲವೂ ತನಗೆ ಅನ್ಯ ದೈವ, ತಾ ಕುರು ಹಳಿದು ತನಗೆ ಅನ್ಯವೆಂಬುದೊಂದಿಲ್ಲವಾಗಿ ಅದು ತನಗೆ ಭಿನ್ನವಿಲ್ಲದ ದೈವ, ಅಹಂಕಾರವೆಂಬ ಆತ್ಮಘಟದ ಮಾರಿಯ ಹೊತ್ತು ಉಳುಹೆಂಬ ಢಕ್ಕೆಯ ಹಿಡಿದು ಭವವೆಂಬು ಬಾಗಿಲಲ್ಲಿ ತಿರುಗಾಡುತ್ತಿದ್ದೇನೆ, ಢಕ್ಕೆಯ ದನಿಯ ಬಿಡಿಸು ಅಂತಕ್ಕಂತಹ ಅವರದೇ ವಚನವನ್ನ ನೋಡಿದಾಗ ಅವರ ವಚನದ ನಿಲುವನ್ನ ನಿಚ್ಚಳವಾಗಿ ಹೇಳ್ತದೆ. ಏನಪ್ಪಾ ಅಂತಂದ್ರೆ ಅವರಿಗೆ ಮಾರಿ ಎಂಬುದು ಕೇವಲ ಭೌತಿಕವಾದಂತಹದ್ದಾಗಿರ್ಲಿಲ್ಲ, ಅದು ಮನುಷ್ಯನಲ್ಲಿರ್ತಕ್ಕಂತಹ ಅಹಂಕಾರದ ಸಂಕೇತ ಆಗಿತ್ತು. ಅವರು ಕಾಯವನ್ನು ಢಕ್ಕೆಗೆ ಹೋಲಿಸ್ತಾರೆ, ಜೊತೆಗೆ ಅದರ ಮೇಲೆ ಆ ಜೀವವೆಂಬ ಹೊಡೆಚೆಂಡು ಬೀಳಲು ತ್ರಿವಿಧ ಅಂದ್ರೆ ಹೆಣ್ಣು ಹೊಣ್ಣು ಮಣ್ಣು ತಾತ ಎಂದು ಆಸೆ ಹಿಂಡಿ ದಿಂಡಿ ಎನಿಸಿತ್ತು. ಈ ದನಿಯ ಭೇದವನ್ನ ಅರಿತು ಮಾರ್ಗ ತಪ್ಪದೆ ಕಾಲವೆನ್ನುವ ಮಾರಿಯನ್ನು ಗೆಲ್ಲಬೇಕು ಅಂತಕ್ಕಂತಹ ಮಾತನ್ನ ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ. ಅವರ ಕೆಲವೊಂದಿಷ್ಟು ವಚನಗಳನ್ನ ನಾವಿವತ್ತು ತಿಳ್ಕೊಳ್ಳಿಕ್ಕೆ ಮತ್ತೆ ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಅವರ ಒಂದು ವಚನ ನನಗೆ ಇಷ್ಟವಾಗಿದ್ದು ಅಂತಂದ್ರೆ, ಅಹಂಕಾರವರಿತು ಗುರುವಾಗಿ, ಜಗವರಿತು ಲಿಂಗವಾಗಿ, ತ್ರಿವಿಧವರಿತು ಜಂಗಮವಾಗಿ, ಸಕಲೇಂದ್ರಿಯ ಲಂಪಟವರಿತು ಭಕ್ತನಾಗಿ, ಸಂಸಾರವೆಂಬ ಗಡವಡೆಯಲ್ಲಿ ಸಿಲುಕಿದೆ,
ಆವ ಸ್ಥಳದಲ್ಲಿ ನಿಂದು ನೋಡಿದಳು ಭಾವಶುದ್ಧವಾಗಿ, ಗುರುವಿಂಗೆ ಗುರುವಾಗಿ, ಲಿಂಗಕ್ಕೆ ಲಿಂಗವಾಗಿ, ಜಂಗಮಕ್ಕೆ ಜಂಗಮವಾಗಿ, ಭಕ್ತರ ಯುಕ್ತಿಯ ಮಾರಿಕೊಂಡಿತ್ತು ಸದ್ಭಕ್ತ, ಕಾಲಾಂತಕ ಭೀಮೇಶ್ವರ ಲಿಂಗವು ತಾನೇ ಅಂತಕ್ಕಂತಹ ವಚನವನ್ನ ನಾವಿವತ್ತು ಇಲ್ಲಿ ಚರ್ಚಿಸೋಣ. ಮನುಷ್ಯನ ಸಾಧನೆಯ ಮೆಟ್ಟಿಲನ್ನ ಏರಿದಾಗ ಸಾಮಾನ್ಯವಾಗಿ ಬಹಳಷ್ಟು ಏನಾಗ್ತದೆ ಅಂದ್ರ ಅಹಂಕಾರ ಅನ್ನೋದು ನೆತ್ತಿಗೆ ಇರ್ತದೆ ಅಂತ ಹೇಳ್ತಾರೆ. ಪಿತ್ತ ನೆತ್ತಿಗೆ ಇರ್ದ ಹಾಗೆ ಅಹಂಕಾರ ಅಂತಕ್ಕಂಥದ್ದು ಕೂಡ ಸಾಮಾನ್ಯವಾಗಿ ಕೆಲವರಲ್ಲಿ ಬಂದೇ ಬಿಡ್ತದೆ. ಆದ್ರೆ ಯಾವ ವ್ಯಕ್ತಿ ಆ ಅಹಂಕಾರವನ್ನ ಬಿಟ್ಟು ನೈಜತೆಯನ್ನ ಅರಿತುಕೊಂಡು ಅದನ್ನು ಮೆಟ್ಟಿ ನಿಲ್ತಾನೋ, ಅಹಂಕಾರವನ್ನ ಮೆಟ್ಟಿ ನಿಲ್ತಾನೆ, ಅವನೇ ನಿಜವಾದ ಗುರು ಅಂತಕ್ಕಂತಹದ್ದು ಒಂದು ವಚನಕಾರರ ನಿಲುವಾಗಿದೆ, ವಚನಕಾರರ ವಿಚಾರವಾಗಿದೆ. ಅದೇ ರೀತಿ ಜಗತ್ತಿನಲ್ಲಿ ಆಗು ಹೋಗುಗಳನ್ನ ಅರಿತುಕೊಂಡು ಸಾಮಾನ್ಯ ಜನರ ದುಃಖಕ್ಕೆ ಸ್ಪಂದಿಸಿ ಸರ್ವರಿಗೂ ಒಳಿತನ್ನೇ ಬಯಸಿದ್ರೆ ಆತನೇ ಲಿಂಗ ರೂಪಿಯಾಗ್ತಾನೆ, ಲಿಂಗ ಸ್ವರೂಪಿಯಾಗ್ತಾನೆ ಅಂತಕ್ಕಂತಹ ಮಾತು ಕೂಡ ವಚನಕಾರದ್ದಾಗಿದೆ. ತ್ರಿವಿಧಗಳನ್ನ ಅರಿಬೇಕು. ಹಾಗಾದ್ರೆ ಈ ತ್ರಿವಿಧಗಳು ಯಾರು? ಗುರು, ಲಿಂಗ, ಜಂಗಮ. ಈ ಮೂರನ್ನ ಅರಿತು ನಡೆಯುವವನೇ ನಿಜವಾದ ಜಂಗಮ. ಪಂಚೇಂದ್ರಿಯಗಳು ಅಂದ್ರೆ ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ, ಇವುಗಳಿಂದ ಆಗ್ತಕ್ಕಂತಹ ಅನಾಹುತಗಳನ್ನ ತಿಳ್ಕೊಳ್ಬೇಕು. ಅವುಗಳನ್ನ ನಿಗ್ರಹಿಸಿ ಜೀವಿಸುವವನೇ ನಿಜವಾದ ಭಕ್ತ ಅಂತಕ್ಕಂಥದ್ದು ವಚನಕಾರರ ನಿಲುವು. ಇಂತಹ ಭಕ್ತನು ಸಂಸಾರದ ಜಂಜಾಟದಲ್ಲಿ ಸಿಲುಕದೆ ಯಾವ ರೀತಿಯಾಗಿ ನಿಂತು ನೋಡಿದ್ರು ಕೂಡ ಭಾವಶುದ್ಧನಾಗ್ತಾನೆ. ಎಲ್ಲಿ ನೋಡಿದ್ರು ಕೂಡ ಆತ ಭಾವಶುದ್ಧನಾಗಿ ಕಾಣ್ತಾನೆ. ಆತನೇ ಗುರುವಿಗೆ ಗುರುವಾಗಿರ್ತಾನೆ, ಲಿಂಗಕ್ಕೆ ಲಿಂಗವಾಗ್ತಾನೆ, ಜಂಗಮಕ್ಕೆ ಜಂಗಮವಾಗಿ ನಿಲ್ತಾನೆ. ಅಂದ್ರೆ ಭಕ್ತಿಯ ಒಂದು ಶಕ್ತಿ ಆ ಪರಾಕಾಷ್ಠತೆ ತಲುಪಿದಾಗ ಆ ಶ್ರೇಷ್ಠತೆಯನ್ನ ತಿಳಿದವನೇ ನಿಜವಾದ ಸದ್ಭಕ್ತನಾಗ್ತಾನೆ. ಅಲ್ಲಿವರೆಗೂ ನಾವು ಸುಮ್ಮನೆ ನಾಮಕೆ ವಾಸ್ತೆ ಹೆಸರಿಗೆ ಮಾತ್ರ ಭಕ್ತರಾಗ್ಲಿಕ್ಕೆ ಉಂಟು. ಗಂಟೆಗಟ್ಟಲೆ ದೇವರ ಮುಂದೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಾನು ಮಹಾನ್ ಭಕ್ತ ಅನಿಸ್ಕೊಂಡ್ರೆ ಸಾಕಾಗಲ್ಲ ಅಂತಕ್ಕಂಥ ನಿಲುವನ್ನ ಇಲ್ಲಿ ವಚನಕಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಆತ ಹೆಂಗೆ ಹೇಳ್ತಾ ಇದ್ದಾರೆ ಅಂದ್ರೆ ಆತನೇ ನಿಜವಾದ ಭಕ್ತ ಅನ್ಸೋದಲ್ಲದೆ ಕಾಲಾಂತಕ ಭೀಮೇಶ್ವರ ಲಿಂಗವಾಗಿ ಸ್ವತಃ ಆತನೇ ಕಾಣ್ತಾನೆ ಅಂತಕ್ಕಂಥದ್ದನ್ನ ಬೊಮ್ಮನವರು ಇಲ್ಲಿ ಆ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಚನವನ್ನ ನೋಡಿದಾಗ ಇನ್ನೊಂದು ವಚನವನ್ನ ನಾನು ಇಲ್ಲಿ ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಪ್ಪಾ ಅಂತಂದ್ರೆ ಹೇಳ್ತಾ ಇದ್ದಾರೆ ಮುಂದುವರೆದು, ಕೈದ ಹಿಡಿದು ಕಾದುವಾಗ ಕೈಯೋ ಮನವೋ, ಅಂಗ ಲಿಂಗ ಸಂಬಂಧದಲ್ಲಿ ಸಂಬಂಧಿಸಿದಾಗ ಅಂಗವೋ ಲಿಂಗವೋ ಆತ್ಮನೋ, ಈ ಮೂರಂಗಣವರಿದಲ್ಲಿ ಕಾಲಾಂತ ಭೀಮೇಶ್ವರ ಲಿಂಗವನ್ನರಿದುದು ಅಂತಕ್ಕಂತಹ ಮಾತನ್ನ ಅವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಈ ವಚನವನ್ನ ನಾವು ನೋಡಿದಾಗ ಮೊದಲನೇ 2 ಲೈನ್ಗಳನ್ನ ನೋಡ್ರಿ ತೆಗೆದುಕೊಂಡಾಗ ಇಲ್ಲಿ ಏನಿದೆ, ಆದಿಪ್ರಾಸವಿದೆ, ಜೊತೆಗೆ ಚಂದದ ರೂಪಕವನ್ನ ಕೂಡ ಅವರು ಬಳಸಿದ್ದಾರೆ. ನಮ್ಗೆ ಆಮೇಲೆ ಗೊತ್ತಾಗ್ತದೆ ಅವಾಗ ಅವರು ಇದು ಎಲ್ಲ ಕಲ್ಪನೆ ಇತ್ತು ಇಲ್ವೋ, ಒಟ್ಟಾರೆಯಾಗಿ ಅವ್ರ ಮಾತುಗಳೇ ವಚನಗಳಾಗಿದ್ವು ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತೀವಿ. ಆದ್ರೆ ನಾವು ಈಗ ಅಧ್ಯಯನದಲ್ಲಿ ನೋಡ್ಕೊಂಡಾಗ ಒಂದು ಆದಿಪ್ರಾಸವಿರೋದನ್ನ ಜೊತೆಗೆ ರೂಪಕವನ್ನ ಬಳಸಿರೋದನ್ನ ನಾವು ಇಲ್ಲಿ ನೋಡ್ಬೋದು. ಮೊದಲನೇ 2 ಸಾಲುಗಳನ್ನ ತೆಗೆದುಕೊಂಡಾಗ ಲೌಕಿಕ ಬದುಕನ್ನ ಕುರಿತು ಹೇಳ್ತಾ ಇದ್ದಾರೆ. ಕೊನೆಗೆ 3 ಲೈನ್ಗಳನ್ನ ನೋಡಿದಾಗ ಆಧ್ಯಾತ್ಮಿಕ ಪರಿಭಾಷೆ ಅಲ್ಲಿ ಇರೋದು ನಮ್ಗೆ ತಿಳಿದು ಬರ್ತದೆ. ಹಾಗಾದ್ರೆ ಈ ಪ್ರಸ್ತುತ ವಚನದಲ್ಲಿ ಡಕ್ಕೆ ಬೊಮ್ಮನವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರ ವಿಚಾರ ಲಿಂಗವನ್ನು ಅರಿಯುವ ಬಗೆಯನ್ನೇ ನಮ್ಗೆ ವಿವರಿಸ್ತಾ ಇದ್ದಾರೆ. ಮನುಷ್ಯನು ಶಸ್ತ್ರಾಸ್ತ್ರಗಳನ್ನ ಹಿಡಿದು ಕಾದಾಡ್ತಾ ಇರ್ಬೇಕಾದ್ರೆ ಅಕಸ್ಮಾತ್ ಆಗಿ ಯುದ್ಧದಲ್ಲಿ ಗೆದ್ರೆ ಆ ಗೆಲುವು ಯಾರಿಗೆ ಅಂತಕ್ಕಂಥದ್ದು ಅವರ ಪ್ರಶ್ನೆ ಆಗಿದೆ. ಹಾಗಾದ್ರೆ ಯುದ್ಧ ಮಾಡಿದಂತಹ ಕೈಗೆ ಈ ಗೆಲುವು ಸಲ್ಬೇಕಾ, ಅಥವಾ ಆ ಯುದ್ಧ ಮಾಡ್ಲಿಕ್ಕೆ ಸಹಾಯಕವಾದಂತಹ ಆಯುಧಕ್ಕೆ ಸಲ್ಬೇಕಾ, ಅಥವಾ ಯುದ್ಧವನ್ನ ಮಾಡ್ಲಿಕ್ಕೆ ಮನಸ್ಸು ಏನ್ ಮಾಡ್ತಲ್ಲ ಆ ಮನಸ್ಸಿಗೆ ಸಲ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕೈದ ಹಿಡಿದು ಕಾದುವಾಗ ಕೈಯೋ ಮನವೋ ಅಂತ ತಿಳ್ಕೊಂಡು ಭೌತಿಕವಾದಂತಹ ಒಂದು ಇವುಗಳ ಕಡೆಗೆ ಅವರು ಗಮನವನ್ನು ಹರಿಸ್ತಾ ಇದ್ದಾರೆ. ಪ್ರಶ್ನೆ ಮೂಡ್ತದೆ, ಹಾಗಾದ್ರೆ ಈ ಸತ್ಯ ಅಂತ ಹೇಳಿದ್ರೆ ನಿಜವಾದ ಗೆಲುವು ಕೇವಲ ಒಂದರ್ಲೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬರೀ ನನ್ಗೆ ಈಗ ಹೇಳ್ಬೇಕು ಅಂತಂದ್ರೆ ಒಂದಕ್ಕೆ ಸಲ್ಲಿಕ್ಕೆ ಸಾಗಿದಿಲ್ಲ. ಈಗ ಆಯುಧ ಇದೆ, ಯುದ್ಧ ಮಾಡ್ಬೇಕು ಅಂತ ಮನಸ್ಸಿದೆ, ಕೈನೇ ಇಲ್ಲ ಅಂತಂದ್ರೆ ಯುದ್ಧ ಮಾಡಿ ಗೆಲ್ಲಕ್ಕೆ ಅಸಾಧ್ಯ. ಜೊತೆಗೆ ಆಯುಧವಿದೆ, ಜೊತೆಗೆ ಕೈ ಇದೆ, ನನ್ಗೆ ಯುದ್ಧ ಮಾಡ್ಬೇಕು ಅನ್ನೋ ಮನಸ್ಸೇ ಇಲ್ಲ ಅಂತಂದ್ರೆ ಆಗ್ಲೂ ಕೂಡ ಗೆಲುವು ಅಸಾಧ್ಯ ಅಂತಕ್ಕಂಥದ್ದು. ಹೀಗೆ ಆ ಆಯುಧಗಳೆರಡೂ ಯುದ್ಧ ಮಾಡ್ತಕ್ಕಂಥ ಮನವೇ ಇಲ್ದಿದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಾಗ ಈ ಒಂದು ವಿಜಯ ಯಾರಿಗೆ ಸಲ್ಬೇಕು ಅಂತಕ್ಕಂತಹದ್ದು ಅವರ ಪ್ರಶ್ನೆ ಆಗಿದೆ. ಅದಕ್ಕಾಗಿ ಹೇಳ್ತಾರೆ ಅವರು, ಈ ಗೆಲುವಿನಲ್ಲಿ ಎಲ್ಲರದು ಕೂಡ ಸಮಪಾಲು, ಎಲ್ಲ
ಕೈ ಮತ್ತು ಮನಸ್ಸು ಮತ್ತು ಜೊತೆಗೆ ಕೈದು ಆಯುಧ ಎಲ್ಲದರೂ ಕೂಡ ಮೂರದ್ದು ಕೂಡ ಸಮಪಾಲಾಗಿದೆ ಅಂತಕ್ಕಂಥದ್ದು. ಇನ್ನ ಆಧ್ಯಾತ್ಮಿಕ ಪರಿಭಾಷೆಯನ್ನ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಹಾಗೆ ಲಿಂಗ ಮತ್ತು ಅಂಗ ಮತ್ತು ಲಿಂಗ ಇವೆರಡೂ ಸಂಧಿಸುವಾಗ ಅಂಗ ಮುಖ್ಯವೋ ಲಿಂಗ ಮುಖ್ಯವೋ, ಅಥವಾ ಅಂಗವು ಜೀವಂತವಾಗಿರಲು ಕಾರಣವಾದಂತಹ ಆತ್ಮ ಮುಖ್ಯವೋ ಅಂತ ಕೇಳ್ತಾರೆ. ಅಂತ ಕೇಳಿದ್ರೆ ಅಂಗವನ್ನ ಬಿಟ್ಟು ಆತ್ಮವಿಲ್ಲ, ಆತ್ಮವನ್ನ ಬಿಟ್ಟು ಲಿಂಗವಿಲ್ಲ. ನೋಡ್ರಿ, ಒಂದಕ್ಕೊಂದು ಏನಿವು ಅಂತಂದ್ರೆ ಸಂಬಂಧ ಇದೆ. ಅದಕ್ಕಾಗಿ ವಚನಕಾರ ಹೇಳ್ತಾರೆ. ಎಲ್ಲರೂ ಹೇಳಿರೋದನ್ನ ನಾವು ಸಾಮಾನ್ಯವಾಗಿ ಕೇಳಿದ್ವಿ, ಏನು ಆತ್ಮವೇ ಪರಮಾತ್ಮ ಅಂತಕ್ಕಂತಹ ಮಾತನ್ನ. ಹಾಗಾದ್ರೆ ಅದಕ್ಕೋಸ್ಕರನೇ ಶರಣ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಅದನ್ನ ಮೂರೂ ಕೂಡ ಈ ಮೂರನ್ನ ಅರ್ಥಕೊಳ್ಬೇಕು. ಯಾವ್ಯಾವುದನ್ನ? ಅಂಗ ಲಿಂಗ ಇವು ಅನ್ನ ಅರಿತುಕೊಂಡಾಗ, ಅಂಗ ಲಿಂಗ ಸಂಧಿಸುವಾಗ ಅಂಗಲಿಂಗ ಆತ್ಮ ಇವುಗಳನ್ನ ನಾವು ನಿಜವಾಗ್ಲೂ ಅರಿತುಕೊಳ್ಬೇಕು. ನಿಜವಾದ ಅರಿತುಕೊಂಡಾಗ, ಮೂರನ್ನೂ ಸರಿಯಾಗಿ ಅರಿತುಕೊಂಡಾಗ ಮಾತ್ರ ನಾವು ಕಾಲಾಂತಕ ಭೀಮೇಶ್ವರ ಲಿಂಗವನ್ನ ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ಅವರಿಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ನಾವಿಲ್ಲಿ ಕೈ ಮತ್ತು ಮನಸ್ಸಿನ ಭಾವನೆಯನ್ನ ಅನುಸರಿಸಿ ಕ್ರಿಯಾಶೀಲರಾಗಿ ಕಾದಾಡಿದಾಗ ಮಾತ್ರ ಗೆಲುವು ಸಾಕ್ತದ ಅಂತಕ್ಕಂಥದ್ದನ್ನ ಒಂದು ಕಡೆ ನೋಡಿದ್ರೆ, ಇಲ್ಲಿ ನಿಜವಾದಂತಹ ಕೈ ಕತ್ತಿ ಮನಸ್ಸು ಯಾವುದು ಅಂತಕ್ಕಂಥದ್ದನ್ನ ಓದುಗರಿಗೆ ಏನ್ ಮಾಡ್ಲಿಕ್ಕೆ ಅಂದ್ರೆ ಒಂದು ಪ್ರಶ್ನೆಯನ್ನ ಬಂದಾಗ ಓದುಗರಿನ ಚಿಂತನೆಗೆ ಒಡ್ತಕ್ಕಂತಹ ಕೆಲಸವನ್ನ ಇಲ್ಲಿ ಡಕ್ಕೆ ಬೊಮ್ಮಣ್ಣನವರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಜವಾದ ಅವರು ಹೇಳಿದಂತಹ ಕೈ ಮತ್ತು ಕತ್ತಿ ಮನಸ್ಸು ಯಾವ್ದಾಗಿರಬಹುದು ಅಂತಕ್ಕಂಥದ್ದು ಚಿಂತನೆಯನ್ನ ಕೂಡ ನಾವಿಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾಗ್ತದ. ಇಲ್ಲಿ ತನು ಮನ ಭಾವ ಈ ಮೂರೂ ಅಂಗಗಳಾದಂತಹ ಸೂಕ್ಷ್ಮ ಸ್ಥೂಲ ಕಾರಣ ಈ ಮೂರೂ ಶರೀರವನ್ನ ನಾವು ಅರಿತುಕೊಂಡು ಪರಿಶುದ್ಧರಾದಾಗ ಮಾತ್ರ ನಾವು ಕಾಲಾಂತಕ ಭೀಮೇಶ್ವರ ಲಿಂಗವನ್ನ ಅರಿತುಕೊಳ್ಳಿಕ್ಕೆ ಆಗ್ತದೆ ಅಂತಕ್ಕಂಥದ್ದು ಒಂದು ವಚನಕಾರರ ಒಂದು ವಿಚಾರ ಆಗಿರಬಹುದು. ಇನ್ನು ಮುಂದಿನ ಒಂದು ವಚನದಲ್ಲಿ ಅವ್ರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ತಾನರಿಯದೆ ಮಾಡಿದ ದೋಷಕ್ಕೆ ತನಗೆ ಅಘೋರವಿಲ್ಲ, ಅದು ಜಗದ ಹುದುಗು. ತಾನರಿದು ಅಲ್ಲ ಅಹುದೆಂದು ಎಲ್ಲರಿಗೆ ಹೇಳಿ ಪರ ಧನದಲ್ಲಿ ಪರ ಸತಿಯಲ್ಲಿ ಅನ್ಯರ ನಿಂದೆಯಲ್ಲಿ ಋತಾಚಾರ ಭಂಗಿತರಲ್ಲಿ ಇದನ್ನು ಅರಿದು ಅನುಸರಣೆಯ ಮಾಡಿದಡೆ ಕುಂಭಿ ನರಕದಲ್ಲಿ ಹಿಂಗದಿರ್ಪನು ಕಾಲಾಂತಕ ಭೀಮೇಶ್ವರ ಲಿಂಗಕ್ಕೆ ಸ್ವಪ್ನದಲ್ಲೂ ದುರಸ್ತನು ಅಂತಕ್ಕಂತಹ ವಚನ ಅವರದ್ದು ಓದಿದಾಗ ನಮ್ಗೆ ಇಲ್ಲಿ ಏನ್ ಅನಿಸ್ತದ ಅಂತಕ್ಕಂಥದ್ದನ್ನ ನೋಡೋಣ. ಈ ಒಂದು ಪ್ರಸ್ತುತವಾದಂತಹ ವಚನದಲ್ಲಿ ಡಕ್ಕೆಯ ಬೊಮ್ಮಣ್ಣನವರು ಹೇಳ್ತಕ್ಕಂಥ ವಿಚಾರ ಏನಾಗಿರ್ಬೋದಂದ್ರೆ, ವ್ಯಕ್ತಿಯು ತನಗರಿವಿಲ್ಲದೆ ಮಾಡಿದ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇದೆ. ಅದಕ್ಕೆ ಸುಬಹ ಕಾ ಭೂಲಾ ಅಗರ್ ಶಾಮ್ ಕೋ ಘರ್ ಆತಾ ಹೈ ತೋ ಉಸೆ ಮಾಫ್ ಕರ್ ದೇನಾ ಚಾಹಿಯೆ ಅಂತ ಹೇಳ್ತಿಕೊಂಡು ಗೊತ್ತಿಲ್ಲದೆ ಮಾಡಿದಂತಹ ತಪ್ಪಿಗೆ ಇಲ್ಲಿ ಕ್ಷಮೆ ಇದೆ. ಆದ್ರೆ ಗೊತ್ತಿದ್ದು ತಪ್ಪು ಮಾಡಿದ್ರೆ ಏನಾಗ್ತದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ತನಗರಿವಿಲ್ಲದೆ ತಪ್ಪು ಮಾಡಿದ್ರೆ ಅದು ಘೋರವಲ್ಲ. ಅದಕ್ಕೆ ಏನಾಗ್ತದ ಅಂದ್ರೆ ಅದು ಮಹಾ ಅಪರಾಧನೂ ಕೂಡ ಅಲ್ಲ. ಆ ತಪ್ಪಿಗೆ ಕ್ಷಮೆ ಕೂಡ ಇದೆ. ಅದು ಜಗದ ನಿಯಮ. ಆದ್ರೆ ಹೇಳ್ತಾರೆ ಜಗದಲ್ಲಿಯೇ ಅಡಗಿದೆ. ಆದ್ರೆ ಹೀಗೆ ಮಾಡ್ಬೇಡ, ಹಾಗೆ ಮಾಡು, ಹಾಗೆ ಮಾಡ್ಬೇಡ, ಹೀಗೆ ಮಾಡು ಅಂತ ಹೇಳು ಗಂಟೆಗಟ್ಲೆ ಉಪದೇಶವನ್ನ ಹೇಳ್ತಾ ಇರ್ತಾರೆ ಕೆಲವರು. ದೀಪದ ಬುಡದಲ್ಲಿ ಕತ್ತಲೆ ಅನ್ನೋ ಹಾಗೆ ಏನೇನೋ ಉಪದೇಶಗಳನ್ನ ಹೇಳ್ತಾ ಇರ್ತಾರೆ ಬೇರೆಯವರಿಗೆ. ಆದ್ರೆ ತಾವು ಮಾತ್ರ ಏನ್ ಮಾಡ್ತಾ ಇದ್ದಾರೆ, ಹಾಗೆ ನಡೆದುಕೊಳ್ಳದೆ ಮಹಾ ಅಪರಾಧಿಗಳಾಗಿರ್ತಾರೆ. ಉದಾಹರಣೆಗೆ ನೋಡ್ರಿ, ನಾವು ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಬಸವಣ್ಣನವರು ವಚನ ಸಪ್ತಸೂತ್ರಗಳಲ್ಲೇ ಹೇಳ್ಬೇಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬನ್ನಿಸಬೇಡ, ಇದ್ರ ಇವೇ ಈ ವಿಚಾರಗಳನ್ನ ಬಹಳ ಚಂದ ಹೇಳ್ತಾ ಇರ್ತಾರೆ ಕೆಲವರು. ಆದ್ರೆ ತಾವೇ ಆ ಎಲ್ಲ ಏನಂದ್ರೆ ಗುಣಗಳನ್ನ ತಮ್ಮಲ್ಲಿಯೇ ಮೈಗೂಡಿಸಿಕೊಂಡು ನಿತ್ಯ ನಿರಂತರವಾಗಿ ಅದನ್ನೇ ಮಾಡ್ತಾ ಇರ್ತಾರೆ. ಸುಳ್ಳು ಹೇಳ್ಬೇಡ ಅನ್ನೋದು ಸುಳ್ಳು ಹೇಳೋದು, ಕಳ್ಳತನ ಮಾಡ್ಬೇಡ ಅನ್ನೋದು ಕಳ್ಳತನ ಮಾಡೋದು, ನೇರವಾಗಿ ಮಾಡದೇ ಇದ್ರು ಡೈರೆಕ್ಟ್ ಆಗಿ ಮಾಡೋದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಆದ್ರೆ ಶರಣರು ಹಾಗೆ ಮಾಡ್ಲಿಲ್ಲ. ಅವ್ರು ಏನು ಅಂತಂದ್ರೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತಕ್ಕಂತಹ ವಿಚಾರವನ್ನ ಹೊಂದಿದಂತಹ ಶರಣರಾಗಿದ್ರು. ಅವರು ಏನ್ ಮಾತಾಡ್ತಿದ್ರು ಅದನ್ನೇ ಅನುಸರಣೆ ಮಾಡ್ತಾ ಇದ್ರು. ಏನು ಅನುಸರಣೆ ಮಾಡ್ತಾ ಇದ್ರು ಅದನ್ನೇ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆಚರಿಸ್ತಾ ಇದ್ರು, ಅದನ್ನೇ ಹೇಳ್ತಾ ಇದ್ರು ಕೂಡ ಅಂತಕ್ಕಂತಹದ್ದು. ಮುಂದುವರೆದವ್ರು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ತಾನರಿಯದೆ ಮಾಡಿದಂತಹ ಪಾಪಕ್ಕೆ ಘೋರ ಇಲ್ಲ, ಅದು ಜಗದ ನಿಯಮ ಅಂತ. ತಾನರಿದು ಅಲ್ಲ ಆಹುದಂತ ಹೇಳಿದ್ರು ಕೂಡ ಅದು ತಪ್ಪು ಅಂತಕ್ಕಂಥದ್ದು. ಇನ್ನ ಕೊನೆಗೆ ಹೇಳ್ತಾ ಇದ್ದಾರೆ ಅವರು, ಪರಧನ ಪರ ಸತಿಯರಲ್ಲಿ ಅನ್ಯರ ನಿಂದೆಯಲ್ಲಿ ಋತಾಚಾರ ಭಂಗಿತರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅರಿದು ಅನುಸರಣೆ ಮಾಡಬೇಡ ಅಂತಕ್ಕಂಥದ್ದು ಅವ್ರ ವಿಚಾರ. ಅಂದ್ರೆ ಏನು? ಪರಧನ ಪರಸತಿ ಅನ್ಯರ ನಿಂದನೆಯನ್ನ ಮಾಡಿದರೆ ಹಾಗೂ ಋತಾಚಾರದಲ್ಲಿ ಭಂಗ
ತರುವಂತಹ ಕೆಲಸವನ್ನ ಮಾಡಿದ್ರೆ, ಆ ತಪ್ಪನ್ನು ನೀನು ತಿಳಿದು ಮಾಡಿದ್ರೆ ಅಂತಹವರಿಗೆ ಘೋರವಾದ ನರಕದಲ್ಲಿಯೂ ಕೂಡ ಸ್ಥಾನ ಸಿಗೋದಿಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡ್ರಿ, ಹಾಗಾದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಪರಧನ ಪರ ಸತಿ ಇವರನ್ನ ನಿಂದೆಯಲ್ಲಿ ನಾವು ತೊಡಗಬಾರ್ದು ಅಂತ ಹೇಳಿದಾಗ ನನಗೆ ಸತ್ಯಕ್ಕನವರ ಒಂದು ವಚನ ಕೂಡ ಇಲ್ಲಿ ನಮ್ಗೆ ನೆನಪಿಗೆ ಬರ್ತದೆ. ಅರ್ಚನೆ ಪೂಜನೆ ನೇಮವಲ್ಲ, ದೀಪಧೂಪಾರತಿ ನೇಮವಲ್ಲ, ಹಾಗೆ ಮಂತ್ರತಂತ್ರ ನೇಮವಲ್ಲ. ಹಾಗಾದ್ರೆ ನೇಮ ಏನು ಅಂದ್ರೆ ಪರಧನ ಪರಸತಿ ಪರ ಸ್ತ್ರೀಯರನ್ನ ನಿಂದನೆ ಮಾಡದೇ ಇರೋದು ಏನಪ್ಪಾ ಅಂತಂದ್ರೆ ಇದು ನಿಜವಾದ ನೇಮ ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿಯೂ ಕೂಡ ಪರಸ್ತ್ರೀ ಪರಧನವನ್ನ ನಾವು ನಿಂದನೆ ಮಾಡಬಾರ್ದು, ಅದಕ್ಕೆ ಆಶೆ ಪಡಬಾರ್ದು. ಅಂತಹವರು ಏನಾಗ್ತಾರೆ ಅಂತಂದ್ರ ಘೋರವಾದ ನರಕದಲ್ಲಿಯೂ ಕೂಡ ಅವರಿಗೆ ಸ್ಥಾನ ಸಿಗೋದಿಲ್ಲ. ನೋಡ್ರಿ, ಅದಕ್ಕೆ ಹೇಳ್ತಾರೆ ಕುಂಭೀ ನರಕದಲ್ಲಿಯೂ ಕೂಡ ಹೇಳ್ತಾರೆ, ಕುಂಭೀ ನರಕದಲ್ಲಿ ಹಿಂಗದಿರ್ಪನು, ಅಲ್ಲಿಯೂ ಕೂಡ ಆತನಿಗೆ ಸ್ಥಾನ ಸಿಗೋದಿಲ್ಲ. ಅಂತಹವರನ್ನ ಭಗವಂತ ಕಾಲಾಂತಕ ಭೀಮೇಶ್ವರನನ್ನ ತನ್ನ ಕನಸಿನೊಳಗೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಪ್ನದಲ್ಲಿಯೂ ನೋಡಿ ಹೇಳ್ತಾರೆ, ಸ್ವಪ್ನದಲ್ಲಿಯೂ ಕೂಡ ದೂರಸ್ಥ, ಕನಸಿನೊಳಗೂ ಕಾಣ್ಲಿಕ್ಕೆ ಅಸಾಧ್ಯ ಅಂತಕ್ಕಂತಹ ಮಾತವನ್ನ ಇಲ್ಲಿ ಅವ್ರು ಹೇಳ್ತಾರ. ಕನಸಿನಲ್ಲಿಯೂ ಕೂಡ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ನಾವು ಸ್ವರ್ಗ ನರಕ ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ. ಇದನ್ನ ನೋಡಿದಾಗ ಇದು ಕೇವಲ ಅವರ ಒಂದು ಕಲ್ಪನೆ ಮತ್ತು ದೃಷ್ಟಾಂತಗಳನ್ನಾಗಿ ಇಲ್ಲಿ ಬಳಸ್ಕೊಂಡಿರೋದು. ಯಾಕೆಂತಂದ್ರೆ ಸ್ವರ್ಗ ನರಕ ಲೋಕ ಅನ್ನೋದನ್ನ ಅವರು ಶರಣರು ಒಪ್ಪೇ ಇಲ್ಲ. ದೇವಲೋಕ ಮೃತ್ಯಲೋಕ ಬೇರಿಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ದೇವಲೋಕ, ಮರ್ತ್ಯವ ನುಡಿಯುವುದೇ ಮರ್ತ್ಯಲೋಕ ಅಂತಕ್ಕಂಥದ್ದು, ನರಕ ಅಂತಕ್ಕಂಥದ್ದನ್ನ ಅವ್ರು ಒಪ್ಕೊಂಡಿದ್ದಾರೆ. ಸ್ವರ್ಗ ನರಕ ಅಂತಕ್ಕಂಥದ್ದು ಅವರಲ್ಲಿ ಬೇರೆ ವಿಚಾರಣೆ ಇಲ್ಲ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಸ್ವರ್ಗ ನರಕಗಳ ಕಲ್ಪನೆ ಇಲ್ಲದೆ ಒಟ್ಟಾರೆಯಾಗಿ ಇವೆಲ್ಲವುಗಳನ್ನ ಏನ್ ಮಾಡ್ಬೇಕು, ಇಷ್ಟೇ ನಾವು ಮಾಡ್ಬೇಕಾದಂತಹದ್ದೇನು ಅಂತಂದ್ರೆ ತನ್ನನ್ನು ತಾನು ಅರ್ಥಕೊಳ್ಬೇಕು. ಜೊತೆಗೆ ಗೊತ್ತು ಇದ್ದು ಕೂಡ ತಪ್ಪನ್ನ ಮಾಡಬಾರ್ದು. ಅರಿಯದೇ ತಪ್ಪು ಮಾಡಿದ್ರೆ ಓಕೆ, ಗೊತ್ತಿದ್ದು ಕೂಡ ನಾವು ತಪ್ಪನ್ನ ಮಾಡಬಾರ್ದು. ಜೊತೆಗೆ ಪರಧನವನ್ನ ಏನ್ ಮಾಡೋದು, ಆಶೆ ಪಡಬಾರ್ದು. ಪರಸತಿಯನ್ನ ನಿಂದಿಸಬಾರದು. ಋತ ಅಂತಂದ್ರೆ ಹೇಳಿದ್ನಲ್ಲ, ಈಗಾಗಿ ನಿಜವಾದ ಋತ ಯಾವುದು ಅಂತಂದ್ರೆ ಇವುಗಳಲ್ಲಿ ನಾವು ತೊಡ್ಕೊಳ್ಬಾರ್ದು. ಈ ರೀತಿಯಾಗಿ ಮಾಡಿದಾಗ ನಾವು ಕಾಲಾಂತಕ ಭೀಮೇಶ್ವರ ಲಿಂಗವನ್ನ ಏನ್ ಮಾಡ್ಬೋದು, ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ದಿದ್ರೆ ಸ್ವಪ್ನದಲ್ಲಿಯೂ ಕೂಡ ಕನಸಿನಲ್ಲಿಯೂ ಕೂಡ ಅವರನ್ನ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ವಚನಕಾರರ ನಿಲುವು, ವಚನಕಾರ ವಿಚಾರವಾಗಿದೆ. ಇನ್ನೂ ಒಂದು ವಚನವನ್ನ ನಾವು ತೆಗೆದುಕೊಂಡಾಗ, ಪರ್ಣದ ಮರೆಯ ಫಲದಂತೆ, ಬಣ್ಣದ ಮರೆಯ ಬಂಗಾರದಂತೆ, ತಂತು ಚರ್ಮಗಳಲ್ಲಿ ತೋರುವವನ ಗತಿಯಂತೆ, ಕಾಯದಲ್ಲಿ ಸುಳಿಹುದೋರುತ್ತ ಭಾವದಲ್ಲಿ ಪರವನಾಚರಿಸುತ್ತ, ಕಾಯದ ಮರೆಯಲ್ಲಿ ತಿರುಗಾಡುವ ಭಾವ ಶುದ್ಧಾತ್ಮ ಉಭಯಕ್ಕೆ ಕಾಲಾಂತಕ ಭೀಮೇಶ್ವರ ಲಿಂಗವು ಅವರ ಬಾಗಿಲಲ್ಲಿ ಬಳಸಾಡುತ್ತಿಪ್ಪನು. ಈ ವಚನವನ್ನ ನಾನು ಓದಿದಾಗ ಈ ಮೇಲಿನ ವಚನದೊಳಗ ಸಂಸ್ಕಾರವನ್ನ ಅರಿತು ಭಗವಂತನನ್ನ ಭಾವಶುದ್ಧಿಯಿಂದ ಸಾಕ್ಷಾತ್ಕರಿಸ್ಕೊಳ್ತಕ್ಕಂತಹ ಒಂದು ಬಗೆಯನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಚನಕಾರ ಹೇಳಿಕೆ ಇಷ್ಟಪಡ್ತಾ ಇದ್ದಾರೆ. ನೋಡ್ರಿ, ಈಗಾಗಲೇ ನಾನು ಹೇಳಿದೆ, ಎಲೆಯ ಮರೆ, ಪರ್ಣ ಅಂದ್ರೆ ಎಲೆಯ ಮರೆಯಲ್ಲಿ ಕಾಯಿ ಇದ್ದಂತೆ ಅಂತ ಹೇಳ್ತಾರೆ. ಕೆಲವರು ಎಷ್ಟೋ ನೋಡ್ರಿ, ಕೆಲವೊಂದು ಗಿಡಗಳಲ್ಲಿ ಹಣ್ಣು ಬಹಳಷ್ಟು ಸಮೃದ್ಧವಾಗಿ ಬೆಳೆದಿರ್ತದೆ, ಆದ್ರೆ ಅದು ಯಾರ ಜನರ ಕಣ್ಣಿಗೂ ಬೀಳೋದೇ ಇಲ್ಲ. ಎಲೆ ಮರೆಯ ಕಾಯಿ ಅಂತೆ. ಮುಂದೆ ಹೊರತು ಹೇಳ್ತಾರೆ ಅವರು, ಸಮೃದ್ಧವಾಗಿ ಬೆಳೆದ್ರು ಕೂಡ ಜನರ ಕಣ್ಣಿಗೆ ಅದು ಕೆಲವೊಮ್ಮೆ ಕಾಣೋದೇ ಇಲ್ಲ. ಹಾಗೇನೆ ನೋಡ್ರಿ, ಸಾಮಾನ್ಯವಾಗಿ ನಾವು ಇಲ್ಲಿ ಜನರು ಹೇಳ್ತಾ ಇದೀವಿ, ಎಷ್ಟೋ ಸತ್ಕಾರ್ಯಗಳನ್ನ ಮಾಡಿರ್ತಾರೆ, ಅವರು ಎಷ್ಟೋ ಒಳಿತುಗನ್ನ ಮಾಡಿರ್ತಾರೆ, ಆದ್ರೆ ಅವರು ಕೂಡ ಆ ಎಲೆ ಮರೆಯ ಕಾಯಿಯಂತೆನೇ ಇದ್ದು ಬಿಡ್ತಾರೆ. ಮನುಷ್ಯರಾದವರು ಕೂಡ ಸತ್ಕಾರ್ಯಗಳನ್ನ ಮಾಡಿರ್ತಾರೆ, ಆದ್ರೆ ಅವರು ಗುರುತಿಸ್ಕೊಳ್ಳಿಕ್ಕೆ ಇಷ್ಟನೇ ಪಡೋದಿಲ್ಲ. ಅದರಂತೆ ಬಣ್ಣದ ಮರೆಯ ಬಂಗಾರದಂತೆ, ಬಂಗಾರಕ್ಕೆ ನಾವು ನಿಜವಾಗ್ಲೂ ನೋಡಿದಾಗ ಮೂಲತಃ ಹೊಳಪೇ ಇರೋದಿಲ್ಲ. ಹಾಗಾದ್ರೆ ಅದಕ್ಕೆ ಹೊಳಪು ಹೇಗೆ ಬರ್ತದೆ ಅಂತಕ್ಕಂಥದ್ದನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತದ, ಅಕ್ಕ ಸಾಲಿಗನ ಕೈ ಸೇರಿದಾಗ ಆ ಹೊಳಪನ್ನ ಪಡೆದುಕೊಳ್ತದ. ಮೂಲತಃವಾಗಿ ಬಂಗಾರಕ್ಕೆ ಬಣ್ಣ ಬೇರೆನೆ ಇರ್ತದೆ. ಹಾಗಿದ್ದಾಗ ಬಂಗಾರ ಅಕ್ಕ ಸಾಲಿಗನ ಹತ್ರ ಬಂದು ಹೇಗೆ ಒಂದು ಹೊಳಪನ್ನ ಪಡೆದುಕೊಳ್ತದೆ, ಹಾಗೇನೆ ಮುಂದುವರೆದು ಹೇಳ್ತಾ ಇದ್ದಾರೆ ಹೊಳಪನ್ನು. ಅದೇ ರೀತಿಯಾಗಿ ಯಾವುದೇ ಒಂದು ವಾದ್ಯವನ್ನು, ಈಗ ಸಾಮಾನ್ಯವಾಗಿ ಮನೆ ಮುಂದೆ ಇರ್ತಕ್ಕಂಥ ಒಂದು ಚರ್ಮದ ಒಂದು ತುಂಡನ್ನ ನಾವು ಬಾರಿಸಿದ್ರೆ ಅದರಲ್ಲಿ ಶಬ್ದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಒಂದು ತಂತಿಯ ತುಂಡನ್ನ ತೆಗೆದುಕೊಂಡು ಅದನ್ನ ಬಾರಿಸಿದ್ರೆ ಅದರಲ್ಲಿ ಒಂದು ಮಧುರವಾದಂತಹ ಧ್ವನಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವೆಲ್ಲವೂ ಹೇಗೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದನ್ನ ಹೇಳಿದ್ರೆ ಆ ಮಧುರವಾದ ಸಂಗೀತದ ಧ್ವನಿ ಕೇಳೋದಿಲ್ಲ. ಆದ್ರೆ ಅದೇ ಚರ್ಮವನ್ನ ಹದ ಮಾಡಿದ ತದನಂತರದಲ್ಲಿ ಒಂದೇ ಒಂದು ಬಡಿತವನ್ನ ನೀಡಿದಾಗ ಅದಕ್ಕೆ ತುಂಬಾ ಸುಂದರವಾದಂತಹ ಮಧುರವಾದಂತಹ ಧ್ವನಿ ಬರ್ತದೆ. ತಂತಿಗೂ ಕೂಡ ಹಾಗೇನೆ. ಹಾಗಾದ್ರೆ ಇದು ಏನು, ಸಂಸ್ಕಾರವನ್ನ ಪಡೆದುಕೊಳ್ತದ. ಆ ಸಂಸ್ಕಾರವನ್ನ ಪಡೆದುಕೊಂಡಿದ್ದ ತದನಂತರದಲ್ಲಿ ಸುಮಧುರವಾದಂತಹ ಧ್ವನಿಯನ್ನ ಹೊರಡ್ತದೆ.
ಹಾಗಾದ್ರೆ ಇದೆಲ್ಲವನ್ನ ಭೌತಿಕವಾಗಿರ್ತಕ್ಕಂಥ ವಸ್ತುಗಳನ್ನ ನಮಗೆ ತೋರಿಸ್ತಾ ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ತಕ್ಕಂತಹ ಬಗೆ ಹೇಗೆ ಅಂತಕ್ಕಂಥದ್ದನ್ನ ಅವರು ಮುಂದುವರೆದು ಹೇಳ್ತಾರೆ. ಭಗವಂತನನ್ನ ಧ್ಯಾನದಲ್ಲಿ ಕೇವಲ ಢಾಂಬಿಕತೆಯನ್ನ ತೋರ್ಬಾರ್ದು ಅಂತ ಹೇಳ್ತಾರೆ. 24 ಗಂಟೆ ದೇವಸ್ಥಾನದಲ್ಲಿ ಕುಳಿತುಕೊಂಡು ಓಂ ನಮಃ ಶಿವಾಯ ಅಂತ ಮಂತ್ರಗಳನ್ನ ಹೇಳ್ತಾ ಪಠಿಸ್ತಾ ಭಗವಂತನನ್ನ ನಾಮಸ್ಮರಣೆ ಮಾಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಯದ ಮರೆಯಲ್ಲಿ ತಿರುಗಾಡುವ ಭಾವ ಶುದ್ಧಾತ್ಮ ಉಭಯಕ್ಕೆ ಕಾಲಾಂತಕ ಭೀಮೇಶ್ವರ ಲಿಂಗೋ ಅವರ ಬಾಗಿಲಲ್ಲಿ ಬಳಸಾಡುತ್ತಿರ್ಪನು ಅಂತ ಹೇಳ್ತಾರೆ. ಕೇವಲ ಢಾಂಬಿಕತೆಯನ್ನು ತೋರುತ್ತಾ ಯೋಗಿ ಸನ್ಯಾಸಿಯಂತೆ ವೇಷ ಧರಿಸಿ ಒಳ್ಳೆತನದ ಸೋಗು ಹಾಕಿ ನಟಿಸ್ತಾ ಇರ್ತಾರಲ್ಲ ಅಂಥವರಿಗೆ ಭಗವಂತನ ಸಾಕ್ಷಾತ್ಕಾರವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು ಹಾಗಾದ್ರೆ? ಭಾವಶುದ್ಧಿಯಾಗಿರ್ಬೇಕು. ಕಾಯಶುದ್ಧಿ ಉಳ್ಳವನಿಗೆ ಆ ಭಗವಂತನನ್ನ ಅರಿಯುವ ಅವಶ್ಯಕತೆನೇ ಇಲ್ಲ. ಏನ್ ಮಾಡ್ತಾನೆ? ಅಂತಹ ವ್ಯಕ್ತಿಯ ಮನೆಯ ಬಾಗಿಲಲ್ಲಿ ಸಾಕ್ಷಾತ್ ಆ ಒಂದು ಕಾಲಾಂತಕ ಭೀಮೇಶ್ವರ ಲಿಂಗನೇ ಏನ್ ಮಾಡ್ತಾನೆ ಅಂದ್ರೆ ಸುಳಿದಾಡ್ತಾ ಇರ್ತಾನೆ. ಆತನಿಗೋಸ್ಕರ ನೀವು ಗುಡಿ ಗುಂಡಾರಗಳನ್ನ ಅರಸಿ ಕಾಶಿ ಕೇದಾರ ಕೈಲಾಸಕ್ಕೆ ಹೋಗುವ ಅವಶ್ಯಕತೆನೇ ಇಲ್ಲ. ನಿಮ್ಮ ಮನೆಯ ಬಾಗಿಲಿಗೆನೇ ಕೂಡ ಆ ಭಗವಂತ ಬಂದು ನೆಲೆಸ್ತಾನೆ, ಇರ್ತಾನೆ ನಿಮ್ಮ ಹತ್ರ ಅಂತಕ್ಕಂತಹದ್ದನ್ನ ಡಕ್ಕೆ ಬೊಮ್ಮನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಇನ್ನೂ ಒಂದು ವಚನವನ್ನ ನಾನು ಇಲ್ಲಿ ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂದವರೆಲ್ಲರೂ ತಾವು ಬಂದಂಗದಲ್ಲಿ ಸುಖಿಗಳು, ಕಂಡವರೆಲ್ಲರೂ ತಾವು ಲಿಂಗದಲ್ಲಿಯೇ ಸುಖಿಗಳು. ತನು ಕಾಯಕ ಮನೆ ಲಿಂಗ ದಾಸೋಹ ಜಂಗಮದಲ್ಲಿ ನಾನೆಂಬುದೇಳಿ ಬಳಿದು ಮಾಡುವುದು ಕಾಯಕವೇನಾದಡೂ ಆಗಲಿ ಆ ಗುಣ ಕಾಲಾಂತಕ ಭೀಮೇಶ್ವರ ಲಿಂಗಕ್ಕೆ ಅರ್ಪಿತ ಅಂತಕ್ಕಂಥ ಒಂದು ವಚನವನ್ನ ನೋಡಿದಾಗ ಈ ಜಗತ್ತಿನಲ್ಲಿ ನಿಜವಾದ ಸುಖಿಗಳು ಯಾರು ಅಂತಕ್ಕಂತಹ ವಿಚಾರವನ್ನ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಅಂತಂದ್ರೆ ಬೊಮ್ಮಣ್ಣನವರು ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಪಂಚದಲ್ಲಿ ನಾವು ಜನ್ಮ ತಾಳಿ ಬಂದ ಮೇಲೆ ಯಾವ ಅಂಗ ಇದೆಯೋ ಅದೇ ಅಂಗದಲ್ಲಿ ಅಂದ್ರೆ ಶರೀರದಲ್ಲಿ ನಾವು ಬಂದ್ರೂ ಕೂಡ ಅದೇ ಅಂಗದಲ್ಲಿ ಅದೇ ಶರೀರದಲ್ಲಿ ಸುಖವನ್ನ ಪಡೆದುಕೊಳ್ಬೇಕು ಅಂತಕ್ಕಂಥದ್ದು ಅವ್ರ ವಿಚಾರ. ಹೇಗೆ ಅಂದ್ರೆ ಹೆಣ್ಣು ಗಂಡು ಆಗಿರ್ಬೋದು ಅಥವಾ ಶರೀರದಲ್ಲಿರ್ತಕ್ಕಂತಹ ಒಂದು ಬಾಹ್ಯವಾಗಿ ಕಾಣ್ತಕ್ಕಂತಹ ಬಿಳಿ, ಕಪ್ಪು, ಕೆಂಪು ಇತ್ಯಾದಿಗಳಾಗಿರ್ಬೋದು. ಈ ರೀತಿಯಾಗಿ ಹೇಳ್ತಾ ಏನಂತ ಹೇಳ್ತಾ ಇದ್ದಾರೆ? ಅದಕ್ಕೆ ನಮಗೆ ಈ ಒಂದು ಯಾವ ಒಂದು ಶರೀರದಲ್ಲಿ ಬಂದ್ರೂ ಕೂಡ ಅದರಲ್ಲೇ ಸುಖವನ್ನ ಕಾಣ್ಬೇಕು ಅಂತ ಹೇಳಿದಾಗ ನನ್ಗೆ ಇಲ್ಲಿ ಅಕ್ಕ ಮಹಾದೇವರ ಇನ್ನೊಂದು ವಚನ ನೆನಪಿ ಬರ್ತಾ ಇದೆ. ಕಾಯ ಕರ್ರನೆ ಕಂದಿಡದೇನಯ್ಯ, ಕಾಯ ಮಿರ್ರನೆ ಮಿಂಚಿದಡೆಯನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚೆನ್ನಮಲ್ಲಿಕಾರ್ಜುನ ನೀನೊಲಿದ ಕಾಯವು ಹೇಗಿದ್ದಡೇನು ಅಂತಕ್ಕಂತ ವಚನ ಇಲ್ಲಿ ನಮ್ಗೆ ಏನ್ ಮಾಡ್ಬೇಕಾಗ್ತದಂದ್ರೆ ನೆನಪಾಗ್ತದೆ. ಹಾಗೆ ಇಲ್ಲಿ ಹೆಣ್ಣು ಗಂಡು ಅಥವಾ ಕಾಯ ಕರ್ರಗಿದ್ದೋ ಬೆಳ್ಳಗಿದ್ದೋ ಇದರ ಚಿಂತೆ ನೋವನ್ನ ನಾವು ಮಾಡಬಾರ್ದು. ಇದನ್ನೆಲ್ಲ ಅನುಭವಿಸುವ ಬದಲು ಅದರಲ್ಲಿ ಸುಖವನ್ನ ಕಾಣ್ಬೇಕು, ಇದ್ದಂತೆ ಸ್ವೀಕರಿಸಿ ಸುಖವನ್ನ ಕಾಣ್ಬೇಕು ಅಂತ ಹೇಳ್ತಾರೆ ವಚನಕಾರರು. ಇನ್ನ ಮುಂದಿನ ಸಾಲಿನಲ್ಲಿ ಬಂದು ಬೊಮ್ಮಣ್ಣನವರು ಹೇಳ್ತಾ ಇದ್ದಾರೆ, ಭಗವಂತನನ್ನ ಬೊಮ್ಮಣ್ಣನವರು ತಾವು ಯಾರಲ್ಲಿ ಭಗವಂತನನ್ನ ಕಾಣುತ್ತೇವೆ ಅವರಲ್ಲಿ ಅವರು ಸುಖಗಳಾಗ್ತಾರೆ ಎಂತಕ್ಕಂಥ ಮಾತನ್ನ. ಉದಾಹರಣೆಗೆ ಬಸವಣ್ಣನವರಿಗೆ ನೋಡ್ರಿ, ಯಾರು ಭಗವಂತನನ್ನ ಕಾಣ್ತಾರೆ ಅವ್ರವ್ರು ಇಷ್ಟ ದೈವವನ್ನ ಇಷ್ಟ ಲಿಂಗವನ್ನ ಇಟ್ಕೊಂಡಿದ್ದಾರೆ, ಇಷ್ಟ ದೈವವನ್ನ ಹೊಂದಿದ್ದಾರೆ. ಈಗ ಬಸವಣ್ಣನವರಿಗೆ ಕೂಡಲ ಸಂಗಮ ದೇವ ನಲ್ಲಿ ಅವರು ದೇವರನ್ನ ಕಂಡ್ರೆ, ಅಕ್ಕ ಮಹಾದೇವಿಯವರು ಮಲ್ಲಿಕಾರ್ಜುನನಲ್ಲಿ ಕಂಡಿದ್ದಾರೆ. ಹೀಗೆ ಅವರವರದೇ ಆದಂತಹ ಒಂದು ಏನು ಅಂತಂದ್ರೆ ಇಷ್ಟ ದೈವವನ್ನ ಅವ್ರು ಹೇಗೆ ಸ್ಮರಿಸ್ಕೊಳ್ತಾ ಇದ್ದಾರೋ ಅವರಲ್ಲಿಯೇ ಸುಖವನ್ನ ಕಾಣ್ಬೇಕು ಅಂತಕ್ಕಂಥದ್ದು. ಡಕ್ಕೆ ಬೊಮ್ಮಣ್ಣನವರಿಗೆ ಕಾಲಾಂತಕ ಭೀಮೇಶ್ವರ ಲಿಂಗ ಅಂತಕ್ಕಂಥದ್ದು ಒಂದು ಅಂಕಿತನಾಮವನ್ನು ಇಟ್ಕೊಂಡು ದೈವವನ್ನ ಸ್ವೀಕರಿಸಿದಾರಲ್ಲ ಆ ರೀತಿಯಾಗಿ ನಿರ್ವಹಿಸ್ಬೇಕು, ಅದರಲ್ಲಿ ಅವರು ಪರಮ ಸುಖವನ್ನ ಕಾಣ್ಬೇಕು ಅಂತಕ್ಕಂಥದ್ದನ್ನ ಹೇಳಿದಾರೆ. ಇನ್ನು ಶರೀರ ನಿಷ್ಠೆಯಿಂದ ಕಾಯಕ ಮಾಡ್ಬೇಕು ಅಂತಕ್ಕಂತಹ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಶರೀರನು ತನು ಕಾಯಕ ಮನಲಿಂಗ ದಾಸೋಹ ಜಂಗಮದಲ್ಲಿ ನಾನೆಂಬುದಳೆದು ಮಾಡುವುದು ಅಂತ. ಹಾಗಾದ್ರೆ ಏನು? ಶರೀರ ನಿಷ್ಠೆಯಿಂದ ಕಾಯಕ ತತ್ವವನ್ನ ಅರಿತು ನಿರ್ವಹಿಸ್ಬೇಕು. ಈ ಮನಸ್ಸಿದೆಯಲ್ಲ ಲಿಂಗ ದಾಸೋಹ ಮತ್ತು ಜಂಗಮರ ಸೇವೆಯಲ್ಲಿ ತೊಡಗಬೇಕು. ಹೀಗೆ ಮಾಡುವಾಗ ನಾನು ಅಂತಕ್ಕಂತಹ ಭಾವ ಅಂದ್ರೆ ಅಹಂಕಾರ ಇರಬಾರ್ದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅದು ಅಳಿಬೇಕು. ಆದಾಗ ಮಾತ್ರ ಲಿಂಗ ದಾಸೋಹ ಮತ್ತು ಜಂಗಮ ಈ ಮೂರರ ಸೇವೆ ಸಾರ್ಥಕವಾಗ್ತದ, ಇಲ್ಲಿದ್ರೆ ಇಲ್ಲ. ಮನಸ್ಸಿನಲ್ಲಿ ಅಹಂಕಾರ ಇದ್ದು ನಾ ಕೊಟ್ಟೆ, ನಾ ಮಾಡಿದೆ, ನಾ ನೀಡಿದೆ ಅಂತಕ್ಕಂಥ ಅಹಂಕಾರ ಇದ್ರೆ ಅದೆಂದೂ ಕೂಡ ಸಾರ್ಥಕವಾಗುವುದಿಲ್ಲ ಅಂತಕ್ಕಂಥ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಮುಂದೆ ಕಾಯಕ ಯಾವುದೇ ಆಗ್ಲಿ ಕಾಯಕವನ್ನ ಮಾಡ್ಲೇಬೇಕು ಅಂತ ಹೇಳ್ತಾರೋ. ಕಾಯಕ ಯಾವುದೇ ಆಗಲಿ ನಿಷ್ಠೆಯಿಂದ ಮಾಡ್ಬೇಕು ಅಂತಕ್ಕಂಥ, ಕಾಯಕವೇನಾದಳೆ ಆಗಲಿ
ಅದನ್ನ ನಿಷ್ಠೆಯಿಂದ ಮಾಡ್ಬೇಕು. ಅದಕ್ಕೆ ಶಶಿಕಾಂತ್ ಸರ್ ಬಾಳ್ ಸತಿ ಹೇಳ್ತಾ ಇರ್ತಾರೆ, ನಿಮ್ಮ ಶರಣರ ತಿಪ್ಪೆ ತಪ್ಪಲವನ್ನಾದರೂ ತಂದು ಮಾಡ್ಬೇಕು ಅಂತ ಹೇಳ್ತಿಕೊಂಡು, ದಾಸೋಹ ಮಾಡ್ಬೇಕು ಅಂತ ಹೇಳ್ತಿಕೊಂಡು, ಜಂಗಮ ಸೇವೆಯನ್ನ ಮಾಡ್ಬೇಕು ಅಂತ ಒಟ್ಟಾರೆ ಯಾವುದೇ ಕಾಯಕವನ್ನ ಮಾಡ್ಲೇಬೇಕು ಅಂತಕ್ಕಂಥ ವಿಚಾರವನ್ನ, ಅದು ಕಾಯಕವನ್ನ ಮಾಡುವಾಗ ನಿಷ್ಠೆಯಿಂದ ಮಾಡ್ಬೇಕು. ಯಾಕಂದ್ರೆ ಕಾಯಕದಲ್ಲಿಯೇ ನಾವು ಕೈಲಾಸವನ್ನ ಕಾಣ್ತಕ್ಕಂಥವ್ರು. ಆ ಕಾರಣಕ್ಕೋಸ್ಕರ ಇಲ್ಲಿ ಯಾವ ಕೆಲಸ ಮೇಲಲ್ಲ ಮತ್ತೆ ಯಾವ ಕೆಲಸ ಕೀಳಲ್ಲ ಅಂತಕ್ಕಂತಹ ವಿಚಾರವನ್ನ ಡಕ್ಕೆ ಬೊಮ್ಮನವರಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗ್ಲೇ ನಾನು ಹೇಳಿದಾಗೆ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಕೆಲಸವನ್ನ ನಿರ್ವಹಿಸ್ತಕ್ಕಂತಹ ಶರಣರು ಇದ್ರು. ಯಾವೇ ಕಾಯಕ ಮೇಲೆ ಆಗಿರ್ಲಿಲ್ಲ ಮತ್ತು ಯಾವುದೇ ಕಾಯಕ ಕೀಳಾಗ್ಲಿಲ್ಲ. ಎಲ್ಲ ಕಾಯಕಕ್ಕೂ ಸಮಾನವಾದಂತಹ ಒಂದು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವರು ಪ್ರತಿ ಫಲವನ್ನ ಅವರು ನೀಡ್ತಾ ಇದ್ರು. ಎಲ್ಲ ಕಾಯಕ ಕೂಡ ಸಮಾನವಾಗಿ ಅವರು ನೀಡ್ತಾ ಇದ್ರು. ಹೀಗೆ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಆ ಗುಣ ಕಾಲಾಂತಕ ಭೀಮೇಶ್ವರ ಲಿಂಗಕ್ಕೆ ಅಂದ್ರೆ ಭಗವಂತನಿಗೆ ಅರ್ಪಿತವಾಗ್ತದೆ ಅಂತಾರೆ ಬೊಮ್ಮಣ್ಣನು. ಇಲ್ದಿದ್ರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಅಂತಕ್ಕಂತಹ ವಿಚಾರ ಇವ್ರದ್ದಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಇನ್ನ ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂಬರು. ಸತಿಯಲ್ಲಿ ಬಂದ ಸೋಂಕು ಪತಿಗೆ ಕೇಡಲ್ಲವೇ? ಪತಿಯಿಂದ ಬಂದ ಸೋಂಕು ಸತಿಗೆ ಕೇಡಲ್ಲವೇ? ಒಂದಂಗನದ ಕಣ್ಣು ಉಭಯದಲ್ಲಿ ಒಂದು ಹಿಂಗಲಿಕ್ಕೆ ಭಂಗವಾರಿಗೆಂಬುದ ತಿಳಿದಲ್ಲಿಯೇ ಕಾಲಾಂತಕ ಭೀಮೇಶ್ವರ ಲಿಂಗಕ್ಕೆ ಸೆಲೆ ಸಂದಿತ್ತು ಅಂತಕ್ಕಂತಹ ಇನ್ನೊಂದು ವಿಚಾರವನ್ನ ಅವರು ಇಲ್ಲಿ ಇನ್ನೊಂದು ವಚನದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಭಾರತಕ್ಕೆ ವೈದ್ಯರಿಗೂ ಬರುವ ಮುಂಚೆ ಭಾರತದಲ್ಲಿ ಮಾತೃಪ್ರಧಾನ ವ್ಯವಸ್ಥೆ ಇತ್ತು. ಆದ್ರೆ ಈಗೆಲ್ಲ ಹಾಗಿಲ್ಲ. ಏನಾಯ್ತು ನಂತರ ಅಲೆಮಾರಿ ಜನಾಂಗದಲ್ಲಿ ಪಿತೃಪ್ರಧಾನ ವ್ಯವಸ್ಥೆ ಮತ್ತು ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತು. ಹೀಗೆ ಅಲೆಮಾರಿ ಜನಾಂಗದ ಆರ್ಯರು ಭಾರತಕ್ಕೆ ಬಂದು ನೆಲೆಸಿದರು. ತದನಂತರದಲ್ಲಿ ಪ್ರದೇಶ ಆರ್ಯಾವೃತ್ತವಾಯಿತು. ಆ ಕಾರಣಕ್ಕಾಗಿ ಪುರುಷ ಪ್ರಧಾನ ವ್ಯವಸ್ಥೆ ಬಂದು ಇಲ್ಲಿ ಸ್ತ್ರೀಯರ ಯಾವುದೇ ಒಂದು ಅಭಿಪ್ರಾಯಕ್ಕೆ ಅಥವಾ ಅವರ ವಿಚಾರಗಳಿಗೆ ಅಥವಾ ಅವರಿಗೆ ಸ್ವಾತಂತ್ರ್ಯನೇ ಇಲ್ಲದ ಹಾಗೆ ಆಯ್ತು. ಆಕೆ ಎಲ್ಲಾ ಕಷ್ಟಗಳನ್ನ ಮೌನವಾಗಿ ಸಹಿಸ್ಕೊಳ್ತಕ್ಕಂತಹ ಕಾಲ ಬಂತು. ಅದಕ್ಕಾಗಿಯೇ ಬೊಮ್ಮಣ್ಣನವರು ಪತಿಯ ಗುಣ ಸತಿ ನೋಡಬಹುದು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬರ್ತದೆ. ಪತಿಯಾದವನು ಸತಿಯನ್ನ ಎಲ್ಲ ರೀತಿಯಿಂದಲೂ ಪರೀಕ್ಷಿಸಬಹುದು. ನಮ್ಮಲ್ಲಿ ನೋಡ್ರಿ ಪಿತೃಪ್ರಧಾನ ಕುಟುಂಬ ಪುರುಷ ಪ್ರಧಾನ ಕುಟುಂಬ ಮತ್ತು ರಾಷ್ಟ್ರವಾಗಿರೋದ್ರಿಂದಾಗಿ ಎಲ್ಲ ರೀತಿಯಿಂದಲೂ ಕೂಡ ಪರೀಕ್ಷಿಸಬಹುದು ಹೆಣ್ಣನ್ನ. ಆದ್ರೆ ಸತಿಯಾದವಳು ಪತಿಯನ್ನ ಪರೀಕ್ಷಿಸುವ ಹಾಗೇನೇ ಇಲ್ಲ. ಪರೀಕ್ಷಿಸೋದಲ್ಲ, ಒಂದು ಪ್ರಶ್ನೆಯನ್ನು ಕೇಳಲ್ಲ. ಈಗ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ, ಆ ಮಾತು ಬೇರೆ. ಆದ್ರೆ ಹಾಗೆ ಇರ್ಲೇ ಇಲ್ಲ. ಇದು ಪಿತೃಪ್ರಧಾನ ವ್ಯವಸ್ಥೆಯ ನಿಯಮ. ಈ ನಿಟ್ಟಿನೊಳಗ ತಮ್ಮ ಮನಸ್ಸನ್ನ ಸಂಕುಚಿತಗೊಳಿಸ್ತಕ್ಕಂತಹ ಪುರುಷರು, ಹೆಣ್ಣಿಗೂ ಕೂಡ ಒಂದು ಮನಸ್ಸಿದೆ, ಅವರಿಗೂ ಕೂಡ ಬೇಕು ಬೇಡಿಕೆಗಳು ಇದಾವ ಅಂತಕ್ಕಂಥ ಅವ್ರಿಗೆ ತಿಳಿಸ್ತಕ್ಕಂತಹ ಹಕ್ಕಿದೆ, ಸ್ವಾತಂತ್ರ್ಯ ಇದೆ ಅನ್ನೋದನ್ನೇ ಮರೆತು ಬಿಟ್ಟಂಗಾಗಿದೆ ಏನು ಎನ್ನುವುದನ್ನ ಇವರು ಮರೆತು, ಈಗ ನೋಡಿ ಸಾಮಾನ್ಯವಾಗಿ ನಾವು ಏನೇನೋ ಹೇಳ್ತಕ್ಕಂಥ ಮಹಾನ್ ದೊಡ್ಡ ಮಹಾನ್ ಸಾಧಕರು ಕೂಡ ಈ ವಿಚಾರವನ್ನ ಕೇಳಿದಾಗ ಮಹಿಳೆಯರ ಬಗ್ಗೆ ಸ್ತ್ರೀಯರ ಬಗ್ಗೆ ಗಂಟೆಗಟ್ಲೆ ಅವರು ವಚನ ಇದನ್ನ ಹೇಳ್ತಾ ಇರ್ತಾರೆ, ಪುರಾಣವನ್ನ ಹೇಳ್ತಾ ಇರ್ತಾರೆ, ಜೊತೆಗೆ ಉಪನ್ಯಾಸವನ್ನ ನೀಡ್ತಾ ಇರ್ತಾರೆ. ಆದ್ರೆ ಅವ್ರ ಮನೆಯಲ್ಲಿನೇ ಹೋಗಿ ವಿಚಾರ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಈ ಸ್ತ್ರೀಯರಿಗೆ ಎಷ್ಟು ಸ್ವಾತಂತ್ರ್ಯವನ್ನ ಅವರು ನೀಡಿದ್ದಾರೆ ಅಂತ ಕೇಳಿದಾಗ ಎಲ್ಲರ ಮನೆಯಲ್ಲೂ ದೋಸೆ ತೂತೇನೆ ಆಗಿರ್ತದ ಅಂತಕ್ಕಂಥದ್ದು ನಮ್ಗೆ ತಿಳಿದು ಬರ್ತದೆ ಇಲ್ಲಿ. ಆದ್ರೆ ಮಹಿಳೆಯರ ಬಗ್ಗೆ ಕೂಡ ಅಂತಹದೇ ಭಾವನೆಯನ್ನ ಅವರು ದೊಡ್ಡವರಾದ್ರೂ ಕೂಡ ಹೊಂದಿರೋದನ್ನ ನಾವು ಇಲ್ಲಿ ನೋಡಬಹುದಾಗಿದೆ, ಕಾಣಬಹುದಾಗಿದೆ. ಈ ಮನಸ್ಥಿತಿಯನ್ನ ಢಕ್ಕೆ ಬೊಮ್ಮಣ್ಣನವರು ವಿವರಿಸುವ ಕ್ರಮ ಬಹಳಷ್ಟು ಸೂಚ್ಯವಾಗಿದೆ ಅಂತಕ್ಕಂತಹದ್ದು. ಅರಿಯುವ ಮನಸ್ಸುಳ್ಳವ್ರ ಮೇಲೆ ಈ ಆಳವಾದಂತಹ ಪ್ರಭಾವವನ್ನ ಈ ವಚನ ಖಂಡಿತವಾಗ್ಲೂ ಬೀರ್ತದ. ಸತಿಯಿಂದ ಬರುವ ಗುಹ್ಯ ರೋಗಗಳು ಮುಂತಾದವುಗಳು ಪತಿಯ ಬದುಕನ್ನೇ ಹಾಳು ಮಾಡ್ತಾವಲ್ವಾ, ಸತಿಯ ಬದುಕನ್ನೇ ಹಾಳು ಮಾಡ್ತಾವ. ಹೆಣ್ಮಕ್ಳು ಎಷ್ಟೋ ಜನ ಬದುಕನ್ನ ಹಾಳು ಮಾಡ್ಕೊಂಡಿರೋದನ್ನ ನಾವು ಈಗಾಗ್ಲೇ ನೋಡಿದ್ದೇವೆ, ಕಂಡಿದ್ದೇವೆ, ಕೇಳಿದ್ದೇವೆ. ಇಂತಹ ಕಾರಣಗಳನ್ನ ಒಡ್ಡಿ ಪುರುಷ ಪ್ರಧಾನ ವ್ಯವಸ್ಥೆ ಹೆಣ್ಣಿಗೆ ಲೈಂಗಿಕ ತಿಳುವಳಿಕೆ ಬರುವ ಮುನ್ನವೇ ಏನ್ ಮಾಡ್ತಾ ಇದ್ರು ಅಂದ್ರೆ ಮದುವೆ ಮಾಡಿ ತಮ್ಮ ಜವಾಬ್ದಾರಿಯನ್ನ ಕಳಿಸ್ಕೊಂಡ್ಬಿಟ್ಟಿದ್ರು. ಈ ಪದ್ಧತಿ ತಂದಿದ್ದು. ಆದ್ರೆ ಪತಿಯಿಂದ ಬಂದ ಸೋಂಕಿನಿಂದ ಸತಿಯಾದವಳು ಅನೇಕ ರೋಗ ರುಜಿನಗಳಿಂದ ಬಳಲ್ತಾ ಇದ್ಲು, ಬಲಿಯಾಗ್ತಾ ಇದ್ಲು. ಕೇಡಿನ ರೋಗ ಯಾರಿಂದ ಬಂದ್ರೇನ್ರಿ? ಹೆಣ್ಣಿಗೆ ಆಗಿರ್ಬೋದು, ಗಂಡಿಗಾಗಬಹುದು, ಇಬ್ರಿಗೂ ಅದೇ ಅವನ ಅವಮಾಸಗಳು ಹೊಟ್ಟೆಯಲ್ಲಿ ಇಟ್ಕೊಂಡೇ ಆದ್ರ ನೋವನ್ನ ಅನುಭವಿಸಿನೇ ಹೊರಗೆ ಬಂದಿದ್ದಾರೆ. ಅಂದ್ಮೇಲೆ ಹೇಗೆ ಗಂಡು ಶ್ರೇಷ್ಠ ಹೆಣ್ಣು ಕೀಳು ಅಂತಕ್ಕಂಥದ್ದು? ಅದಕ್ಕೆ 12ನೇ ಶತಮಾನದಲ್ಲಿ ಇದನ್ನೆಲ್ಲ ಅವರು ತಿರಸ್ಕಾರ ಮಾಡಿದ್ರು. ಅದಕ್ಕೋಸ್ಕರ ಆ ಸಮಾನತೆಯನ್ನ ಅವತ್ತೇನೆ ಅವರು ತಂದಿದ್ದಾರೆ. ಅದಕ್ಕೆ ಈ ಕೇಡಿನ ರೋಗ ಯಾರಿಂದ ಬಂದ್ರು ಅಷ್ಟೇ, ಅದನ್ನ ತಿಳಿಯದೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರ ಇದನ್ನ ನಾವು ಅರ್ಥಕೊಂಡಾಗ ದೇವರನ್ನ ಸಂಪ್ರೀತಗೊಳಿಸತಕ್ಕಂತಹದ್ದು ಸತ್ಯ ಅಂತಕ್ಕಂತಹ ಮಾತನ್ನ ಢಕ್ಕೆ ಬೊಮ್ಮಣ್ಣನವರು ಹೇಳ್ತಾ ಇದ್ದಾರೆ.
ಈ ಒಂದು ವಚನವನ್ನ ನಾವು ನಿಜವಾಗ್ಲೂ ಅರ್ಥೈಸಿಕೊಂಡಿದ್ರೆ, ಆದ್ರೆ ಇದು ಪುರುಷರ ಕಣ್ಣನ್ನ ತೆರೆಸ್ತಕ್ಕಂತ ಒಂದು ವಚನ. ಇಲ್ಲಿ ಸತಿಪತಿಗಳು ಅಂತಕ್ಕಂತಹ ಶಬ್ದಗಳು ಕೇವಲ ಲೌಕಿಕವಾಗಿ ಬಳಸಿರಬಹುದು, ಗಂಡು ಹೆಣ್ಣಿನ ರೂಪದಲ್ಲಿ ಇರದೆ ಒಂದು ಪಾರಮಾರ್ಥಿಕ ಅರ್ಥವನ್ನು ಕೂಡ ಹೊಂದಿರಬಹುದು ಅಂತಕ್ಕಂಥದ್ದನ್ನು ಕೂಡ ನಾವು ವಿಚಾರಿಸಬಹುದಾಗಿದೆ. ಈ ರೀತಿಯಾಗಿ ಡಕ್ಕೆ ಬೊಮ್ಮಣ್ಣನವರ ತಮ್ಮ ಒಂದು ಕಾಯಕದ ಮೂಲಕ ಶರಣ ಧರ್ಮವನ್ನ ಜನರಿಗೆ ಬೋಧಿಸಿದ್ರು. ತಮ್ಮ ವಚನಗಳುದ್ದಕ್ಕೂ ಕೂಡ ಅವರು ಕಾಲಾಂತಕ ಭೀಮೇಶ್ವರ ಲಿಂಗವನ್ನು ಒಲಿಸಿಕೊಳ್ತಕ್ಕಂತಹ ರೀತಿಯನ್ನ ಪದೇ 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 ತಿಳಿಸ್ತಾನೆ ಹೋಗಿದ್ದಾರೆ. ತಮ್ಮ ಸಮಕಾಲೀನ ವಚನಕಾರಗಳೆಲ್ಲವನ್ನೂ ಕೂಡ ಅವರು ತಮ್ಮ ವಚನಗಳಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಹಾಗಾದ್ರೆ ಇವರು ಇನ್ನೊಂದು ವಚನ ನೋಡಿದಾಗ ನಮ್ಗೆ ಏನವಾಗಿ ತಿಳಿದು ಬರ್ತದ ಅಂತಂದ್ರೆ, ಸಾಮಾನ್ಯವಾಗಿ 770 ಅಮರಗಣಗಳು ಒಂದು ಅನುಭವ ಮಂಟಪದಲ್ಲಿ ಇದ್ರಲ್ಲ, ಅವರ ಕೆಲವು ಹೆಸರುಗಳನ್ನೇನೆ ಇವರು ಬಹಳಷ್ಟು ವಚನಗಳಲ್ಲಿ ನಾವು ನೋಡಬಹುದಾಗಿದೆ. ಒಂದು ವಚನವನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎನ್ನ ಮನವೇ ಬಸವಣ್ಣನದು, ಎನ್ನ ಬುದ್ಧಿಯೇ ಚನ್ನಬಸವಣ್ಣ, ಎನ್ನ ಚಿತ್ತವೇ ಸಿದ್ದರಾಮಯ್ಯ, ಎನ್ನ ಅಹಂಕಾರವೇ ಮಡಿವಾಳಯ್ಯ, ಎನ್ನ ಕ್ಷಮೆಯೇ ನಿಜಗುಣ ದೇವರು, ಎನ್ನ ಧಮೆಯೇ ಗಟ್ಟಿವಾಳಯ್ಯನು, ಎನ್ನ ಶಾಂತಿಯೇ ಅಜಗನ್ನನು, ಎನ್ನ ಸೈರಣೆಯೇ ಪ್ರಭುದೇವರು, ಎನ್ನ ಹರುಷವೇ 770 ಅಮರ ಗಣಗಳು. ನೋಡ್ರಿ, 770 ಅಮರ ಗಣಗಳು ಒಂದು ಅನುಭವ ಮಂಟಪದಲ್ಲಿ ಇದ್ರು ಅನ್ನೋದಕ್ಕೂ ಸಾಕ್ಷಿಯೂ ಕೂಡ ಇವರ ಒಂದು ಈ ವಚನ ಅಂತ ನಾವು ಹೇಳ್ಬೋದು. ಇಂತಿವರ ಕರುಣದಿಂದ ನಾನು ಬದುಕಿದೆನಯ್ಯ, ಕಾಲಾಂತಕ ಭೀಮೇಶ್ವರ ಲಿಂಗವೇ ಅಂತಕ್ಕಂತಹ ಒಂದು ವಚನವನ್ನ ಹೇಳ್ತಾ ಇದ್ದಾರೆ. ಈ ಪ್ರಸ್ತುತವಾದ ವಚನದಲ್ಲಿ ಬೊಮ್ಮಣ್ಣನವರು ತಮ್ಮಲ್ಲಿ ಅಡಗಿರ್ತಕ್ಕಂತಹ ಎಲ್ಲ ಗುಣಗಳಲ್ಲಿ ಪ್ರಸಿದ್ಧ ವಚನಕಾರರನ್ನ ಕಾಣ್ತಾರೆ. ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳಿಗೂ, ನೋಡ್ರಿ ಅಹಂಕಾರ ಅನ್ನೋದೇ ಇಲ್ಲ, ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳಿಗೂ ಸರ್ವ ಒಂದು ವಚನಕಾರರು ಶರಣರು ಕಾರಣ ಅಂತ ತಿಳ್ಕೊಂಡು ಎಲ್ಲರನ್ನ ನೆನೆಸ್ತಾ ಇದ್ದಾರೆ. ನೋಡ್ರಿ, ಮನಸ್ಸನ್ನ ಬಸವಣ್ಣನವರಿಗೆ ಹೋಲಿಸ್ತಾ ಇದ್ದಾರೆ. ಜೊತೆಗೆ ಬುದ್ಧಿಯನ್ನ ಚನ್ನಬಸವನ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರು ಕೂಡ ಅಗಾಧವಾದಂತಹ ಅವಿರಳ ಜ್ಞಾನಿ ಅಂತಾನೆ ಹೇಳ್ತಾ ಇದೀವಿ. ಅವ್ರನ್ನ ನನ್ನ ಬುದ್ಧಿ ಚನ್ನಬಸವನವರು ಅಂತ ಹೇಳ್ತಾರೆ. ಚಿತ್ತ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಅಹಂಕಾರಕ್ಕೆ ಮಡಿವಾಳರವರು ಅಂತ ಹೇಳ್ತಾ ಇದ್ದಾರೆ. ಕ್ಷಮೆಯ ಗುಣವನ್ನ ಹೊಂದಿದಂತಹ ನಿಜಗುಣರಿಗೆ ಹೇಳ್ತಾ ಇದ್ದಾರೆ. ದಮೆಯೇ ಗಟ್ಟಿವಾಳ ಅಂತ, ಶಾಂತಿ ಅಂದ್ರೆ ಅಜಗನ್ನ ಅಂತ ಹೇಳ್ತಾರೆ. ಸೈರಣೆಗೆ ಪ್ರಭುದೇವರು ಅಂತ ಹೇಳ್ತಾರೆ. ಇನ್ನು ತನ್ನ ಹರುಷ ನೋಡ್ರಿ ಇಲ್ಲಿದೆ ನೋಡ್ರಿ. ಇದಕ್ಕೆಲ್ಲ ಕಾರಣ 770 ಅಮರಗಣಗಳು ಅಂತ ಅವ್ರನ್ನ ಸ್ಮರಿಸ್ಕೊಳ್ತಾ ಇದ್ದಾರೆ. ಇವರ ಕರುಣೆಯಿಂದ ನಾನು ಬದುಕಿದ್ದೇನೆ, ಅವರೆಲ್ಲರ ಕರುಣೆಯಿಂದ ನಾನು ಬದುಕಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ಎಲ್ಲವನ್ನ ಒಪ್ಕೊಳ್ಬಹುದು. ಆದ್ರೆ ಎನ್ನ ಅಹಂಕಾರವೇ ಮಡಿವಾಳಯ್ಯ ಅಂದಾಗ ನಮ್ಗೆ ಸ್ವಲ್ಪ ಗೊಂದಲ ಆಗ್ತದೆ. ಆದ್ರೆ ಇಲ್ಲಿ ಅಹಂಕಾರ ಅಂತಕ್ಕಂತಹ ಏನ್ ಪದ ಇದೆಯಲ್ಲ, ಈ ಅಹಂಕಾರ ಅಂದ್ರೆ ಇಲ್ಲಿ ಸ್ವಾಭಿಮಾನ ಅಂತ ತಿಳ್ಕೊಬೇಕು. ಯಾಕಂತಂದ್ರೆ ಶರಣರು ರಾಜರಿಗೆ ಸವಾಲು ಹಾಕಿದಂತಹ ಯಾರಾದ್ರೂ ಇದ್ರೆ, ಅರಸನಿಗೆ ಸವಾಲನ್ನ ಹಾಕಿದಂತಹ ಯಾರಾದ್ರೂ ನಮ್ಗೆ ಇವತ್ತು ಕಾಣ್ತಿಸುತ್ತಾರೆ ಅಂದ್ರೆ ಆ ಶರಣರ ಮಾತ್ರ ಆ ಗಟ್ಟಿತನ ಇತ್ತು. ಆರು ಮುನಿದು ನನ್ನೇನು ಮಾಡುವರು ಅಂತ ಹೇಳ್ತಿಕೊಂಡು ಹೇಳಿದಂತಹ ವಚನಕಾರರು. ಅದಕ್ಕೆ ಮಡಿವಾಳ ಮಾಚಿದೇವ, ನಾನು ಮಡಿವಾಳ ಅಂತ ನನ್ನ ಹೀಯಾಳಿಸ್ಬೇಡ, ನಿನ್ನ ಭವಸಾಗರ ಅಂತಕ್ಕಂತಹ ಇದನ್ನ ದಾಟಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಂತಹ ದಿಟ್ಟ ಶರಣರಲ್ಲ, ಅದಕ್ಕೆ ಅವರ ಒಂದು ಅಹಂಕಾರ ಅಂತಕ್ಕಂತಹ ಮಾತನ್ನ ಇಲ್ಲಿ ನಾವು ಸ್ವಾಭಿಮಾನ ಅಂತಕ್ಕಂತಹ ರೂಪದಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಾವು ನೆನ್ಪಿಟ್ಕೊಳ್ಬೇಕು. ಈ ಒಂದು ಮೇಲಿನ ವಚನದಿಂದಲೇ 12ನೇ ಶತಮಾನದಲ್ಲಿ ಕಾಲ ವರ್ಗರಹಿತವಾಗಿತ್ತು, ವರ್ಣರಹಿತವಾಗಿತ್ತು, ಲಿಂಗರಹಿತವಾಗಿತ್ತು ಅಂತಕ್ಕಂಥದ್ದನ್ನ ತಿಳಿಸ್ಕೊಳ್ಳಿಕ್ಕೆ ಈ ಸಮಕಾಲೀನ ಎಲ್ಲ ವಚನಕಾರನ ಅವರು ಬಳಸ್ಕೊಂಡಿದಾರಲ್ಲ, ಹೇಳಿದಾರಲ್ಲ, ಹೆಸರನ್ನ ಹೇಳ್ತಾ ಇದ್ದಾರಲ್ಲ, ಅದೇ ನಮ್ಗೆ ಸಾಕ್ಷಿ ಅಂತಕ್ಕಂಥದ್ದು ತಿಳಿದು ಬರ್ತದೆ. ಎನ್ನ ಹರುಷವೇ 770 ಅಮರಗಣಗಳು, ಇಂತಿವರ ಕರುಣದಿಂದ ನಾನು ಬದುಕಿದ್ದೇನಯ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವರು ಅನುಭವ ಮಂಟಪದಲ್ಲಿರ್ತಕ್ಕಂಥ 770 ಅಮರ ಗಣಗಳನ್ನ ನೆನೆಸ್ತಕ್ಕಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಡಕ್ಕೆ ಬೊಮ್ಮಣ್ಣರು ತಮ್ಮ ವಚನಗಳು ಉದ್ದಕ್ಕೂ ಕೂಡ ಬಹಳಷ್ಟು ಉಪಮೇಯಗಳನ್ನ ಬಳಸಿದ್ದಾರೆ. ಅದು ನಮ್ಗೆ ಗೊತ್ತಾಗ್ತದೆ. ಅವ್ರ ವಚನಗಳನ್ನ ಓದ್ತಾ ಹೋದಾಗ 90 ವಚನಗಳಲ್ಲಿಯೂ ಕೂಡ ಸಂಸ್ಕೃತದ ಬಳಕೆ ಕೂಡ ಮಾಡಿಲ್ಲ. ಎಲ್ಲೂ ಕೂಡ ಸಂಸ್ಕೃತದ ಬಳಕೆ ಅವರು ಮಾಡಿಲ್ಲ. ದೇಶೀಯ ಸಂಸ್ಕೃತಿಯನ್ನೇ ವಚನ ಚಳವಳಿಯಲ್ಲಿ ಬೆಳೆಸಿರೋದು ಇದು ನಮ್ಗೊಂದು ಮಾರ್ಗ, ಇದು ನಮ್ಗೆ ಹೆಮ್ಮೆ ಅಂತಕ್ಕಂಥದ್ದು. ಈ ಎಲ್ಲ ವಿಚಾರಗಳು ನಮ್ಗೆ ಎದರಿಂದ ತಿಳಿದು ಬರ್ತವೆ ಅಂತಂದ್ರೆ ಡಕ್ಕೆಯ ಬೊಮ್ಮಣ್ಣನವರ ಒಂದು ವಿಚಾರವನ್ನು ನಾವು ಅಧ್ಯಯನ ಮಾಡ್ಬೇಕಾದ್ರೆ ತಿಳಿದು ಬರ್ತದೆ. ಇವರೆಲ್ಲ ಸಂಪೂರ್ಣ ವಿಚಾರ ವಚನ ಸಂಪುಟ 7ನೇ ಭಾಗದಲ್ಲಿ ಡಕ್ಕೆ ಬೊಮ್ಮಣ್ಣನವರ ವಚನಗಳು ಮತ್ತು ಅವರ ವಿವರ ಇದೆ. ಜೊತೆಗೆ ನಾನು ಇನ್ನೂ ಹೇಳಿದ್ರೆ ಸಾಕಷ್ಟು ವಚನಗಳಿದಾವೆ. 90 ವಚನಗಳಲ್ಲಿ ನಾನು ಸುಮಾರು ಒಂದು 8 ವಚನಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಕೊನೆಯದಾಗಿ ನನ್ನ ಮಾತನ್ನ ಮುಗಿಸೋದು ಪೂರ್ವದಲ್ಲಿ
ವಿದ್ಯಾ ಮಗ್ದುಮಕ್ಕ ಒಂದು ವಚನವನ್ನ ಹಾಡಿದ್ರು ಒಂದ್ಸತಿ ಡಕ್ಕೆ ಬೊಮ್ಮಣ್ಣನವ್ರದ್ದು. ಅದನ್ನೇ ಒಂದು ಹಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಅದಾದ್ಮೇಲೆ ನನ್ನ ಒಂದು ಮಾತುಗಳಿಗೆ ಪೂರ್ಣ ವಿರಾಮವನ್ನ ನೀಡ್ತಾ ಇದ್ದೇನೆ. ಅರ್ಚಿಸಿ ಪೂಜಿಸುವುದಕ್ಕೆ ಅಂಗವಾಗಿ, ಅರ್ಚಿಸಿ ಪೂಜಿಸುವುದಕ್ಕೆ ಅಂಗವಾಗಿ, ಮನ ನೆನೆಯುವುದಕ್ಕೆ ಘನತರವಾಗಿ, ಮನ ನೆನೆಯುವುದಕ್ಕೆ ಘನತರವಾಗಿ, ಪೂಜಿಸುವುದಕ್ಕೆ ಪುಣ್ಯಮೂರ್ತಿಯಾಗಿ, ಪೂಜಿಸುವುದಕ್ಕೆ ಪುಣ್ಯಮೂರ್ತಿಯಾಗಿ, ಪುಣ್ಯಮೂರ್ತಿಯಾಗಿ, ಅರ್ಚಿಸಿ ಪೂಜಿಸುವುದಕ್ಕೆ ಅಂಗವಾಗಿ, ಭಾವನೆನೆಯುವುದಕ್ಕೆ ಭವಗೇಡಿಯಾಗಿ, ಭಾವನೆನೆಯುವುದಕ್ಕೆ ಭವಗೇಡಿಯಾಗಿ, ಉಭಯದಂಗವ ತಾಳಿನಿಂದ, ಉಭಯದಂಗವ ತಾಳಿನಿಂದ, ಕಾಲಾಂತಕ ಭೀಮೇಶ್ವರ ಲಿಂಗವು, ಕಾಲಾಂತಕ ಭೀಮೇಶ್ವರ ಲಿಂಗವು ತಾನೇ ತಾನೇ, ಅರ್ಚಿಸಿ ಪೂಜಿಸುವುದಕ್ಕೆ ಅಂಗವಾಗಿ, ಅರ್ಚಿಸಿ ಪೂಜಿಸುವುದಕ್ಕೆ ಅಂಗವಾಗಿ, ಮನ ನೆನೆಯುವುದಕ್ಕೆ ಘನತರವಾಗಿ, ಪೂಜಿಸುವುದಕ್ಕೆ ಪುಣ್ಯಮೂರ್ತಿಯಾಗಿ, ಪುಣ್ಯಮೂರ್ತಿಯಾಗಿ, ಅರ್ಚಿಸಿ ಪೂಜಿಸುವುದಕ್ಕೆ ಅಂಗವಾಗಿ, ಅಂಗವಾಗಿ, ಅಂಗವಾಗಿ. ಅವಕಾಶಕ್ಕೆ ವಂದಿಸ್ತಾ ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಿದ್ದೀನಿ. ಧನ್ಯವಾದಗಳು. ಈ ಉಪನ್ಯಾಸದ ಮೂಲಕ ನಮಗೆಲ್ಲ ಜ್ಞಾನದ ಬುತ್ತಿಯನ್ನು ಉಣಬಡಿಸಿದ ಜಯಶ್ರೀ ಆಲೂರ್ ಅಕ್ಕನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ವೇದಿಕೆಯ ಮಾರ್ಗದರ್ಶಕರಾಗಿರುವಂತ ಶಶಿಕಾಂತ್ ಪಟ್ಟಣ್ ಸರ್ ಅವರು ತಮ್ಮೆರಡು ಅನಿಸಿಕೆಗಳನ್ನು ಹೇಳಬೇಕೆಂದು ಕೇಳುತ್ತೇವೆ. ಸರ್, ಕಾತರ್ಕಿ ಅವ್ರು ಮಾತಾಡ್ತಾರೆ. MS ಕಾತರ್ಕಿ ಅಂತ ಅವ್ರಿಗೆ ಮಾತಾಡ್ತಾರೆ. ಆಯ್ತು. ಕಾತರ್ಕಿ ಸರ್, ಸುಧಾ ಮೇಡಮ್ ಬಂದಾರ್ರಿ? ಹಾ, ಬಂದಾರ್ರಿ. ಅಂಕಲ್ ಮಾತಾಡ್ತೀರಿ? ಹಾ, ಒಂದ್ ನಿಮಿಷ ರೀ. ಹಾ 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 ಹಲೋ, ಕೇಳ್ಸಾಕತ್ತೈತಲ್ರಿ? ಹಾ, ಕೇಳ್ತದ್ರಿ. ಹಾ, ಓಕೆ. ನಾನು ಹಾಗೂ ಲಿಂಗೈಕ್ಯ ಭೀಮಣ್ಣ ಪಾಟೀಲ್ ಇಬ್ಬರು ಸುಮಾರು 12-13 ವರ್ಷದವರಿದ್ದಾಗ ಧಾರವಾಡದ ಬಾಚಲ್ ಮಿಷನ್ ಹೈಸ್ಕೂಲ್ನಲ್ಲಿ ಅವರು ಮನಸಮುದ್ರದಲ್ಲಿ 7ನೇ ಕಲಿತು ಧಾರವಾಡಕ್ಕೆ ಬಂದರು. ನಾನು ಅದೇ ತಾಲೂಕಿನಲ್ಲಿ 18 ಮೈಲುಗಳ ಅಂತರದಲ್ಲಿ ಇರುವಂತಹ ಹರ್ಲಾಪುರದಲ್ಲಿ ನನ್ನ ಮುಲ್ಕಿ ಪರೀಕ್ಷೆಯನ್ನು ಮುಗಿಸಿ ನಾನು ಧಾರವಾಡಕ್ಕೆ ಬಂದೆ. ಇಬ್ಬರದು ಒಂದೇ ಮನೋಧರ್ಮ. ಹಳ್ಳಿಯಿಂದ ಬಂದವರು ಹಾಫ್ ಪ್ಯಾಂಟು, ತಲೆಯ ಮೇಲೆ ಟೊಪ್ಪಿಗೆ ಹಾಕಿಕೊಂಡು ಸ್ಕೂಲಿಗೆ ಬಂದಂಥ ಇಬ್ಬರು ನಮ್ಮ ವಯೋಗುಣಕ್ಕಾಗಿ ಮತ್ತು ನಮ್ಮ ಮನೋಧರ್ಮಕ್ಕಾಗಿ ಬಹಳ ಆಕರ್ಷಿತರಾಗಿ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಅಗಲದಂತೆ ನಾವು ನಮ್ಮ ಜೀವನವನ್ನು ಪ್ರಾರಂಭ ಮಾಡಿದೆವು. ನಾವಿಬ್ಬರು ಹೈಸ್ಕೂಲ್ನಲ್ಲಿ ಇದ್ದಾಗ ಅಕಸ್ಮಾತ್ ಮುಂದಿನ ಬೆಂಚಿನಲ್ಲಿ ಕುಳಿತಂತಹ ನಾವು ಯಾರಾದರೂ ಒಬ್ಬರು ಬರೆದಿದ್ರೆ ಭೀಮಣ್ಣ ಸೋಮಣ್ಣನಿಗೆ ರಿಸರ್ವ್ ಆದಂತಹ ಬೆಂಚಿನಲ್ಲಿ ಯಾರೂ ಕುಡಿರುತ್ತಿರಲಿಲ್ಲ. ಇದು ನಮ್ಮ ವೈಶಿಷ್ಟ್ಯ. ಹೀಗೆ ಮುಂದೆ SSLC ಮುಗಿಸಿ PUC ಇಂದ BA ವರೆಗೆ ಕರ್ನಾಟಕ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಗೋಕಾಕರ ಪಟ್ಟದ ಶಿಷ್ಯರಾಗಿ ನಾವು BA
ಪದವಿಯನ್ನು ಪಡೆದುಕೊಂಡ್ವಿ. ಮುಂದೆ ಬಿಕಾಮ್ಗೆ ಬಂದು ಜಗದ್ಗುರು ಕಾಮರ್ಸ್ ಕಾಲೇಜಿನಲ್ಲಿ ಬಿಕಾಮ್ ಆದ ನಂತರ ನನ್ನ ಸ್ನೇಹಿತ BM ಪಾಟೀಲ್ರು ವ್ಯವಸಾಯದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾ ತೋಟದ ಕೆಲಸದಲ್ಲಿ ನಿರತನಾಗಬೇಕೆಂದು ಭಾವಿಸಿದ್ದ. ಆದರೆ ನನಗೆ ಒಂದು ಗೌರ್ಮೆಂಟ್ ಜಾಬ್ ಸಿಕ್ತು, ಎಂಪ್ಲಾಯ್ಮೆಂಟ್ ಆಫೀಸರ್ ಅಂತ. ಅದನ್ನು ಮಾಡಿಕೊಳ್ಳುತ್ತಾ ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MCom ಪದವಿಗೆ ನಾನು ಭಾಜನನಾಗಿದ್ದೆ. ಮುಂದೆ ಅವರಿಗಾಗಿ ಆಗಲೇ ಒಂದು ದೊಡ್ಡ ನೌಕರಿ ಕಾದಿತ್ತು ಗದಗಿನಲ್ಲಿ. ಅದಕ್ಕೆ ಅವರು ಮನಸ್ಸು ಕೊಡದೆ 6 ತಿಂಗಳ ಕಾಲ ನಾನು ಅದಕ್ಕೆ ಜಾಯಿನ್ ಆಗುವುದಿಲ್ಲ ಅಂತ ಹಠ ಹಿಡಿದಿದ್ದಾಗ ಅವರ ಹಿರಿಯ ಅಣ್ಣನವರು, ನನಗೂ ಅಣ್ಣನ ಸಮಾನವಾದಂತಹ MN ಪಾಟೀಲ್ರು ಒಮ್ಮೆ ನನಗೆ ನಿಮ್ಮ ಸ್ನೇಹಿತನಿಗೆ ಹೇಳಪ್ಪ ಒಂದಿಟ್ಟು ಜಾಯಿನ್ ಆಗಂತ ಹೇಳು ಅಂತ ಹೇಳಿದಾಗ ಬಹಳ ಕಷ್ಟಪಟ್ಟು ನಾನು ಹೇಗಾದರೂ ಮಾಡಿ ನೀ ಜಾಯಿನ್ ಆಗು, ಇದು ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸಿ ಹೇಳಿ ಹೋದೆ. ಕೊನೆಗೆ ನಮ್ಮಿಬ್ಬರಿಗೂ ಒಳ್ಳೆ ಆದರ್ಶ ಧುರೀಣರು, ನಮ್ಮಿಬ್ಬರ ಭವಿಷ್ಯವನ್ನು ನಿರ್ಮಾಣ ಮಾಡಿದಂಥ ಸಹಕಾರ ಭೀಷ್ಮ ಶ್ರೀಮಾನ್ KH ಪಾಟೀಲರ ಆಶೀರ್ವಾದದಿಂದ ಅವರು ಕೊನೆಗೆ APMC ಸೆಕ್ರೆಟರಿ ಆಗಿ ಜಾಯಿನ್ ಆದರು. ನಾನು MCom ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮೊಟ್ಟ ಮೊದಲಿಗನಾಗಿ ಪಾಸಾಗಿ ಪ್ರಾಧ್ಯಾಪಕನಾದ ಕೊಪ್ಪಳದ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ. ನಮ್ಮ ಈ ಒಡನಾಟದಲ್ಲಿ ಬಹುಶಃ ನಾವು ಎಷ್ಟೇ ದೂರ ಇದ್ದರೂ ಕೂಡ ಪ್ರತಿ ದಿವಸ ನಾವಿಬ್ಬರು ಬಹಳ ಸಮೀಪದಲ್ಲಿ ಜೀವನವನ್ನು ಸಾಗಿಸ್ತಿದ್ವಿ. ಅವನ ಮನೆಯಲ್ಲಿ ಕುಂತು ಊಟ ಮಾಡಿ ನಾನು ಕೊಪ್ಪಳ ಕಾಲೇಜಿಗೆ ಟ್ರೈನಿಗೆ 12 ಗಂಟೆಗೆ ಹೋಗುವ ತನಕ ಹರಟಿ ಹೊಡೆದು ಪ್ರತಿ ವಾರ ಒಂದು ದಿವಸ ನಮ್ಮ ಪ್ರೋಗ್ರಾಮನ್ನು ಹಾಕಿಕೊಂಡು ನಾನು ಕೊಪ್ಪಳಕ್ಕೆ ಹೋಗಿ 6 ದಿವಸ ಇದ್ದು ಬರ್ತಿದ್ದೆ. ಮುಂದೆ ಅವರು ಅದೇ ಕಾಲಕ್ಕೆ ಅಕ್ಕ ಮಹಾದೇವಿ ಅಕ್ಕನೊಡನೆ ಅವರ ಜೀವನ ಪ್ರಾರಂಭವಾಯಿತು. ಆ ಲಗ್ನದಲ್ಲಿ ನಾನೇ ಮುಂದೆ ನಿಂತು ನನ್ನ ಸ್ನೇಹಿತನ ಲಗ್ನದಲ್ಲಿ ಎಲ್ಲರನ್ನು ಸ್ವಾಗತಿಸುತ್ತಾ ಹಿರಿಯರನ್ನು ಸ್ನೇಹಿತರನ್ನು ಸ್ವಾಗತ ಮಾಡುತ್ತಾ 2 ದಿವಸ ಮಲ ಸಮುದ್ರದಲ್ಲಿ ನಾನು ವಾಸ್ತವ್ಯ ಹೂಡಬೇಕಾಯಿತು. ಅಂತೆಯೇ ನಾನು ಅಧ್ಯಾಪಕನಾದ ಮೇಲೆ ನನ್ನ ಲಗ್ನದಲ್ಲಿಯೂ ಕೂಡ ಅವನೇ ನಿಂತು ಎಲ್ಲವನ್ನು ನಿಭಾಯಿಸಿದ. ಹೀಗೆ ನಮ್ಮ ಜೀವನ ನಡೆಯುತ್ತಾ ನಾವು ಒಂದೊಂದು ಸಂಸ್ಥೆ ಹೆಡ್ಡಾಗಿ ನಾವು ಕೆಲಸ ಮಾಡುವಂತಹ ಪ್ರಸಂಗ ಬಂತು. ನಾನು ಧಾರವಾಡದಲ್ಲಿ ಪ್ರಾಧ್ಯಾಪಕ ಪ್ರವೃತ್ತಿಯನ್ನು ಬಿಟ್ಟು ರೆಡ್ಡಿ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿ KH ಪಾಟೀಲ್ ಕರ್ಕೊಂಡು ಹೋದ್ರು. ಅಲ್ಲಿ ಧಾರವಾಡದಲ್ಲಿ ನಾನು, ಗದಗಿನಲ್ಲಿ BM ಪಾಟೀಲ್. ಈ ಇಬ್ಬರಿಗೂ ರಕ್ಷಾ ಕವಚ ಅಂದ್ರೆ ಶ್ರೀಮಾನ್ KH ಪಾಟೀಲ್ರು. ಎಂಥ ಕಠಿಣ ಪ್ರಸಂಗ ಬಂದಾಗ್ಯೂ ಕೂಡ ನಾವಿಬ್ಬರು ಅವರಿಗೆ ವಿಧೇಯರಾಗಿ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ನಾವು ಅವರನ್ನು ಸಾಕ್ಷಾತ್ ದೇವರ ನಂತರ ಸ್ಥಾನವನ್ನು ಅವರಿಗೆ ಕೊಟ್ಟು ನಾವು ನಮ್ಮ ಕೆಲಸದಲ್ಲಿ ನಿರ್ಭರರಾಗಿದ್ದೆವು. ಹೀಗೆ ನಾನು ಮುಂದೆ ಬೆಂಗಳೂರಿನಲ್ಲಿ ನಾನು ಫಾರೆಸ್ಟ್ ಇಂಡಸ್ಟ್ರಿ ಕಾರ್ಪೊರೇಷನ್ ಅಲ್ಲಿ ಜನರಲ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ ಆಗಿ ಬರುವಂತಹ ಪ್ರಸಂಗ ಬಂತು. ಆಗ ಅವರು ಗುಲ್ಬರ್ಗಾದಲ್ಲಿ ವಿಭಾಗೀಯ ಅಧಿಕಾರಿಯಾಗಿದ್ದರು. ಮೀಟಿಂಗಿಗೆ ಬಂದಾಗ ಬಹುಶಃ ಮೀಟಿಂಗ್ ಮುಗಿದ ತಕ್ಷಣ ಸೋಮಣ್ಣನ ಹತ್ತಿರ ಬರ್ತಿದ್ದ. ಮತ್ತು ಬಂದದ್ದು ಎಲ್ಲವನ್ನು ನೆನಪಿಸಿಕೊಂಡು ನಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಂಡು ಅವರನ್ನು ಗುಲ್ಬರ್ಗಕ್ಕೆ ನಾನು ಕಳಿಸಿಕೊಟ್ಟ ನಂತರ ನಮ್ಮ ಕೆಲಸದಲ್ಲಿ ನಾವು ಭಾಜನರಾಗ್ತಿದ್ವಿ. ಇದನ್ನು ನೋಡಿದಾಗ ಸುಮಾರು ನಾವು ಅವರನ್ನು ಕೂಡಿ 67-68 ವರ್ಷಗಳನ್ನು ಅವ್ಯಾಹತವಾಗಿ ಕಳೆದ ಉದಾಹರಣೆ ಬಹುಶಃ ನಮ್ಮ ಜನರಲ್ಲಿ, ನಮ್ಮ ಸ್ನೇಹಿತರ ಬಳಗದಲ್ಲಿ ನಾವಿಬ್ಬರೇ ಅಂತ ನಾನು ಭಾವನೆ ಮಾಡಿಕೊಳ್ತೀನಿ. ಯಾಕಂದ್ರೆ 66-67 ವಸಂತಗಳನ್ನು ಕೂಡಿ ಕಲಿಯುವಂತಹ ಭಾಗ್ಯ ನಮ್ಮಿಬ್ಬರಿಗೆ ಮಾತ್ರ ಅದು ಸಾಧ್ಯವಾಗಿತ್ತು. ಆಗ ಇದನ್ನು ನೋಡಿದಾಗ ನನಗೆ ಒಂದು ಮಾತು ಭಾಸವಾಗುತ್ತದೆ. ಏನು ಅಂದ್ರೆ ಶಂಕರ ಶತಕದಲ್ಲಿ ಚಂದ್ರಕವಿ ಹೇಳಿದಂತಹ ಒಂದು ಮಾತು, ಒಂದು ಪದ್ಯ ನನಗೆ ನೆನಪಿಗೆ ಬರ್ತದೆ. ಇವರು ಏನು ಅಂದ್ರೆ ನುಡಿ ಎರಡಾಗದಿದ್ದರೆ ದಯಾಗುಣವಿದ್ದರೆ ಪಾಪ ಭೀತಿ ಇರ್ದಡೆ ಪರವಸ್ತುವಿಂಗೆರಗದಿರ್ದಡೆ ಸೈರಡೆ ಹೇಹಮಿಲ್ಲದಿರ್ದಡೆ ಪಳಿ ಪೊರ್ದದಿರ್ದಡೆ ಶಿವಾರ್ಚನವಿರ್ದಡೆ ಮೋಕ್ಷ ಇಟ್ಟೆ ಇರ್ದಡೆ ಅವನು ಧರೆಯಲ್ಲಿ ದೇವನೇ ನೆನಿಪಂ ಮಾನವ ಅಂತ ಹೇಳುವಂತಹ ಮಾತು ನಮ್ಮ ಭೀಮಣ್ಣನಿಗೆ ಅಕ್ಷರಶಃ ಅದು ಆತನಿಗೆ
ಅರ್ಪಿತವಾಗುತ್ತೆ ಅನ್ನುವಂಥ ಭಾವನೆ ನನ್ನದು. ಅಂಥ 8 ಗುಣಗಳನ್ನು ಭೀಮಣ್ಣ ತನ್ನಲ್ಲಿ ತಾವನ್ನು ಗಳಿಸಿಕೊಂಡಿದ್ದ. ನಮಗೆ ಅನ್ಸುತ್ತೆ ಸಿದ್ದಯ್ಯ ಪುರಾಣಿಕರು ಹೇಳಿದಂತೆ ಭಾರತ ದೇಶದಲ್ಲಿ ಒಂದು ಬಂದರೆ ಒಂದು ಹೋಗುತ್ತೆ ಅನ್ನುವಂಥ ಭಾವನೆ ಇದೆ. ಅವರ ಒಂದೇ ಒಂದು ವಚನೋದ್ಯಾನದಲ್ಲಿ ಹೇಳಿದಂತಹ ಒಂದು ಮಾತು ಹೇಳ್ತೀನಿ. ವಿದ್ಯೆ ಬಂತು ವಿನಯ ಹೋಯ್ತು, ಬುದ್ಧಿ ಬಂತು ಶ್ರದ್ಧೆ ಹೋಯ್ತು, ಶ್ರದ್ಧೆ ಬಂತು ವಿನಯ ಹೋಯ್ತು, ಸಮೃದ್ಧಿ ಬಂತು ಸಂಸ್ಕಾರ ಹೋಯ್ತು, ವಿಜ್ಞಾನ ಬಂತು ಸಮಾಧಾನ ಹೋಯ್ತು, ಶರೀರ ಸ್ವಾಸ್ಥ್ಯ ಬಂತು, ಚಿತ್ತ ಸ್ವಾಸ್ಥ್ಯ ಹೋಯ್ತು, ದೀರ್ಘಾಯುಷ್ಯ ಬಂತು, ಜೀವನ ಸ್ವಾರಸ್ಯ ಹೋಯ್ತು, ಬೋಧನೆ ಬಂತು, ಸಾಧನೆ ಹೋಯ್ತು, ಮಾತು ಬಂತು, ಕೃತಿ ಹೋಯ್ತು, ಜಾತಿ ಬಂತು, ಪ್ರೀತಿ ಹೋಯ್ತು, ಸ್ವರಾಜ್ಯ ಬಂತು, ಸೌಜನ್ಯ ಹೋಯ್ತು ಅನ್ನುವಂಥ ಮಾತು ಕೇಳಿದಾಗ ನಮ್ಮಿಬ್ಬರಲ್ಲಿ ಮಾತ್ರ ಯಾವುದು ಹೋಗಲಿಲ್ಲ, ಯಾವುದು ಬರಲಿಲ್ಲ. ನಾವು ಹೇಗೆ ಇದ್ದೇವೋ ಹಾಗೇ ನಮ್ಮ ಜೀವನವನ್ನು ನಡೆಸಿಕೊಂಡು ಬಂದ್ವಿ. ಇದರ ಜೊತೆಗೆ ಇನ್ನು ಒಂದು ಮಾತು ಹೇಳುವುದಾದ್ರೆ, ಎದ್ದಷ್ಟು ದಿನ ಲೇಸಾದ ಬದುಕನ್ನು ಬದುಕಿದಂತಹ ಮನುಷ್ಯ BM ಪಾಟೀಲ್. ಅವರಿಬ್ಬರ ಜೀವನವನ್ನು ನಾನು ಮಹಾದೇವಕನ್ನು ಕೂಡ ನಡೆದಂತಹ ಜೀವನವನ್ನು ಗಮನಿಸ್ತಾ ಇದ್ದೆ. ಒಬ್ಬ ಶರಣರು ಹೇಳಿದಂತೆ ಗಂಡ ಹೆಂಡರ ಜಗಳ ಗಂಡ ಅಮೃತದಳು ವಿಷವ ಬೆರೆಸಿದಂತೆ ಅಂತ. ಗಂಡ ಹೆಂಡರಲ್ಲಿ ಸಾಮರಸ್ಯ ಇರದಿದ್ರೆ ಅದು ಅಮೃತ ಸಮಾನ, ಇಲ್ಲದೆ ಹೋದ್ರೆ ವಿಷದ ಸಮಾನ ಅನ್ನುವಂಥ ಶರಣರ ವಾಣಿಯಂತೆ ಬಹಳ ಅನ್ಯೋನ್ಯವಾಗಿ ಅವರು ಜೀವನವನ್ನು ಸಾಗಿಸಿದರು. ಇದನ್ನು ಹೇಳುವಾಗ ನಾನು ಹೇಳಲೇಬೇಕಾಗುತ್ತದೆ, ಲೇಸಾದ ಬದುಕು ಅಂದರೆ ತಾನು ಸುಖವಾಗಿ ಬದುಕಿ ತನ್ನೊಡನೆ ಇರುವಂತಹ 4 ಜನರಿಗೆ ಒಳ್ಳೆಯದಾಗುವಂತೆ ಬಯಸುವವರು, ಅದರಂತೆ ನಡೆದುಕೊಳ್ಳುವರು ಬಹಳ ವಿರಳ. ಆ ವಿರಳರಲ್ಲಿ BM ಪಾಟೀಲ್ರು ಒಬ್ಬರು. ಯಾಕಂದ್ರೆ ಲೇಸನಿಸಿಕೊಂಡು ಬದುಕು ಅಂದ್ರೆ ಈಗ ಮಡಿವಾಳ ಮಾಚಿದೇವನ ಮಾತಿನಲ್ಲಿ ಹೇಳುವುದಾದರೆ, ಉಂಡರೆ ಭೂತನೆಂಬರು, ಉಣದಿದ್ದರೆ ಚಕೋರಿ ಎಂಬರು, ಬೂರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮರ್ಕಟ ಬೆಂಬರು, ಮಾತನಾಡದಿದ್ದರೆ ಪಾಪ ಭೀತಿ ಎಂಬರು, ಮಾತನಾಡದಿದ್ದರೆ ಮುಸುಕು ಕರ್ಮಿ ಎಂಬರು, ಮಲಗದಿದ್ದರೆ ಚೋರನೆಂಬರು, ಮಲಗಿದರೆ ಜಡದೇಹಿ ಎಂಬರು. ಈ 8 ವಿಧವ ಕಳೆಯ ಲಳಬಲ್ಲ ಕಾಣ ಕಲಿದೇವರ ದೇವ. ಅಂತೆಯೇ ಈ 8 ಗುಣಗಳು ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಇವೆಲ್ಲವುಗಳನ್ನು ನಾನು ಜನಮೆಚ್ಚಿ ನಡೆಯದಿದ್ರು ಕೂಡ ಮನಮೆಚ್ಚಿ ನಡೆಯಬೇಕು ಅಂತ ಹೇಳಿದರು ಅನುಭಾವಿಗಳು. ಮನಮೆಚ್ಚಿ ನಡೆಯಬೇಕಂದ್ರೆ ನಾವು ಏನನ್ನೇ ಮಾಡಿದ್ರು ನಮ್ಮ ಮನಸ್ಸು ಅದಕ್ಕೆ ಸೈ ಅನ್ನುತ್ತದೆ ಅನ್ನುವಂಥ ಭಾವನೆ ನನ್ನದು. ಯಾಕಂದ್ರೆ ಗುಲಗಂಜಿಗೆ ತನ್ನ ಮೈ ಮೇಲಿನ ಕಪ್ಪು ಚಕ್ಕೆಯಲ್ಲಿ ಗೊತ್ತಿಲ್ಲವಂತೆ. ಅದಕ್ಕೂ ಒಂದು ಪರಿಹಾರವನ್ನು ಹುಡುಕಿದರು ಅನುಭಾವಿಗಳು. ಏನು ಅಂದ್ರೆ, ನಮ್ಮಲ್ಲಿ ಇರುವಂತಹ ನಮ್ಮತನವನ್ನು ನಮ್ಮಿಂದ ದೂರ ಬಿಟ್ಟು ನಾವು ನಮ್ಮನ್ನು ಅಭ್ಯಾಸವನ್ನು ನಾವು ಕರಗತ ಮಾಡಿಕೊಳ್ಳಬೇಕು. ಅಂದರೆ ನಿಸ್ವಾರ್ಥ ಬುದ್ಧಿಯಿಂದ ನಮ್ಮನ್ನು ನಾವು ಆವಿಷ್ಕರಣೆ ಮಾಡಿಕೊಳ್ಳಬೇಕು ಅಂತ. ಅಂದರೆ ಇಷ್ಟೇ, ನಮ್ಮ ಮನಸ್ಸಿನ ಸರಕನ್ನು ಹೊರಗಿಟ್ಟು ಅದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ತಿಳಿದುಕೊಳ್ಳುವಂತಹ ಭಾವನೆ ನಮ್ಮ ಬಂದಾಗ ಮಾತ್ರ ಅದು ಲೇಸಾದ ಬದುಕು ಅನಿಸುತ್ತದೆ. ಅದು ನಮಗೂ ಒಳ್ಳೆಯದಾದಂತೆ ನಮ್ಮ ಜೊತೆಗೆ ಇರುವಂತಹ 4 ಜನರಿಗೆ ಹಿತವಾಗುವಂತಹ ಬದುಕು ಅದು. ಅದನ್ನೇ ಲೇಸಾದ ಬದುಕು ಅಂತ ಹೇಳ್ತಾರೆ. ಲೇಸನಿಸಿಕೊಂಡು 5 ದಿನ ಬದುಕಿದರೇನು, ಲೇಸನಿಸಿಕೊಂಡು 4 ದಿನ ಬದುಕಿದರೇನು, ಕೂಡಲ ಸಂಗಮ ದೇವರ ವಚನದಲ್ಲಿ ಲೇಸನಿಸಿಕೊಂಡು ಒಂದು ದಿನ ಬದುಕಿದರೇನು ಅಂತ ಬಸವಣ್ಣನ ಹೇಳ್ತಾನೆ. ಅಂದಾಗ ಮಾತ್ರ, ಹಾಗೆ ಬಾಳಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ. ಅದನ್ನೇ ಮಾತನ್ನು ಅಕ್ಕ ಮಹಾದೇವಿ ಹೇಳ್ತಾಳ, ನಿಮ್ಮ ನಿಲುವಿಂಗೆ ನೀವು ನಾಶ ಮಾಡಬೇ, ನಿಮ್ಮ ನಿಲುವಿಂಗೆ ಅಲ್ಲ ಎನಿಸಿಕೊಳ್ಳುವ ಬಾಳು ನಿಮಗೇಕೆ, ಅಲ್ಲ ಎನಿಸಿಕೊಳ್ಳುವುದಕ್ಕಿಂತ ಆ ಕ್ಷಣವೇ ಸಾವುದು ಲೇಸು ಕಾಣ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿದ್ರು. ಇದೇ ಮಾತನ್ನು ನಮ್ಮ ನೆಚ್ಚಿನ ನಾಡಕವಿ DV ಗುಂಡಪ್ಪ ಜೀವನ ಸಿದ್ಧಾಂತವನ್ನು ಒಂದು ಭಟ್ಟಿ ಇಳಿಸಿ ಭೀಮಣ್ಣನು ನೋಡಿಯೇ ಬರದಂತೆ ಒಂದು ವಚನ ಇದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳು ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದು ಆಗು ನೀ ಮಂಕುತಿಮ್ಮ. ಈ ಮಾತನ್ನು ನಮ್ಮ DV ಗುಂಡಪ್ಪ ಹೇಳಿದಾಗ
ನಾನು ನನ್ನ ಭೀಮಣ್ಣನ ಜೀವನವನ್ನು ನಾನು ಸದಾ ಸ್ಮರಿಸಿಕೊಳ್ಳುತ್ತೇನೆ. ಹೀಗೆ ನಮ್ಮಿಬ್ಬರ ಜೀವನ ಹೀಗೆ ಸಾಗುತ್ತಾ ಹೋಗುವಾಗ ಒಂದು ಜನರಲ್ ಆಗಿ ನಾವು ಹೇಳಬೇಕಾದ್ರೆ ವ್ಯಕ್ತಿತ್ವದಿಂದ ವ್ಯಕ್ತಿತ್ವದ ಕಡೆಗೆ ನಾವು ಹೋಗಬೇಕಾದ್ರೆ ವಿಶಿಷ್ಟವಾದಂತಹ ಒಂದು ಶಕ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕಾಗುತ್ತದೆ. ವಿಶಿಷ್ಟವಾದಂತಹ ಒಂದು ಜೀವನವನ್ನು ನಾವು ರೂಢಿಸಿಕೊಳ್ಳಬೇಕಾಗುತ್ತದೆ. ಅಂದಾಗ ಮಾತ್ರ ನಾವು ಒಳ್ಳೆ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ದೇರ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ಎ ಲಿಟರೇಚರ್ and a writing. There is a difference between a boss and a leader. There is a difference between a leader and a visionary. There is a difference between a house and a home. There is a difference between person and personality. ಅಂತ ಹೇಳುವಾಗ ಆ ವ್ಯಕ್ತಿತ್ವ ಹೇಗೆ ಸಾಧಿಸಿಕೊಂಡ, ಹೇಗೆ ನಿರ್ಮಾಣ ಮಾಡಿಕೊಂಡ ಅಂದರೆ ಆಂಗ್ಲ ಭಾಷೆಯಲ್ಲಿ ಇನ್ನೊಂದು ಮಾತಿದೆ, ಎವ್ರಿ ಮ್ಯಾನ್ ಈಸ್ ದ ಆರ್ಕಿಟೆಕ್ಟ್ ಆಫ್ ಹಿಸ್ ಓನ್ ಫ್ಯೂಚರ್ ಅನ್ನುವಂತೆ ನಮ್ಮ ವ್ಯಕ್ತಿತ್ವದ ನಿರ್ಮಾಣಕ್ಕೆ ನಾವೇ ರೂವಾರಿಗಳು. ಹಾಗೆ ಮನುಷ್ಯ ಇವನಲ್ಲಿ ಇರುವಂತಹ ಒಂದು ದೊಡ್ಡ ಗುಣ ಅಂದರೆ ಆತ್ಮವಿಶ್ವಾಸ. ಆತ್ಮವಿಶ್ವಾಸವೆಂದರೆ ಮೇಲರ್ಮೆ ಕೀಳರ್ಮೆ ಇಲ್ಲದೆ ಯಾರ ಮಾತಿಗೂ ಕಿವಿಗೊಡದೆ ನಮ್ಮಲ್ಲಿರುವ ಶಕ್ತಿಯ ಬಗ್ಗೆ ನಮಗೆ ಆತ್ಮವಿಶ್ವಾಸ ಇರಬಹುದು. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡಬೇಕಾದರೆ, ಬಿರುಗಾಳಿ ಬೀಸಿದಾಗ ಟೊಂಗೆ ಮೇಲೆ ಕುಂತಂತ ಹಕ್ಕಿ ಅದು ಎಲ್ಲಿ ಬೀಳುತ್ತೇನೆ ಅನ್ನುವಂತ ಹೆದರಿಕೆ ಅದಕ್ಕೆ ಇರುವುದಿಲ್ಲ. ಅದು ಮೆಚ್ಚಿದ್ದು ಟೆಂಗೆಯ ಶಕ್ತಿಯನ್ನಲ್ಲ, ತನ್ನ ರೆಕ್ಕೆಯ ಶಕ್ತಿಯನ್ನು. ಆದ್ದರಿಂದ ಈ ಪುಣ್ಯ ಭೂಮಿಯಲ್ಲಿ ಅನೇಕ ನೂರಾರು ಗಟ್ಟಿಗರು ಹುಟ್ಟುವರು, ತಮ್ಮ ಜೀವನವನ್ನು ತಾವೇ ನೋಡಿಕೊಳ್ಳುವರು, ಭರದಿಂದ ಹಾರಲು ರೆಕ್ಕೆಯನ್ನು ಬಿಚ್ಚುವರು, ಹಾರುತ್ತಾ ಆಕಾಶವನ್ನು ಮುಟ್ಟುವರು, ವಿಜಯ ಬರೆದ ಹಣೆಬರವನ್ನು ಅಳಿಕಿಸಿಕೊಳ್ಳುವರು, ತಮ್ಮ ಹಣೆಬರವನ್ನು ತಾವೇ ಬರೆದುಕೊಳ್ಳುವರು. ತನ್ನ ಹಣೆಬರವನ್ನು ತಾನೇ ಬರೆದುಕೊಳ್ಳುವಂತಹ ವ್ಯಕ್ತಿಗಳಲ್ಲಿ ನನ್ನ ಸ್ನೇಹಿತ ಭೀಮಣ್ಣ ಪಾಟೀಲ್ ಅಗ್ರಗಣ್ಯರು ಅಂತ ನಾನು ಹೇಳಲೇಬೇಕಾಗುತ್ತದೆ. ಅಂತೆಯೇ ನಾವು ವ್ಯಕ್ತಿತ್ವಕ್ಕೆ ಬೇಕಾಗುವಂತಹ ಅನೇಕ ಒಂದು ಸಾಧನಗಳಲ್ಲಿ ವ್ಯಕ್ತಿಯ ಅಂಗಪುಷ್ಟತೆ, ನಮ್ಮ ವಿದ್ವತ್ತು ಮತ್ತು ಗಾಂಭೀರ್ಯ, ಕೌಶಲ್ಯ, ವಾಕ್ಚಾತುರ್ಯ ಹಾಗೂ ಸೃಜನಶೀಲತೆ ಇವು ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾದಂತಹ ಸೌಜನ್ಯಗಳು. ಇವುಗಳ ಬಗ್ಗೆ ನಾನು ಹೇಳುವಾಗ ಒಂದು ಮಾತು ನೆನಪಾಗುತ್ತದೆ, ವಿ ಜಡ್ಜ್ ಅವರ್ ಸೆಲ್ಸ್ ಬೈ ವಾಟ್ ವಿ ಫೀಲ್ ವಿ ಆರ್ ಕೆಪಬಲ್ ಆಫ್ ಡೂಯಿಂಗ್, ವೈಲ್ ಅದರ್ಸ್ ಜಡ್ಜ್ ಅಸ್ ಬೈ ವಾಟ್ ವಿ ಹ್ಯಾವ್ ಆಲ್ರೆಡಿ ಡನ್ ಆರ್ ಅಚೀವ್ಡ್ ಅಂತ ಹೇಳ್ತಾರೆ. ಒಂದು ಗಿಡವನ್ನು ನಾವು ಒಳ್ಳೆಯದು ಕೆಟ್ಟದ್ದು ಅಂತ ನಿರ್ಧರಿಸಬೇಕಾದರೆ ಅದು ಕೊಡುವಂತ ಹಣ್ಣುಗಳ ಮೇಲೆ ಅದನ್ನು ನಿರ್ಧಾರ ಮಾಡಬೇಕಾಗುತ್ತದೆ, ಆದರೆ ಅದರ ಎಲೆಯಿಂದ ಅಲ್ಲ. ವಿ ಜಡ್ಜ್ ಎ ಟ್ರೀ by its fruits, not by its leaves ಅನ್ನುವಂತಹ ಮಾತು ನನಗೆ ಬರ್ತದೆ. ಅಂತೆಯೇ ಭೀಮಣ್ಣ ನಾನು ಈ 67 ವರ್ಷಗಳನ್ನು ಕಳೆದಾಗ್ಯೂ ಕೂಡ ಎಲ್ಲಿಯೂ ಚ್ಯುತಿ ಬರದೆ ನಾವು ಜೀವನವನ್ನು ಸಾಗಿಸಿದ್ವಿ. ನಾನು ಹೇಳಬೇಕಾದ್ರೆ ಸಾವು, ಬರ್ತ್ ಈಸ್ ಆಕ್ಸಿಡೆಂಟಲ್, ಡೆತ್ ಈಸ್ ಸರ್ಟನ್, ಲೈಫ್ ಈಸ್ ಇನ್ ಬಿಟ್ವೀನ್, ಲೈಫ್ ಈಸ್ ಇನ್ಎವಿಟಬಲ್ ಅಂತ ಹೇಳ್ತಾರೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಜೀವನ ಮಾಡುವುದು ಅನಿವಾರ್ಯ. ಅಂತೆಯೇ ಜಾತಸ್ಯ ಮರಣಂ ಧ್ರುವಂ ಅನ್ನುವಂತೆ ಹುಟ್ಟಿದವನು ಸಾಯಲೇಬೇಕು. ಈ ಭೂಮಿಗೆ ಬಂದವರು ಹೋಗಲೇಬೇಕಲ್ಲ. ಅಂದರೆ ನಾವು ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಹೌ ಮೆನಿ ಇಯರ್ಸ್ ವಿ ಲಿವ್ ಅಂಡ್ ಹೌ ವಿ ಡೈ, ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಹೌ ವಿ ಲಿವ್. ಅಂತೆಯೇ ಈ ಜಗತ್ತಿಗೆ ಬರುವುದು ಮುಖ್ಯವಲ್ಲ, ಹೇಗೆ ಹೋದ ಅನ್ನುವುದು ಬಹಳ ಮುಖ್ಯವಾಗುತ್ತದೆ. ಅಂತೆಯೇ ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಎಕ್ಸಿಸ್ಟಿಂಗ್ ಅಂಡ್ ಲಿವಿಂಗ್ ಎ ಲೈಫ್ ಅಂತಾರೆ. ಭಗವಂತನು ನಮಗೆ ಕೊಟ್ಟಂತಹ ಪ್ರತಿಯೊಂದು ಕ್ಷಣವನ್ನು ನಾವು ಸಾರ್ಥಕವಾಗಿ ನಾವು ಜೀವನವನ್ನು ಸಾಗಿಸುವುದರಲ್ಲಿ ಪಳಗಿಸಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಆಂಗ್ಲ ಭಾಷೆಯಲ್ಲಿ ಇನ್ನೊಂದು ಮಾತಿದೆ, ಲೈಫ್ ಈಸ್ ಎ ಪ್ರೊಸೆಸ್ ಆಫ್ ಏಜಿಂಗ್ ಅಂಡ್ ಗ್ರೋಯಿಂಗ್ ಅಂತ. ಏಜಿಂಗ್ ಈಸ್ adding years to life, growing is adding life to years. ಈ ಎರಡರ ಸಾಮರಸ್ಯವನ್ನು ಪಡೆದಂತಹ ವ್ಯಕ್ತಿ ಜ್ಞಾನವನ್ನು ಪಡೆದುಕೊಂಡ, ವಯೋವೃದ್ಧನೂ ಆದ. ಆದರೆ ದುರದೃಷ್ಟವಶಾತ್ 16 ವರ್ಷ ಇನ್ನೂ ಬದುಕಬಹುದಿತ್ತು. ನಮ್ಮನ್ನು ಬಿಟ್ಟು ಸಾವಿನ ಕ್ಯೂನಲ್ಲಿ ನಿಂತವ ಪ್ರತಿಯೊಬ್ಬರು ಸಾವಿನ ಕ್ಯೂನಲ್ಲಿ ನಿಂತವರೇ.
ಕೆಲವರು ಟ್ಯೂಬ್ ಬಿಟ್ಟು ಬೇಗ ಹೋಗುತ್ತಾರೆ. ಆ ವ್ಯಕ್ತಿಗಳಲ್ಲಿ ಭೀಮಣ್ಣ ಒಬ್ಬವ ಅಂತ ನಾನು ಭಾವನೆ ಮಾಡ್ಕೊಂತೀನಿ. ನನ್ನ ಅನುಭವದ ಮೇಲೆ ನಾನು ಹೇಳುವುದಾದ್ರೆ ಬಹುಶಃ ಬಹಳ ದೊಡ್ಡವರು, ವಿಶ್ವ ಅನುಭಾವಿಗಳು ಅಥವಾ ದೊಡ್ಡಸ್ಕೆಯನ್ನು ಪಡೆದವರು ಬಹಳ ಜನ ಬದುಕುವುದಿಲ್ಲ. ಶಂಕರಾಚಾರ್ಯನ್ ನೋಡ್ರಿ, ಬಸವಣ್ಣನವರನ್ನ ನೋಡ್ರಿ, ಸ್ವಾಮಿ ವಿವೇಕಾನಂದರನ್ನ ನೋಡ್ರಿ, ಎಲ್ಲರೂ 30-40 ವರ್ಷದ ಒಳಗೆ ದೇವರಲ್ಲಿ ಐಕ್ಯವಾದಂಥವರು. ಬಸವಣ್ಣನ ಜೀವನವನ್ನು ನಾವು ನೋಡಿದಾಗ ಸಮಾನತೆಯ, ಸಹೋದರತೆಯ, ಸದ್ಗತಿಯ ತತ್ವಕ್ಕಾಗಿ ಮರಣವೇ ಮಹಾನವೇ ಎಂದು ಬಸವಣ್ಣ ಜೀವನದಲ್ಲಿ ನಿರ್ಭಯನಾಗಿ ಮುನ್ನುಗ್ಗಿದ. ಅಂತೆಯೇ ಹಾಗೆಯೇ ಭೀಮಣ್ಣ, ನಾನು ಸೋಮಣ್ಣ ಇಬ್ಬರೂ ನಾವು ಜೀವನದಲ್ಲಿ ವ್ಯವಸಾಯದ ಪ್ರವೃತ್ತಿಯಲ್ಲಿ ಹುಟ್ಟಿ ಬೆಳೆದವರಾದರೂ ಕೂಡ ಬೆಂಗಳೂರಿನಂತಹ ಊರಿನಲ್ಲಿ ನಮ್ಮ ಕ್ಯಾರೆಕ್ಟರಿಂದ, ನಮ್ಮ ಗುಣದಿಂದ, ನಮ್ಮ ವಿದ್ವತ್ತಿನಿಂದ, ನಮ್ಮ ಹೃದಯ ವೈಶಾಲ್ಯತೆಯಿಂದ ನಾವು ಎಲ್ಲರಿಗೂ ಅಚ್ಚುಮೆಚ್ಚಾಗಿ ಜೀವನವನ್ನು ಸಾಗಿಸಿದ್ವಿ. ಈ ಸಂದರ್ಭದಲ್ಲಿ ನಾನು ಅವರ ಬಗ್ಗೆ ಇನ್ನೊಂದು DBG ಅವರ ಒಂದು ಮಾತನ್ನು ಹೇಳುವುದಾದರೆ, ಇರುವ ಕೆಲಸ ಮಾಡು ಕಿರದನದ ಮೆನಮಟ್ಟು ದೊರೆತದ ಹಸಾದ ಬೆಂದುಣ್ಣು ಗೊಣೆಗಡದೆ ಭರಿಸು ಲೋಕದ ಭರವ ಪಾರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳೆದೆ ಮಂಕುತಿಮ್ಮ ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮಡುಕು ಮೂಲೆಗಳ ಸೇರದಿರು ಭಾಸ್ಕರನ ಅನುಗ್ರಹವೇ ನಿತ್ಯ ನೂತನ ಸತ್ವ ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ. ನಿನಗೆ ಮೃತ್ಯು ಬಂದಿಲ್ಲ ಭೀಮಣ್ಣ, ನೀನು ಯಾವಾಗಲೂ ಜನರ ಮನಸ್ಸಲ್ಲಿ ಸದಾ ಚಿರಸ್ಥಾಯಿಯಾಗಿ ಉಳಿದಿರುವೆ. ನನಗೆ ಮನುಷ್ಯ, our aim should be not only go to heaven but also create heavenly atmosphere while we are alive ಅಂತವನ್ನು ಆಂಗ್ಲದ ಭಾಷೆಯಲ್ಲಿ ಒಂದು ಮಾತಿದೆ. ನಾವು ಸತ್ತು ಸ್ವರ್ಗಕ್ಕೆ ಹೋಗೋದಕ್ಕಿಂತ ನಾವು ಇರುವಾಗಲೇ ನಮ್ಮ ಸುತ್ತಲಿನ ಪ್ರಪಂಚವನ್ನು, ನಮ್ಮ ಬಾಳನ್ನು ಸ್ವರ್ಗಮಯವಾಗಿ ಮಾಡಿಕೊಳ್ಳುವುದರಲ್ಲಿ ಸಾರ್ಥಕತೆ ಇದೆ, ಅದರಲ್ಲಿ ದೊಡ್ಡ ಸ್ಥಿತಿದೆ ಅಂತ ಹೇಳಿ ನಾನು ನನ್ನ ಮಾತಿಗೆ ಮಂಗಲವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯರು ತಮ್ಮ ಸುದೀರ್ಘ ಗೆಳೆತನದ ಅಮೃತ ಗಳಿಗೆಯ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಶರಣಾರ್ಥಿಗಳು. ಎಷ್ಟಾಯ್ತು? ಶಶಿಕಾಂತ್ ಪಟೇಲ್ ಸರ್ ಮಾತಾಡ್ತೀರಾ? ಹಾ ಮೇಡಮ್. ಹಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ನಿಜಕ್ಕೂ ಒಂದು ಆಶ್ಚರ್ಯ. ಡಕ್ಕೆ ಬೊಮ್ಮಣ್ಣನ ಬಗ್ಗೆ ಜಯಶ್ರೀ ಆಲೂರ್ ಅವರು ನಮ್ಮ ನಿರೀಕ್ಷೆ ಮೀರಿ ಒಂದು ಅತ್ಯಂತ ಸಂಶೋಧನಾತ್ಮಕ ರೀತಿಯೊಳಗೆ ಉಪನ್ಯಾಸ ಮಾಡಿದ್ರು. ಅವ್ರಿಗೆ ಅಪ್ಲಾಸ್ ಮಾಡಬೇಕು. ಅಥವಾ 85ರ ಗಡಿ ದಾಟಿದಂಥ ತರುಣ SM ಕಾತರ್ಕಿ ಅವರು ತಮ್ಮ ಬದುಕನ್ನ ಅತ್ಯಂತ ಸುಂದರವಾಗಿ, ಎಳೆಯಾಗಿ, ನೈಜವಾಗಿ ತಮ್ಮ ಸ್ನೇಹವನ್ನು ಹಂಚಿಕೊಂಡ್ರು. ಇದು ಇವತ್ತಿನ ದಿನದೊಳಗ ನಮ್ಮ ಮುಂದಿನ ತಂಡಕ್ಕೆ, ಯುವ ಜನಾಂಗಕ್ಕೆ ಮಾದರಿ ಅಂತಕ್ಕಂಥದ್ದು. ಎಷ್ಟು ನೋಡ್ರಿ ಅವ್ರು ಹೇಳ್ಬೇಕಾದ್ರೆ ಅದು ದುಃಖ ಒಕ್ಕಿ ಬರ್ತಿತ್ತು. ಅವ್ರ ಗೆಳೆತನ ಹೆಂಗಿತ್ತು, ಅವ್ರ ಮದುವೆ, ಇವ್ರ ಮದುವೆ ಅವ್ರು ಮಾಡಿದ್ದು, ಆಮೇಲೆ ಇಬ್ರು ಕೂಡ ನೌಕರಿ ಸೇರಿಸಿದ್ದು. ಆ ನೌಕರಿ ದೊಡ್ಡ ಒಳ್ಳೆ ನೌಕರಿ, ಸೆಕ್ರೆಟರಿ ನೌಕರಿ ಒಳ್ಳೆ ಅಂತಂದಾಗ ಹೋಗಿ ಬೆಣ್ಣ ಹತ್ತಿದ್ರು. ಅವರು BM ಪಾಟೀಲ್ರು ಏನೂ ಗಳಿಸಲಿಲ್ಲ, ಜನರನ್ನ ಗಳಿಸಿದ್ರು. ಅಥವಾ ಮಕ್ಕಳನ್ನ ಆಸ್ತಿ ಮಾಡಿದ್ರು. ಆಸ್ತಿ ಮಾಡ್ಲಿಲ್ಲ, ಅದ್ರ ಮಕ್ಕಳನ್ನ ಆಸ್ತಿ ಮಾಡಿದ್ರು. ನಿಜಕ್ಕೂ ಕೂಡ ಒಂದು ಒಳ್ಳೆಯ ಮಗಳನ್ನ ಕೊಟ್ರು, ಎಲ್ಲ ಮಕ್ಕಳನ್ನ. ಅದ್ರಾಗ 3 ಮಂದಿ ಹೆಣ್ಮಕ್ಳು, 1 ಗಂಡು ಮಕ್ಕಳು, ಸೊಸೆಯಂದರು, ಸೊಸೆ, ಅವ್ರ ಮೊಮ್ಮಕ್ಕಳು, ಎಲ್ಲರೂ ಕೂಡ ಒಂದು ಒಳ್ಳೊಳ್ಳೆ ಕುಟುಂಬಗಳನ್ನ. ಬಹುಶಃ ಭೂಮಿಯೊಳಗೆ ಬೀಜ ಬಿದ್ದಲ್ಲಿ ಕೆಟ್ಟಿತನ ಬೇಡ, ಅದು ಮುಂದಣದ ಫಲದೊಳಗೆ ಗರ್ಷಿಕು ಅಂತ ಚನ್ನಬಸವಣ್ಣ ಹೇಳಿದಾಗ, ಆ ಒಬ್ಬ ದೊಡ್ಡ ಸಾತ್ವಿಕ, ಶ್ರಮಿಕ, ಶರಣ ತನ್ನ ಬದುಕಿನ ಮತ್ತೊಬ್ಬರಿಗೆಲ್ಲ ಸಹಾಯ ಮಾಡಿದ. ಮಕ್ಕಳಂತ ನಮ್ಮ ಮಕ್ಕಳು ನಮಗೇನ್ ಮಾಡ್ಲಿಲ್ಲ ಅಂತ ತಿಳ್ಕೊಂಡು, ಅದರ ಮಕ್ಕಳು, ಮೊಮ್ಮಕ್ಕಳು ಅವ್ರ ಜೀವನ, ಅವ್ರಿಗೊಂದು ಒಳ್ಳೆಯ ಭವಿಷ್ಯ. ಇವತ್ತು ಪ್ರಸಾದನ ಮಗಳು ರ್ಯಾಂಕ್ ಸ್ಟೂಡೆಂಟು. ಆಮೇಲೆ ಸವಿತಾ ಅವರು ಮಗ ಫಾರಿನ್ಗೆ ಹೋಗಿ ಮಾಡಿ ಬಂದ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್, ಅವ್ರ ಮನೆಯವರು. ಆಮೇಲೆ ಕುಸುಮ ಅವರು ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಮತ್ತು ಎಸ್ಟೇಟ್ ಓನರ್ ಇದಾರೆ. ಸವಿತಾ 2 ಮಕ್ಕಳನ್ನ ಇವತ್ತ ಕೋಟಿ ಕೊಟ್ಟರು ಸಿಗಾಗಿಲ್ಲ ಅಂತ 2 ಮಕ್ಕಳು. ಅವ್ರಿಬ್ರು ಸ್ವಸ್ಥರು. ಹಂಗೆ ನವ್ಯ, ದಿವ್ಯ ಇಬ್ರಿಗೂ 2 ಹೆಣ್ಮಕ್ಳು.
ಮತ್ತು ಇಷ್ಟಾಗಿ ಅವರೊಳಗಿರ್ತಕ್ಕಂಥ ಸಾಹಿತ್ಯದ ಆತುರತೆ ಏನಿತ್ತು ಅದು ಹುದುಗಿತ್ತು. ಕಳೆದ 2 ವರ್ಷದೊಳಗೆ ಅವರು 10 ಸ್ವಂತ ಕೃತಿ 10 ಸಂಪಾದಿತ ಕೃತಿಯೊಳಗೆ ತೊಡಗಿಸ್ಕೊಂಡ್ರು. ಬಹುಶಃ ಇದು ಬಹಳ ದೊಡ್ಡ ಹೆಮ್ಮೆ ನಮಗೆ. ಮತ್ತು ಸೌಮ್ಯ, ನಾನು ದತ್ತಿ ಕೊಟ್ಟಿನಿ ಅಂತಕ್ಕಂಥದ್ದು ಹೆಮ್ಮೆ ಆಗಲಿ ಗರಿಮೆ ಆಗಲೇ ಇಲ್ಲ. ಸೊ ನಮ್ಮ ತಂಡದ ಒಟ್ಟಾರೆ ತಂಡ, ನಾನು ಕಾತರ್ಕಿ ಅವ್ರಿಗೆ ಅನಿಸ್ತು, ಇವರಿಗೆ ಯಾಕೆ ಒಂದು ಪೂರ್ಣ ಪ್ರಮಾಣದ ಉಪನ್ಯಾಸ ಕೊಡಬಾರ್ದು, ಇಷ್ಟು ಶರಣರ ಮೌಲ್ಯಗಳನ್ನ ಅದರೊಳಗೆ ಶಬರಮಲ ಶಂಕರನಿಗೆ ಹಿಡ್ಕೊಂಡು ವಚನ ಸಾಹಿತ್ಯ ಹಿಡ್ಕೊಂಡು DVG ಅವ್ರನ್ನ ಹಿಡ್ಕೊಂಡು ಎಲ್ಲ ಸಾಹಿತ್ಯದ ಪ್ರಕಾರಗಳನ್ನು ಹೇಳಿದ್ರೆ ಇವ್ರು MCom ಮಾಡ್ಯಾರ MA ಕನ್ನಡ ಮಾಡ್ಯಾರ ಅಂತಕ್ಕಂಥದ್ದು. ಅವ್ರು ಹೇಳಿರಲ್ಲ ವಿಕ್ರ ಗೋಕಾಕರ ನನ್ನ ಶಿಷ್ಯ ಅಂತ. ವಿಕ್ರ ಗೋಕಾಕರ ಬಗ್ಗೆ ನಾನು ಒಂದು ಸಾಲು ನೆನಪೈತೆ. ಅವ್ರು ಸಮುದ್ರ ಗೀತಗಳು ಬಂದಾಗ ಕೆರೆ ಬತ್ತಬಹುದಲ್ಲದೆ ಬತ್ತಬಹುದೇ ಸಮುದ್ರ ಅಂತಕ್ಕಂಥದ್ದು. ನಮ್ಮ ಜ್ಞಾನಗಳೆಲ್ಲವೂ ಕೂಡ ಸಣ್ಣ ಪುಟ್ಟ ಪ್ರಮಾಣದ ಕೆರೆಗಳು ಹಳ್ಳಗಳು ಬತ್ತಬಹುದು, ಅದರ ಸಮುದ್ರವಾದಂಥ ಗೋಕಾಕರ ಕೈಯಾಗ ತಯಾರಾಗಿ, ಅಂದ್ರೆ ಗೋಕಾಕರನ್ನಾಗೇ ಬಿಡ್ತಿದ್ರು ಅವ್ರ ಶಿಷ್ಯರನ್ನ. ತಾ ಮುಟ್ಟಿದ ದೀಪ ಜ್ಯೋತಿ ಇನ್ನೊಂದು ಜ್ಯೋತಿ ಮಾಡಿ ಹಚ್ತಿದ್ರು. ಬಹುಶಃ ಆ ಕಾರಣದಿಂದ ಶ್ರೀ SM ಕಾತರ್ಕಿ ಅವರು, ನನಗನ್ಸತಿ ಇವತ್ತು SM ಕಾತರ್ಕಿ ಒಳಗೆ ನಾನು BM ಪಾಟೀಲ್ರನ್ನ ಕಂಡೆ ಅವ್ರ ವ್ಯಕ್ತಿತ್ವ ಅಂತಕ್ಕಂಥದ್ದು. ಅಂದ್ರೆ ಹಿಂಗೆ ಇದ್ರು ಅವರು, ಹಿಂಗಿರಬಹುದು ಅಂತಕ್ಕಂಥದ್ದು. ಅದಕ್ಕೆ ತಮ್ಮಿಬ್ಬರಿಗೆ, ಅವರ ಸ್ನೇಹಿತರ ಜೀವನಕ್ಕೆ, ಅಕ್ಕಮಾದೇವಿ ಅವರಿಗೆ ಮತ್ತು ಅವರೆಲ್ಲ ಮಕ್ಕಳಿಗೆ ನನ್ನ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಖಂಡಿತ ಜಯಶ್ರೀ ಕಾತರ್ಕಿ ಅವರಿಗೆ ಸಹಾಯದಿಂದ ಮುಂದೊಂದು ದಿನ ಅವರ ಪೂರ್ಣ ಪ್ರಮಾಣದ ಉಪನ್ಯಾಸ ಗದಗಿನ ಜಿಲ್ಲೆಯ ಶರಣ ಪರಂಪರೆ ಇರ್ಬೋದು, ಅಥವಾ ಅಲ್ಲಿ ಅಲ್ಲಮನ ಹೆಜ್ಜೆ ಗುರುತುಗಳಿರ್ಬೋದು, ಶರಣರ ಜೀವನ ಬಗ್ಗೆ ಸಂಬಂಧಿಸಿದಂಥ ಗದಗ ಜಿಲ್ಲೆ ಸುತ್ತುಕಡೆ ಯಾವುದಾದ್ರೂ ಒಂದು ವಿಷಯ ತಗೊಂಡು ಅವರು ಹೇಳಿ. ಯಾಕಂದ್ರೆ ದೀಸ್ ಆರ್ ದ ರಿಯಲ್ ಹೀಲಿಂಗ್ ಮೆಡಿಸಿನ್ಸ್ ಅಂತಾರೆ. ಈಗ ಶರಣರು ಗುರುಪದೇಶ ಮಂತ್ರವೈದ್ಯ, ಜಂಗಮ ಉಪದೇಶ ಶಸ್ತ್ರವೈದ್ಯ ಅಂತಕ್ಕಂಥದ್ದು. ಶಸ್ತ್ರ ಅಂದ್ರೆ ಸರ್ಜನ್, ಗುರುಪದೇಶ ಅಂದ್ರೆ ಮೆಡಿಸಿನ್. ಇವೆರಡನ್ನೂ ಕೂಡ ಶರಣಾದ ಅಂದ್ರೆ ಇವಾಜ್ ಆಲ್ಸೋ ಎ ಮೆಡಿಸಿನ್ ಅಂಡ್ ಇವಾಜ್ ಆಲ್ಸೋ ಎ ಸರ್ಜನ್ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದರು. ಮತ್ತು ಜಯಶ್ರೀ ಆಲೂರು ಶಿ ಡಿಡ್ ಎ ವಂಡರ್ಫುಲ್ ಟಾಕ್, ಒಳ್ಳೆ ಉಪನ್ಯಾಸವನ್ನು ಕೊಟ್ಟರು. ತಾವೆಲ್ಲರೂ ಕೂಡ ಸಂತೋಷವಾಗಿ ಕೇಳಿದಿರಿ. ಇದು ಶರಣ ಮಾಸದ ಇನ್ನೊಂದು 10-12 ದಿನ ಮುಗದಂಗ ಇವತ್ತು GB ಸಾಲಕ್ಕಿಯವರು ದತ್ತಿ ಉಪನ್ಯಾಸ ಕೊಟ್ಟರು. ನನ್ನ ಸಹೋದರಿ ರತ್ನಕ್ಕ ಬೇರಾದರ ಅವರು ಕೂಡ ಈ ಶರಣ ಮಾಸದೊಳಗೆ ಇಡ್ಬೇಕ್ರಿ ಅಣ್ಣ ಅಂತ ಹೇಳ್ಕೊಂಡು 29ನೇ ತಾರೀಕಿಗೆ ಅವ್ರು ಇಟ್ಟರು, ಮೊದಲೇ ಹೇಳಿದರು, ಮಾರ್ನಿಂಗ್ ಹಾಕಿದರು. ಅವೆಲ್ಲರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಸುಧಾ ಪಾಟೀಲ್ ಮೇಡಮ್ ಮಾತಾಡ್ತೀರಾ? ಸುಧಾ ಮೇಡಮ್ ಸರ್ ಮುಂದೆ ತಗೊಳ್ಳಿ. ಸುಧಾ ಪಾಟೀಲ್ ಮಾತಾಡ್ದಿದ್ರಿ ಅವ್ರು ಮುಂದ್ ತಗೋರಿ ಮೇಡಮ್. ಆಯ್ತು. ಇಲ್ಲ ಕೇಳ್ರಿ, ಯಾರ ಮಾತಾಡ್ತಾರ ಕೇಳ್ರಿ. ನಮ್ಮ ಬಿರಾದರ್ ಸರ್ ಅದ ರುದ್ರಪ್ಪ RS ಬಿರಾದರ್, ಬಸಮ್ಮ ರುದ್ರಪ್ಪ ಬಿರಾದರ್ ಸರ್ ಮಾತಾಡ್ರಿ. RS ಬಿರಾದರ್ ಸರ್. ರತ್ನಕ್ಕ ಬಿರಾದರ್ ಮಾತಾಡ್ರಿ. ಯಾರಾದ್ರೂ ಮಾತಾಡ್ರಿ. ಶರಣಾರ್ಥಿಗಳು ಸರ್. ಮಾತಾಡ್ರಿ ಸರ್, ಮಾತಾಡ್ರಿ. ಇದು ನೀನೇ ಮಾತಾಡಪ್ಪ. ರತ್ನಕ್ಕ ಮಾತಾಡ್ರಿ. ಸರ್ ಶರಣಾರ್ಥಿಗಳೆಲ್ಲರಿಗೆ ಇವತ್ತಿನ ಉಪನ್ಯಾಸ ಅಂತೂ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಸರ್, ಮತ್ತೆ ಮೇಡಮ್ ಅವರು ಎಲ್ಲರೂ ಚೆನ್ನಾಗಿ ನಡೆಸ್ಕೊಟ್ರು. ಯಾಕಂದ್ರ ಈಗ ಕಾಯಮ ಹ್ಯಾಂಗ್ ಹೋಗುತ್ತ ಅನ್ನೋದ ಗೊತ್ತಾಗಂಗಿಲ್ಲ. ಆ ತರ ನಮ್ಮ ಮನದಾಗ ಎಲ್ಲ ಹ್ಯಾಂಗ ರೋಮಾಂಚನ ಆತೈತಿ. ಆ ತರ ಎಲ್ಲರೂ ಒಂದೊಂದು ದಿನಾನು ಒಂದು ಇದು ಉಪನ್ಯಾಸ ಕೇಳ್ತೀವಂದ್ರ ಈಗ ಯಾರಿಗೆ ಉಪನ್ಯಾಸದ ಬಗ್ಗೆ ಗೊತ್ತಿರಲ್ಲ ಸದಾ ಅವ್ರಿಗೆ ಸದಾ ಗೊತ್ತಾಗತ್ತ. ಆ ತರ ಎಲ್ಲರೂ ಹೇಳ್ಕೊಡ್ತಾರಂದ್ರ ಇಲ್ಲಿ ಯಾರು ನಮ್ಮ ಈ ಗ್ರೂಪಿಗೆ ಯಾರ್ಯಾರು ಜಾಯಿನ್ ಆಗಿದಾರಲ್ಲ ಅವ್ರೆಲ್ಲರೂ ನಾವು ಪುಣ್ಯ ಮಾಡಿ ಬಂದಿವತ್ತೆ ತಿಳ್ಕೊಬೇಕು ಸರ್ ನಾವು. ಯಾಕಂದ್ರೆ ಎಲ್ಲರೂ ನೋಡಿ ಎಷ್ಟು ನಾವು ಇದು ಮಾಡಿ ಬಂದಿರ್ನು ಇದು ಕೇಳದೇವಂದ್ರ ನಮ್ಗ ಅದ ಅಲ್ಲಿ ನಾವು ಎಲ್ಲಿ ಇದಕ್ ಹೋಗಿ ಬಂದಂಗ ಕೂಡಲ್ ಸಂಗಮಕ್ ಹೋಗಿ ಬಂದಂಗ ಅನಿಸ್ತೈತಿ. ಅಷ್ಟು ನಮಗ ಒಳ್ಳೇದು ಅನಿಸ್ತೈತಿ. ಯಾಕಂದ್ರ ಎಲ್ಲರೂ ನೀವು ಸಹಕಾರ ಕೊಡ್ತಿರಲ್ಲ ಸರ್, ಎಲ್ಲರಿಗೆ ಏನ್ ಮಾಡ್ತಿರಿ ನೀವು ಮಾಡ್ರಿ. ಆಮೇಲೆ ನೀವು ಯಾವ್ಯಾರು ಏನೇ ಮಾಡ್ತಿರಿ ನಮ್ಗೆ ಬಿಟ್ಕೊಟ್ಟಿರ್ತೀರಿ. ನೀವು ಇದೇನೆ ಮಾಡು ಇದನ್ನೇ ಮಾಡತ್ ನೀವ್ ಹೇಳಂಗಿಲ್ಲಲ್ಲ, ಅದನ್ನ ನನಗ್ ಬಾಳ ಇಷ್ಟ ಆಗ್ತೈತಿ. ಯಾಕಂದ್ರೆ ಎಲ್ಲರೂ ನೀವ್ ಹಿಂಗ್ ಇಷ್ಟ ಇದ್ದಿರಿ ಅಂತ ಹೇಳಿ ನಾವ್ ಎಲ್ಲರೂ ಇಟ್ಟು
ನಾವು ಇದು ಕೊಡ್ಲಿಕ್ ಸಾಧ್ಯ ಆತ್ವತ್ತ ನಾ ಹೇಳ್ತೀನಿ ಸರ್. ಇವತ್ತಿನ ಉಪನ್ಯಾಸ ಅಂತೂ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಸರ್. ನೀವು ಎಲ್ಲರಿಗಿ ಫೀಡ್ಬ್ಯಾಕ್ ಹೋಗ್ತಿರಲ್ಲ ಅದು ನನಗ್ ಬಾಳ ಇಷ್ಟ ಆಗುತ್ತೆ. ಯಾರೇ ಏನೇ ಮಾಡಿದ್ರು ಅದಕ್ಕ ಬೆಂಬಲವಾಗಿ ನಿಂದಿರ್ತೀರಿ. ಆಮೇಲೆ ನೀವು ಬೆಂಬಲವಾಗಿ ನಿಂತಿರ್ತೀರಿ ಅಂತೇಳಿ ನಮ್ಗ್ ಧೈರ್ಯ ಬರ್ತೈತಿ. ಬೆಂಬಲ ನಿಂದಿರ್ಲಿಲ್ಲ ಅಂದ್ರ ನಮ್ಗ್ ಹಿಂದ್ ಬರ್ಲಿಕ್ ಸಾಧ್ಯ ಆಗಂಗಿಲ್ಲ ನಾ ಅಂತೀನಿ ಸರ್. ಎಲ್ಲರೂ ನಮ್ಗ್ ಬೇಕಂದ್ರ ದತ್ತಿ ಉಪನ್ಯಾಸ ಕೊಡೋಣ, ಎಲ್ಲರೂ ನಿಮ್ಗ ಹಿಂದ್ ಇರೋಣ ಅಂತ ಹೇಳಿ ನಾನು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ ಸರ್. ಎಲ್ಲರೂ ಶರಣಾರ್ಥಿಗಳು. ಧನ್ಯವಾದ ಸರ್, ಧನ್ಯವಾದ. ಇವತ್ತು ಜಯಶ್ರೀ ಆಲೂರ್ ಅವರು ನಮ್ಮ ಶಾರದಮ್ಮ ಪಾಟೀಲ್ ಅವರ ಮಾನಸ ಪುತ್ರಿ. ಅದಕ್ಕೆ ಶಾರದಮ್ಮ ಪಾಟೀಲ್ ಅವರು ಮಾತಾಡ್ಲಿ ಅಂತ ಅವ್ರು ಕೇಳ್ಕೊಂತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನಮ್ಮ ಜಯಶ್ರೀ ಆಲೂರ್ ಮಾನಸ ಪುತ್ರಿ ನನ್ನನ್ನ ಅಧ್ಯಾತ್ಮ ಗುರು ಅಂತ ಹೇಳ್ತಾಳೆ. ಹುಡುಗಿ ಹೇಳಿದ್ದೀನಿ, ನಾನು ಇನ್ನೂ ಅಧ್ಯಾತ್ಮದ ABCಯಲ್ಲಿ ಇದ್ದೀನಿ. ಆದ್ರೆ ನಮ್ಮ ಜಯಶ್ರೀ ಆಲೂರ್ ನನ್ನಕ್ಕಿಂತ ಮೀರಿ ಒಂದು ಔನ್ನತ್ಯವನ್ನ ಸಾಧಿಸ್ತಾ ಇದ್ದಾಳೆ. ಮತ್ತೆ ಈ ಯಾವುದೇ ಒಂದು ವಿಷಯ ಕೊಟ್ಟರು ಅದಕ್ಕೆ ಸಂಬಂಧಿಸಿದಂತಹ ಪೂರಕ ಸಾಹಿತ್ಯವನ್ನೆಲ್ಲ ಅವಳು ಸಂಗ್ರಹಿಸಿ ಬಹಳ ತಯಾರಿ ಮಾಡ್ತಾಳ. ಆಕಿಗೆ ಯಾವ ವಿಷಯ ಕೊಟ್ಟಿರ್ತದೆ ಅದನ್ನ ಟೆನ್ಷನ್ ಮಾಡ್ಕೊಂಡು ಎಲ್ಲ ಎಷ್ಟು ಸಾಧ್ಯದ ಅಷ್ಟು ವಿಷಯಗಳನ್ನ ಸಂಗ್ರಹ ಮಾಡ್ತಾ ಒಂದು ಉತ್ತಮ ಉಪನ್ಯಾಸವನ್ನ ಇವತ್ತ ಕೊಟ್ಲು. ಮೊದ್ಲು ಯಾವ್ದಾರೆ ಒಂದು ವಚನ ನಿರ್ವಚನ ಇತ್ತಂದ್ರ ಒಂಥರ ಗಾಬರಿ ಆಗ್ತಿದ್ಲು, ಒಂಥರ ಚಡ್ಪಡಿಸ್ತಿದ್ಲು. ಅದು ಅರ್ಥ ಆಗ್ವಲ್ದು ಅಂತ ಹೇಳಿ ನಾನು ಅವಳಿಗೆ ಹೇಳ್ತಿದ್ದೆ, 1-2-3 ಸಲ ಓದುವ 20% ನಿನಗೆ ಅದು ಅರ್ಥ ಆಗ್ತೈತಿ. ನೀವು ಓದ್ತಾ ಒಂದ್ 8-10 ಸಲ ನೀವು ಓದಿದೆ ಅಂದ್ರ ಆ ವಚನದಲ್ಲಿಯ ಆ ವಿಶಿಷ್ಟ ಶರಣನ ಆಶಯ ಏನನ್ನೋದು ನಿನಗೆ ಅರ್ಥ ಆಗ್ತೈತಿ ಅಂತ ಹೇಳ್ತಿದ್ದೆ. ಅದನ್ನೇ ಮಾಡ್ತಾ ಅವಳು ಈಗ ಹೆಚ್ಚೆಚ್ಚು ಹೊಸ ವಚನಗಳನ್ನ ಕಲ್ಕೊಂಡು ಅವಕ್ಕ ಮತ್ತೆ ರಾಗವನ್ನ ಜೋಡಿಸಿ ಹಾಡೋದನ್ನು ಕಲ್ತಾಳ. ಅವಳ ಈ ಬೆಳವಣಿಗೆಯನ್ನ ಅಭ್ಯುದಯವನ್ನ ನೋಡಿ ನನ್ಗೆ ಬಹಳ ಸಂತೋಷ ಆಗಿದೆ. ಮತ್ತ ದತ್ತಿ ದಾನಿ ಸುಧಾ ಪಾಟೀಲ್ ಅವರ ತಂದೆ ತಾಯಿ ಶರಣ ಜೀವಿಗಳು, ಅವರ ಸಹೋದ್ಯೋಗಿ ಸಹಪಾಠಿ ಅವರು ಕಾತರ್ಕಿ ಸರ್ ಬಹಳ ಒಳ್ಳೆ ಮಾತುಗಳನ್ನ ಆಡಿದ್ರು. ನಿಜವಾದ ಒಂದು ಗೆಳೆತನ, ನಿಜವಾದ ಒಂದು ಪರಸ್ಪರ ಬಾಂಧವ್ಯ, ಗೆಳೆತನ ಅನ್ನೋದಕ್ಕ ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತೀವಿ. ಅವರು ಮದುವೆಯಲ್ಲಿ ಹೇಗೆ ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಂಡು ಮದುವೆ ಆದ್ರು ಅನ್ನುವಂಥದ್ದನ್ನು ಬಹಳ ಅವರು ಇಡೀ ರೋಚಕ ಬದುಕನ್ನ ನಮ್ಮ ಮುಂದೆ ತೆರೆದಿಟ್ರು. ಅವರಿಗೂ ಧನ್ಯವಾದಗಳು. ಮಾರಯ್ಯ ಯಾಕೆ ಮಾರಿ ಅನ್ನೋದೊಂದು ಕೀಳ ದೈವ, ಆ ಕೀಳ ದೈವನ್ನ ಹೊತ್ತು ಯಾಕೆ ತಿರುಗ್ತಿದ್ದ ಅನ್ನೋದೊಂದು ಬೇವಿನ ತಪ್ಪಲದೊಳಗ ಮೊರದೊಳಗ ಮಾರಿ ಮೂರ್ತಿಯನ್ನು ಇಟ್ಕೊಂಡು ಯಾಕ ತಿರುಗ್ತಾ ಇದ್ದ ಅಂತ ಅನ್ನೋದಕ್ಕ ಮಾರಯ್ಯನವರು ಒಂದು ಉತ್ತರ ಕೊಡ್ತಾರ. ಇಲ್ಲಿ ಮರವೇ ಅನ್ನೋದು ಅಂತ ಅದು ಮಾಯೆ. ಈ ಮಾಯೆಯನ್ನ ತ್ರಿವಿಧ ದೇವ ಕುಲ ಜಾತಿ ಅವನಾದರೂ ಆಗಲಿ, ಪಂಡಿತ ವಿದಗ್ಧ ಜಾಣ ಗಂಭೀರ ಸಂಪದನಾದರೂ ಆಗಲಿ, ಯಾಚಕತನವನ್ನು ಘಾತುಕತನದಿಂದ ಬೇಡುವುದು ಜೀವನ. ಹಿಂಗೆ ನಾ ಮನಿ ಬಾಗಿಲಿಗೆ ಅಡ್ಡಾಡ್ತೀನಲ್ಲ, ನಾನು ಯಾಚಕತನದಿಂದ ಘಾತಕತನದಿಂದ ಬೇಡ್ತಾ ಇಲ್ಲ. ಈ ಜೀವನವ ಮರೆದೊರಗಿರುವುದು ಮಾರಿ, ಈ ಜೀವನವನ್ನ ಆವರಿಸಿಕೊಂಡಿರುವಂತಹ ಮಾರಿ. ಈ ಮಾರಿಯನ್ನ ಹರಿಲಿಕ್ಕೆ ನಾನು ಅಡ್ಡಾಡಕ್ತೀನಿ. ಈ ಮರವೆಯ ಹರಿದುದೇ ಕಾಲಾಂತಕ ಭೀಮೇಶ್ವರ ಲಿಂಗ ಅಂತ ಹೇಳ್ತಾರೆ. ಅರಿವುಳ್ಳವಂಗೆ ಅರಿವ ನರಿದಿಹೆ ನೆಂಬುದೇ ಮಾಯೆ. ಅರಿವುಳ್ಳವಂಗೆ ಅರಿವೇ ಅರ್ತಿರ್ತಾನ, ಆದ್ರೂನು ನಾನು ಅರಿತೆ ಅನ್ನುವಂತ ಅಹಂಕಾರದ ಏನದ ಅದು ಮಾಯೆ. ಆಮೇಲೆ 3 ಗುರುಲಿಂಗ ಜಂಗಮವನ್ನು ಮರೆತು ಬೇರೊಂದು ಕಂಡೆ ನಾನು ಅನ್ನುವಂತಹದೊಂದು ಅದು ಕೂಡ ಒಂದು ಮಾಯೆ. ನುಡಿಯುವವರಲ್ಲಿ ಎಡೆ ಮಾತನಾಡಿ ವಾದಿಸುವುದೇ ಮಾಯೆ. ಘಟಪಟವೆಂಬ ಮಾಯೆ ಹೊತ್ತು ಈಗ ಯಾಕೆ ಮಾಯೆ ಈ ಮಾರಿ ಅನ್ನುವಂತ ಕೀಳ್ದೈವನ್ನ ಯಾಕೆ ಹೊತ್ಕೊಂಡು ಅಡ್ಡಾಡಕತ್ತೀನಿ ಅಂದ್ರ, ಘಟಪಟವೆಂಬ ಮಾಯೆಯ ಹೊತ್ತು ಭವವೆಂಬ ಬಾಗಿಲಲ್ಲಿ ತಿರುಗಾಡುತ್ತಿದ್ದೇನೆ ಅಂತ. ಈ ಜನನ ಮರಣದ ಬಾಗಿಲು, ಭವವೆಂಬ ಬಾಗಿಲ ಈ ಚಕ್ರದಲ್ಲಿ ನಾನು ಸುತ್ತಾ ಇದ್ದೀನಿ ಅಂತ. ಹಾಗೆ ಮುಂದುವರ್ತಾ ಮಹಾದೇವನ ಮರೆದವಂಗೆ
ಮಾಯಾಂಗನೆ ಮಾರಿಯಾದಳು, ಸತ್ಕ್ರಿಯೆ ಸಜ್ಜನ ಯುಕ್ತಿಯಿಂದ ಸದಾಶಿವನರಿವಲಾಗಿ ಉಮಾದೇವಿಯಾದಳು ಅಂತ ಹೇಳ್ತಾರೆ. ಮರದಡೆ ಮಾಯೆಯಾಗಿ ಅರಿದಡೆ ಉಮೆಯಾಗಿ ಅವರು ಕಾಣ್ತಾರೆ ಅನ್ನುವಂಥದ್ದನ್ನ. ಹೀಗೆ ಅವರು ಮಾಯೆಯನ್ನ ಕುಣಿಸ್ಕೊತ ಮನಿ ಅಡ್ಡಾಡಿದ್ರು. ಈ ತಿರುಗಿದ ಧೀರ ಡಕ್ಕೆಯ ಬೊಮ್ಮಯ್ಯ. ಡಕ್ಕೆ ಇಲ್ಲಿ ಅವರ ಕಾಯದ ಪರಿಭಾಷೆ. ಡಕ್ಕೆನೇ ಕಾಯ ಆಗಿರ್ತದ. ಅದರದ ಇದು ಏನಿರ್ತದೆ ಸಪ್ಪಳು, ಉಲುಹು, ಅದರದ ಸಪ್ಪಳ, ಆ ಹೃದಯದ ಬಡಿತ, ಆ ಡಕ್ಕೆಯ ಉಲುಹು ಏನದ, ಡಕ್ಕೆಯ ಸಪ್ಪಳ ಏನದ, ಅದೇ ಹೃದಯದ ಬಡಿತ ಅನ್ನುವಂಥದ್ದನ್ನ ಹೇಳ್ತಾರೆ ಅವರು. ಬಹಳ ಮಾರ್ಮಿಕವಾಗಿ ಒಂದು ತತ್ವ ಸಿದ್ಧಾಂತಗಳನ್ನ ಪ್ರತಿಪಾದಿಸುವಂತ ವಚನಗಳನ್ನ ಬರೆದಿದ್ದಾರೆ ಡಕ್ಕೆಯ ಮಾರಯ್ಯನವರು, ಬೊಮ್ಮಯ್ಯನವರು ಅಂತ ಹೇಳ್ತಾ. ಇವತ್ತಿನ ಉಪನ್ಯಾಸ ಬಹಳ ಚೆನ್ನಾಗಿತ್ತು. ಜಯಶ್ರೀ ಬಹಳ ಚೆನ್ನಾಗಿ ಮಾಡಿದ್ಲು. ಮತ್ತೆ ಯಾವುದಕ್ಕೂ ಇದನ್ ಮಾಡ್ಲಿಲ್ಲಕಿ, ನನ್ನ ಸಹಾಯ ಏನು ತಗೊಂಡಿಲ್ಲ. ಇದು ಫಸ್ಟ್ ಅವಳ ಒಂದು ಉಪನ್ಯಾಸ. ತಾನೇ ಸ್ವತಂತ್ರವಾಗಿ ಮಾಡಿಕೊಂಡು ಹೆಂಗ್ ಮಾಡ್ತಾಳ ನೋಡೋಣ ಅಂತ ಅನ್ಕೊಂಡಿದ್ದೆ ನಾನು. ಅದ್ರ ಬಹಳ ಉತ್ತಮವಾಗಿ ಅದನ್ನ ಪ್ರಸ್ತುತಪಡಿಸಿದ್ರು. ಅವಳಿಗೂ ಕೂಡ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಧನ್ಯವಾದಗಳು. ಮತ್ತೆ ಯಾರಾದ್ರೂ ಮಾತಾಡೋರು ಇದ್ದಾರೆ? ನೆಕ್ಸ್ಟ್ ತೋಡ್ರಿ. ನೆಕ್ಸ್ಟ್ ತಗೊಂಡು ಸರಿ. ಶರಣು ಸಮರ್ಪಣೆಯನ್ನು ಶರಣಿ ಶಾಂತಾ ದುಳಂಗೆ ಅಕ್ಕನವರು ನಡೆಸಿಕೊಡಬೇಕು. ಶಾಂತಾ ಮೇಡಮ್. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೆರೆ ಹಳ್ಳ ಬಾವಿಗಳು ಮೈದೆಗೆದಡೆ ಗುಳ್ಳೆ ಗುರಜೆ ಚಿಪ್ಪು ಕಾಣಬಹುದು. ವಾರುದಿ ಬೈದೆಗೆದಡೆ ರತ್ನ ಮುತ್ತುಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು. ಬಸವಾದಿ ಶಿವಶರಣರನ್ನು ನೆನೆಯುತ್ತಾ ಉಪಸ್ಥಿತರಿರುವ ಎಲ್ಲ ಶರಣೆಯರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಯುಕ್ತಾಶ್ರಯದಲ್ಲಿ ನಡೆಯುವ ಗೂಗಲ್ ಮೀಟ್ ಕಾರ್ಯಕ್ರಮ. ವಚನ ಅಧ್ಯಯನ ವೇದಿಕೆಯ ಪ್ರಮುಖರು ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಶರಣ ರುದ್ರಮೂರ್ತಿ ಪ್ರಭು ಸರ್ ಹಾಗೂ ಶರಣ ಕುಮಾರ್ ರಾಜಣ್ಣ ಸರ್, ಇವರೆಲ್ಲರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ವಚನ ಅಧ್ಯಯನಕ್ಕೆ ವೇದಿಕೆ ಹಾಗೂ ಅಕ್ಕನ ಅರಿವಿನ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೆ ಹೃತ್ಪೂರ್ವಕ ಶರಣು ಸಮರ್ಪಿಸುವೆ. ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶರಣ BM ಪಾಟೀಲ್ ಹಾಗೂ ತಾಯಿಯವರಾದ ಲಿಂಗೈಕ್ಯ ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ 322. ಶರಣೆ ಸುಧಾ ಪಾಟೀಲ್ ರವರಿಗೆ ಧನ್ಯವಾದ ಹಾಗೂ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮವನ್ನು ಸುಮಧುರವಾದ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿದ ಶರಣೆ ಲಲಿತಾ ಅಂಗಡಿಯವರಿಗೆ ಹಾರ್ದಿಕ ಶರಣು ಸಮರ್ಪಿಸುವೆ. ಇವತ್ತಿನ ವಿಶೇಷ ಉಪನ್ಯಾಸ ಡಕ್ಕೆಯ ಬೊಮ್ಮಣ್ಣ ಅನುಭವ ಮಾಡುವ ಶರಣೆ ಜಯಶ್ರೀ ಆಲೂರ್ ಅವರನ್ನು ಸ್ವಾಗತಿಸಿ ಪರಿಚಯಿಸಿ ಮತ್ತು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಉಪಸ್ಥಿತರಿರುವ ಎಲ್ಲ ಶರಣೆಯರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ಶರಣೆ ಡಾಕ್ಟರ್ ಸರೋಜಾ ಜಾಧವ್ ಅವರಿಗೆ ಹೃತ್ಪೂರ್ವಕ ಶರಣು ಸಮರ್ಪಿಸುವೆ. ಈ ವೇದಿಕೆಯಲ್ಲಿ ನಮಗೆಲ್ಲ ಶರಣರ ಕುರಿತು ಬರೆಯುವುದು, ಉಪನ್ಯಾಸ ಮಾಡುವುದು ಕಲಿಸುತ್ತಾ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹಿಸಿ ಬೆಳೆಸುತ್ತಿರುವ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಹಾರ್ದಿಕ ಶರಣು ಸಮರ್ಪಿಸುವೆ. ಜಯಶ್ರೀ ಆಲೂರ್ ಅವರು ಶರಣ ಡಕ್ಕೆಯ ಬೊಮ್ಮನ ಶರಣರ ಕುರಿತು ಅತ್ಯಂತ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಉಪನ್ಯಾಸ ಪ್ರಸ್ತುತಪಡಿಸಿದರು. ಅವರು ತಾನರಿಯದೆ ಮಾಡಿದ ಪಾಪಕ್ಕೆ ತನಗೆ ಅಘೋರವಿಲ್ಲ, ಅದು ಜಗದ ಹುದುಗು ಹಾಗೂ ಅಂಗ ಲಿಂಗ ಆತ್ಮಗಳನ್ನು ಅರಿತುಕೊಂಡಾಗ ಮಾತ್ರ ಕಾಲಾಂತಕ ಭೀಮೇಶ್ವರ ಲಿಂಗದ ನಿಜವಾದ ಬೆಳಗು ಅಂತ ತುಂಬಾ ಅಚ್ಚುಕಟ್ಟಾಗಿ ವಚನಗಳ ವಿವರಣೆ ನೀಡಿದರು. ಇವರಿಗೂ ಧನ್ಯವಾದದೊಂದಿಗೆ ಶರಣಾರ್ಥಿಗಳು. ಮಾರ್ಗದರ್ಶನ ನುಡಿಗಳೊಂದಿಗೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಸಂವಾದದಲ್ಲಿ ಪಾಲ್ಗೊಂಡ ಅನುಭಾವಿ ಶರಣ ಬಂಧುಗಳಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ನಿರಂತರ ತಾಂತ್ರಿಕ ಸೇವೆಯೊಂದಿಗೆ
ಕಾರ್ಯಕ್ರಮವನ್ನು ನಡೆಸಿಕೊಡುವ ಶರಣೆ ಡಾಕ್ಟರ್ ದಾನಮ್ಮ ಜಳಕಿಯವರಿಗೆ ಅನಂತ ಶರಣು ಸಮರ್ಪಿಸುವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರ ನುಡಿಗಳೊಂದಿಗೆ ನಿರೂಪಣೆ ಮಾಡಿದ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿಯವರಿಗೆ ಅನಂತ ಶರಣು ಸಮರ್ಪಿಸುವೆ. ಕಾರ್ಯಕ್ರಮದ ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮಕ್ಕ ನಾಶಿ, ಶರಣೆ ಸುಧಾ ಪಾಟೀಲ್ ಇವರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ಕೊನೆಯದಾಗಿ ಸುಶ್ರಾವ್ಯವಾಗಿ ವಚನ ಮಂಗಳ ಮಾಡಲಿರುವ ಶರಣೆ ಅನ್ನಪೂರ್ಣ ಅಗಡಿಯವರಿಗೂ ಅನಂತ ಶರಣು ಸಮರ್ಪಿಸುವೆ. ಈವರೆಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರೋತ್ಸಾಹಿಸಿ ಶೋಭೆ ತಂದ ಎಲ್ಲ ಅಕ್ಕನ ಅರಿವಿನ ಶರಣರೆಲ್ಲರಿಗೂ ಹೃತ್ಪೂರ್ವಕ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಶ್ರೀ ಗುರು ಬಸವ. ಶರಣು ಧನ್ಯವಾದಗಳು. ವಚನ ಮಂಗಳವನ್ನು ಶರಣೆ ಅನ್ನಪೂರ್ಣ ಅಗಡಿ ಅಕ್ಕನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಲೋಕದ ಡೊಂಕ ಲೋಕದ ಡೊಂಕ ಆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಆ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ನಮ್ಮ ಕೂಡಲ ಸಂಗಮ ದೇವಾ, ನಮ್ಮ ಕೂಡಲ ಸಂಗಮ ದೇವಾ, ನಮ್ಮ ಕೂಡಲ ಸಂಗಮ ದೇವಾ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ಲೋಕದ ಡೊಂಕ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸುಮಧುರವಾಗಿ ವಚನ ಮಂಗಳಗೈದ ಅಕ್ಕನವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿತು. ನಾಳೆ ಸಾಯಂಕಾಲ 5:30ಕ್ಕೆ ಮತ್ತೊಂದು ಉಪನ್ಯಾಸವಿದ್ದು ತಾವೆಲ್ಲರೂ ಉಪಸ್ಥಿತರಿರಬೇಕೆಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ.
ಎಲ್ಲರಿಗೂ ಶರಣು ಶರಣಾರ್ಥಿಗಳು.